ಇವತ್ತು ಪ್ರಸಾದ ಏನು ಇಡ್ಬೋದು? ಪ್ರಸಾದ ಏನು ಬೇಡ, ಇಲ್ಲೇನು ಇಡಬೇಡ್ರಿ, ಅಂಥ ಕಥೆನೇ ಇಲ್ಲ. ಅರುಣ್ ಹೇಳೋದೆಲ್ಲ ಕಳಿಸಿರ್ತದೆ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂ ಧಿಯಂ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಶ್ಚಕ್ವಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸ್ವಸ್ತ್ಯಶ್ಚಾಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕತ್ರಮಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಗೃತ ಕಾಮಶಾಪನೋದನ ಪಟುತನೆ ಧರ್ಮಾದ್ಯಗಳ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ವೇಣುನಾದವನ್ನು ಭಗವಂತ ಮಾಡಿದಾಗ ಎಲ್ಲ ಗೋಪಿಕೆಯರು ಬಂದರು. ಅಹಂಕಾರ ಅಂಥೇಳಿ ಅಂತರ್ಧಾನ ಆದಾಗ ಅವರು ಕೃಷ್ಣನಿಗಾಗಿ ಹಾಡಿದ ಬೇಡಿದ ಒಂದು ಸ್ತೋತ್ರವೇ ಗೀತೆ, ಗೋಪಿಗೀತೆ ಅಂತ ಇನ್ನು ಕೇಳಿದ್ವಿ. ಪ್ರಣತದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ. ನಿನ್ನ ಪುಟ್ಟ ಪಾದವನ್ನು ನಮ್ಮ ಎದೆಯ ಮೇಲೆ ಇಟ್ಟು ನಮ್ಮ ಹೃದ್ರೋಗವನ್ನು ದೂರ ಮಾಡು ಅಂಥೇಳಿ ತುಂಬ ಸುಂದರವಾಗಿ ಕೇಳ್ತಾರೆ. ಫಣಿಪಣಾರ್ಪಿತಂ. ಹಾವಿನ ಹೆಡೆಯ ಮೇಲೆ ಇಟ್ಟು ಹಾವುಕಿನ್ನ ಹತ್ತತ್ತಾನ, ಏನೇನು ಮಾಡಿ ನೀನು ಕಚ್ಚಿದೆ. ನಾವು ನೈವೇದ್ಯ ಅಂಥೇಳಿ ಹಾಲು ಮೊಸರು ಬೆಣ್ಣೆ ಇದೆಲ್ಲ ಇಟ್ಟರೆ ಇದೇನಾ ನೀ ಮಾಡೋದು ಕೃಷ್ಣ? ಹಾಗಾಗಿ ನಮ್ಮನ್ನು ಉದ್ಧಾರ ಮಾಡು. ತಾಸಾಮಾವಿರಭೂಶೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮತಃ. ದೇವರು ಪ್ರತ್ಯಕ್ಷನಾದ. ಅದು ಹೇಗಿದ್ದ? ಸಾಕ್ಷಾನ್ ಮನ್ಮಥ ಮನ್ಮತಃ. ಸಾಮಾನ್ಯವಾಗಿ ಪುರುಷರು ಬಹಳ ಸುಂದರ ಇದ್ದರೆ ಅವರನ್ನು ಮನ್ಮಥನಿಗೆ ಹೋಲಿಸ್ತಾರೆ. ಮನ್ಮಥನಂತೆ ಇದೆ ಅಂತ. ಒಂದು ವೇಳೆ ಮನ್ಮಥನೇ ಎದುರಿಗೆ ಬಂದರೆ ಅವನ್ಯಾರು ಹೋಲಿಸೋದು? ಏನೋ ಸುಂದರವಾದ ಪುರುಷರನ್ನು ಮನ್ಮಥನಂತೆ ಇದೆ ಅಂತ. ಅದಕ್ಕೆ ಮನ್ಮಥನನ್ನು ಹೋಲಿಸೋದು ಅಂದರೆ ಅವ್ರ ಅಪ್ಪಂಗೆ ಹೋಲಿಸೋದು ಅಷ್ಟೇ. ಅವರ ಅಪ್ಪ ಭಗವಂತ
ಮನ್ಮಥನಿಗೂ ಮನ್ಮಥ ಅಂತ ದೇವರು. ಇದಕ್ಕೊಂದು ಸುಂದರವಾದ ಅರ್ಥವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬರೀತಾರೆ. ಮನ್ಮಥಂ ಮತ್ನಾತೀತಿ ಮನ್ಮಥಮತೆ. ಮನ್ಮಥನನ್ನ ಮಥನ ಮಾಡಿದವರು, ಮಥನ ಮಾಡೋದು ಅಂದರೆ ಸುಟ್ಟು ಬೂದೆ ಮಾಡಿದವರು. ರುದ್ರದೇವರ ತಪಶ್ಚರ್ಯವನ್ನು ಹಾಳು ಮಾಡ್ತೇನೆ ಅಂತ ಮನ್ಮಥ ಬಂದಾಗ ತಮ್ಮ ದೃಷ್ಟಿಯನ್ನು ಬಿಟ್ಟರೆ ಅವನು ಸುಟ್ಟು ಬೂದಿಯಾದ. ಹಾಗಾಗಿ ಕಾಮನನ್ನ ಕೊಂದವರು ರುದ್ರದೇವರು. ಮನ್ಮಥನನ್ನ ಮಥನ ಮಾಡಿದವರು ಮನ್ಮಥಮತೆ ಮಹಾರುದ್ರದೇವರು. ಕಾಮವನ್ನು ಗೆದ್ದವರನ್ನ ನಾವು ಒಳಗೆ ಹಾಕೋಬೋದು ಬಹಳ ತ್ರಾಸು. ಏನೋ ಆಸೆ ಬರುಕರಿಗೆ ಏನೋ ಹಣ ಗಿಣ ಕೊಟ್ಟು ಒಳಗೆ ಹಾಕೋಬೋದು. ಏನೂ ಆಸೆ ಇಲ್ಲದೆ ಇರೋನು ಏನು ಕೊಡ್ತೀರಿ? ಮನ್ಮಥನನ್ನ ಮಥನ ಮಾಡಿದ ಮಹಾರುದ್ರದೇವರು ಪರಮಾತ್ಮನ ಮೋಹಿನಿ ವೇಷವನ್ನು ನೋಡಿ ಕ್ಲೀನ್ ಬೋಲ್ಡ್ ಆದರು. ಮನ್ಮಥಂ ಮತ್ನಾತೀತಿ ಮನ್ಮಥಮತೆ ಮಹಾರುದ್ರ ತಮಪಿ ಮತ್ನಾತಿ. ಅವನನ್ನೂ ಮಥನ ಮಾಡಿದ್ದು ನಮ್ಮ ಮೋಹಿನಿ ವೇಷ. ದೇವರ ಮೋಹಿನಿ ವೇಷವನ್ನು ನೋಡಿ ರುದ್ರದೇವರು ಕ್ಲೀನ್ ಬೋಲ್ಡ್ ಆಗಿ ಕೂತರು. ಅವರು ಮೋಹಿನಿ ವೇಷ ನೋಡಿರಲಿಲ್ಲ. ಸಮುದ್ರ ಮಥನ ಆದಾಗ ವಿಷಪಾನ ಮಾಡಿ ತಲೆನೋವು ಬಂದು ಮಲಗಿದ್ರು. ಈ ನೋಡಿದ ನಾರದರು ಸಿಕ್ಕಾಪಟ್ಟೆ ವರ್ಣನೆ ಮಾಡಿದ್ರು. ನೀನು ಮಿಸ್ ಮಾಡಿಕೊಂಡಿರುದ್ರ, ಅದು ಇನ್ಯಾರೋ ಕುಡಿತಾ ಇದ್ದ, ನಿನ್ನ ಯಾವನು ಕುಡಿ ಅಂದವನು ದೊಡ್ಡದಾಗಿ ಕುಡಿದು ಒದ್ದಾಡಿದೆ. ಈಗ ನೋಡು ನಿಮ್ಮ ತಾತನ ರೂಪ ನೀ ಮಿಸ್ ಮಾಡ್ಕೊಂಡೆ. ನಾನು ನೋಡ್ತೀನಿ, ನೋಡ್ಲಿಕ್ಕೆ ತೋರಿಸ್ಬೇಕಲ್ಲ ಅವನು. ಇಲ್ಲ ನಾ ಹೋಗಿ ಹಠ ಮಾಡ್ತೇನೆ ಅಂತ ಹೇಳಿ ಬಂದು ಕೂತು. ದೇವರಂದ ಬೇಡಪ್ಪ ರುದ್ರ, ಅದೊಂದು ಏನೋ ಇನ್ಸಿಡೆಂಟು ಅನಿವಾರ್ಯತೆ ಇತ್ತು ಅಂತ ನಾ ಮೇಕಪ್ ಮಾಡಿಕೊಂಡೆ. ಭಾಳ ತ್ರಾಸ ಆಗತ್ತದೆಲ್ಲ ನಿಂಗೆ. ನೀನು ಮನ್ಮಥ ವೇಷ ಹಾಕೊಂಡು ನಂಗೆ ತ್ರಾಸ, ನೀ ಮೋಹಿನಿ ವೇಷ ಹಾಕ್ಕೊಂಡ್ರೆ ನಾವು ಯಾರು ಗೊತ್ತನು ಅಂದರು ರುದ್ರದೇವರು. ಗೊತ್ತಪ್ಪ ಯಾರು ನೀನು ಅಂತ. ಮನ್ಮಥನನ್ನೇ ಸುಟ್ಟವರು. ಬೇಡ ನಿಂಗೆ ಹೆಚ್ಚು ಕಮ್ಮಿ ಆಗ್ತವೆ, ಏನೇನೇನೇನೂ ಆಗೋದಿಲ್ಲ, ನಾವು ಮಹಾ ಸಮರ್ಥ. ಬಾ ನಾಳೆ ಬೆಳಗ್ಗೆನೇ ಇಲ್ಲೇ ಕೃಷ್ಣರಾವ್ ಪಾರ್ಕಿಗೆ ಬಾಪ, 4 ಗಂಟೆಗೆ ಬಾ. ನೀ ಗಟ್ಟಿನೋ ನಾ ಗಟ್ಟಿನೋ ತೋರಿಸ್ತೇನೆ. ಅರುಣೋದಯಕ್ಕೆಲ್ಲ ರುದ್ರದೇವರು ಬಂದರು. ರುದ್ರದೇವರಿಗೆ ಪಾರ್ವತಿ ಗಣಪತಿ ಇನ್ಯಾವ ಪತಿಗಳಿದ್ರು ಎಲ್ಲ ಪತಿನೂ ಹಾಕ್ಕೊಂಡೇ ಬಂದರು. ಬಂದು ನೋಡಿದ್ರು ಅಲ್ಲಿ ಯಾರು ಇಲ್ಲೇ ಇಲ್ಲ. ಏನು ನಮ್ಮ ತಾತ ಮರೆತು ಬಿಟ್ಟ ಏನೋ, ಚಲೋ ನಿದ್ದೆ ಮಾಡಿ ಸ್ವಲ್ಪ ಈ ಕಡೆ ಹೊರಳಿದ್ರು. ಅಲ್ಲೊಂದು 16 ವರ್ಷದ ಹುಡುಗಿ ಮರದ ಕೆಳಗೆ ನಿಂತಿದ್ಲು. ಭಾಳ ಆನಂದ ಆಯ್ತು. ಹುಡುಗಿ ಕಂಡದ್ದಕ್ಕಿಂತ ಇವ್ರ ತಾತ ಬರದೇ ಇದ್ದದ್ದೇ ಚಲೋ ಆಯಿತು ಅಂತ. ಅವಳು ನೋಡ್ಬೋದು, ಅಟೆಂಡ್ ಮಾಡ್ಬೋದು ಅಂತ ಕೇಳಲಿಕ್ಕೆ ಅಂತ ಹೊರಟ್ರು. ಅವಳು ಓಡ್ಲಿಕ್ಕೆ ಶುರು ಮಾಡಿದ್ಲು. ಅವ್ರ ಹಿಂದೆ ಓಡಿ 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 ಪಾಪ ಈ ಪಾರ್ವತಿ ಅಂತ ರೀ 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 ಅಂತ. ಆ ರುದ್ರದೇವರು ಇದನ್ನು ಕಿವಿಲೇ ಹಾಕೊಳ್ಳಿಲ್ಲ. ಅವಳು ಲೇ 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 ಅಂತ ಆ ಡೈರೆಕ್ಷನಲ್ಲಿ ಓಡ್ತೀಯ. ಇವಳು ರೀ, ಅವರು ಲೇ. ಇದನ್ನು ಯಾರೋ ರಿಲೇ ಮಾಡಿಟ್ಬಿಟ್ರು. ಹೀಗೂ ಉಂಟೆ ಅಂತೂ ಕಡೆಗೆ ಆ ಹೆಣ್ಣು ಸಿಕ್ಕಿದ್ಲು. ಗಟ್ಟಿಯಾಗಿ ಅಪ್ಪಿಕೊಂಡ್ರು. ಮೈಯೆಲ್ಲ ಚುಚ್ಚುತ್ತಾ ಇದೆ. ತಲೆ ಎತ್ತಿ ನೋಡಿದ್ರೆ ಶಂಖಚಕ್ರ ಗದಾಪದ್ಮಧಾರಿಯಾದ ದೇವರು. ಏನಪ್ಪ ಮನ್ಮಥನ್ ಸುಟ್ಟವನೇ, ಮನ್ಮಥನ್ ಸುಟ್ಟವನೇ. ಹಾಗೆಲ್ಲ 10 ಸರಿ ಅನಬಾರ್ದು. ಕೆಲವೊಮ್ಮೆ ಆಗ್ತಾವೆ ನಮಗೂ. ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ತಾವೆ. ಅದು ಭಾಳ ಹೇಳ್ಕೊಂಡು ಅವ್ರು ವ್ಯತ್ಯಾಸ ಮಾಡಿಬಿಟ್ರೆ ಇವ್ರು ಅದನ್ನೇ ಹೇಳ್ತಾ ಇದ್ರೆ ಇವ್ರು ಭಾಳ ಎತ್ತಾರಪ್ಪ ವಜ್ಜ. ಇವ್ರು ಏನಿದೆ 25 kg ಅಕ್ಕಿ ಮೂಟೆನ ಹಿಂಗೆ ಹಂಗೆ ಇಡ್ತಾರೆ ಅಂತ. ಪಾಪ ಇವ್ರಿಗೆ ಸಾಮರ್ಥ್ಯ ಇರಲಿಲ್ಲ. ಇರ್ಬೋದ್ರಪ್ಪ ದೇವ್ರು ಕೊಟ್ಟ ಸಾಮರ್ಥ್ಯ. ಆಯಿತು ಅಂತ ಒಂದು ತಮಗೆ ಕೊಟ್ಟ. ತಮಗೆ ಬೀಳಿಸ್ಬಿಟ್ರು ಅವರು. ಲೋಟ ಕೊಟ್ಟರು, ಅವರೇ ಬಿದ್ದುಬಿಟ್ರು. ಆಮೇಲೆ ಇವನಂದ ಇವ್ರು ಎತ್ತದ್ರೆ 25 kg ಮಾತ್ರ ಎತ್ತೋದು ಕಾರಣ, ಸಣ್ಣ ಪುಟ್ಟ ಎತ್ತಂಗಿಲ್ಲ ಅಂತ. ಇಲ್ಲ, ಅವ್ರ ಕೈ ಎಣ್ಣೆ ಆಗಿತ್ತು, ಅದಕ್ಕೆ ಬಿತ್ತು. ಹಾಗೆ ರುದ್ರದೇವರು ಭಾಳ ಹೇಳ್ಕೊಂಡು ನಾನು ಮನ್ಮಥನ್ ಸುಟ್ಟವನು. ಇಲ್ಲಿ ನೋಡಿದ್ರೆ ಪೂರ್ಣ ಬೋಲ್ಡ್. ಅದನ್ನೇ ನಮ್ಮ ಶ್ರೀಪಾದರಾಜರು ಅಂತಾರೆ. ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣೀಯ ರೂಪವು ವನದೋಳಿರುತ್ತಿರಲು ಧರೆಯ ಬರೆಯುತ್ತ ನಿಂತಿರುವಳ ಕಂಡು ಸೆರಗ ಪಿಡಿದನೆಂದೊಡುತ್ತ ಬರಲು ಇದು ಮೋಸವೆನಲು ಕರದಲಿಗದ ಶಂಖ ಚಕ್ರವ ತೋರಲು ಹರನು ನಾಚಿತಲೆ ತಗ್ಗಿಸಿ ನಿಂತ ಋಷಭ ನೇರಿದ ವಿಷಧರ ನ್ಯಾರೆ ಪೆಳಮ್ಮಯ್ಯ ಹಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟಾಮಂಡಲ ಧಾರಿ ಕಣಮ್ಮ ವೃಷಭ ನೇರಿದ ವಿಷಧರ ನ್ಯಾರೆ ಪೆಳಮ್ಮಯ್ಯ ಮಂಗಳಂಗ ಮರ ಜನಕ
ನಾ ಮಾಡಿದ ತಪ್ಪುಗಳ ಒಂದು ಎಣಿಸದಿರು ಯದುಕುಲ ತಿಲಕ ವಕ್ರತ್ತಳದಲಿಹ ಅಂಗನೆ ಅರಿಯಳು ನಖಾಗ್ರದ ಮಹಿಮೆಯ ಗುರುತ ಹೀಗೆಂದು ಪೇಳುತ್ತ ರಂಗವಿಠಲನ ಪದಂಗಳ ಪಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ಋಷಭ ನೇರಿದ ವಿಷಧರ ನ್ಯಾರೆ ಬೆಳಮ್ಮಯ್ಯ. ಯುವತಿ ವೇಷದಿ ಗೌರಿ ಧವಗೆ ಮೋಹಿಸಿ ಕೆಡಸಿ ಉಳಿಸಿದಿ ಅಂತ. ಅದು ಮೊದಲನೇ ಶ್ಲೋಕದಲ್ಲೇ ಒಂದು ಮಾತಿದೆ, ಮುಖ್ಯಂತಿ ಅಂಸೂರಯ ಯಂ ಪ್ರತಿ. ಯಾವ ಭಗವಂತನನ್ನ ಕುರಿತು ಅವನ ಅನುಗ್ರಹ ಕಡಿಮೆ ಆದರೆ ಸೂರಯ ಅಪಿ ಜ್ಞಾನಿಗಳು ಕೂಡ ಮುಖ್ಯಂತಿ ಮೋಹಗೊಳ್ಳುತ್ತಾರೆ. ದೇವರು ಅನುಗ್ರಹವನ್ನು ಮಾಡಿ ಅವರ ಬುದ್ಧಿಯಲ್ಲಿ ನಿಂತು ಸರಿಯಾಗಿ ಪ್ರೇರಣೆಯನ್ನು ಮಾಡಲಿಲ್ಲ ಅಂದರೆ ಮಹಾಜ್ಞಾನಿಗಳು ದೇವರೇನು ಅಂತ ಅರ್ಥ ಆಗೋದಿಲ್ಲ. ಇದೇನು ಯಾರವರೆಗೂ? ವಾಯುದೇವರವರೆಗೂ. ವಾಯುದೇವ್ರಿಗೆ ಮೋಹ ಇಲ್ಲ, ಇನ್ನು ಮಿಕ್ನಾದವ್ರಿಗೆಲ್ಲ ಆಗ್ತಾ ಎಲ್ಲ ಆಗ್ಯಾವ ಇದೆ. ಯುವತಿ ವೇಷದಿ ಗೌರಿ ಧವಗೆ ಮೋಹಿಸಿ ಎಂ ಸೂರಯ ಅಪಿ. ಮಹಾಜ್ಞಾನಿ ಮನೋಭಿಮಾನಿಯಾದ ರುದ್ರದೇವರು ಪರಮಾತ್ಮನ ಮೋಹಿನಿ ವೇಷವನ್ನು ಮೋಹಿನಿ ರೂಪವನ್ನು ನೋಡಿ ಮೋಹಗೊಂಡ್ರು. ಯಾಕೆ? ಅವನು ಒಳಗೆ ನಿಂತು ಬುದ್ಧಿ ಪ್ರೇರಣೆ ಮಾಡಬೇಕು. ರುದ್ರದೇವರೇ ಕೇಳ್ತಾರೆ ಬ್ರಹ್ಮದೇವರನ್ನು ಉಪನಿಷತ್ತಿನಲ್ಲಿ, ಕೇನೋಪನಿಷತ್ ಅಂತ ಪ್ರಶ್ನೆನೇ ಅದು. ಕೇನೇಶಿತಂ ಪದತಿ ಮನಃ. ಸ್ವಾಮಿ, ಮನುಷ್ಯನ ಮನಸ್ಸು ಭಗವಂತನ ಕಡೆ ಅಥವಾ ಯಾವುದೇ ಒಂದು ವಿಷಯಗಳ ಕಡೆ ಹೋಗಲಿಕ್ಕೆ ಯಾರು ಪ್ರೇರಕರು? ಇದು ಕೇಳುವವರೇ ರುದ್ರದೇವರು. ಕೇನ ಈಶಿತಂ ಪತತಿ ಮನಃ. ಇಲ್ಲ, ಅದೇನು ಸಿಂಪಲ್ಲು, ಜೀವನೇ ಕಾರಣ. ನಾವೇನು ನಮ್ಮ ದೇಹದಲ್ಲಿದ್ದೀವಿ, ಏನು ಅನ್ಕೋತೀವೋ ಅಲ್ಲಿ ನಮ್ಮ ಮನಸ್ಸು ಹೋಗುತ್ತೆ. ಸರ್ವಥಾ ಅಲ್ಲ ಅಂದರು. ನಮ್ಮ ಮನಸ್ಸಿಗೆ ಬಂದದ್ದು ಆಗಬೇಕಾದರೆ ಅಥವಾ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿದ್ದೇ ಹೋಗುತ್ತೆ ಅನ್ನುವುದಾದರೆ ನಮಗೆ ಎಂದೂ ಹೊಲಸು ವಾಸನೆ ಬರಬಾರದಾಗಿತ್ತು. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬರಬಾರದಾಗಿತ್ತು. ಮತ್ತು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನು, ಎಲ್ಲ ಇಂದ್ರಿಯಗಳಿಗೆ ಅದೇ ಇದನ್ನು ಕೊಡೋದು, ಹೀಗೆ ಮಾಡು ಹಾಗೆ ಮಾಡು ಅನ್ನುವಂತಹ ಮೆಸೇಜನ್ನು ಕೊಡೋದು. ಒಂದು ವೇಳೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲೇ ಇದೆ ಅನ್ನುವುದಾದರೆ ಬೇರೆ ಯಾವುದೋ ದೃಷ್ಟಾಂತ ಕೊಡಲಿಲ್ಲ ಉಪನಿಷತ್ತು. ನಿನ್ನ ನಾಲಿಗೆಯನ್ನು ನಿನ್ನ ಹಲ್ಲಿನಿಂದ ಕಚ್ಕೊಳ್ತಿ. ಯಾರು ಹೇಳಿದ್ರು? ಮಂದಿದಾದರೆ ಏನು ಬೇಕಾದ್ರೆ ಅನ್ಬೋದು. ನಿಂದೇ ನಾಲಿಗೆ, ನಿಂದೇ ಹಲ್ಲು, ಯಾತಿಗೆ ಬೈತಿ? ನಾಲಿಗೆಗೆ ಬೈತೀಯ? ಹಲ್ಲಿನ ಮಧ್ಯೆ ಬಂದಿಲ್ಲ, ಬುದ್ಧಿ ಇದೆಯಾ? ನಾಲಿಗೆಯೇ ಕತ್ತರಿಸು ಅಂದರೆ ನಿಂದೇ ಅದು. ಬೇಡ, ಹಲ್ಲು ಹೊಡೋದು ಉದುರಿಸು. ನಾಲಿಗೆ ಬಂದಾಗ ಬ್ರೇಕ್ ಹಾಕಬೇಕು ಅಂತ ಗೊತ್ತಿಲ್ವ ಅಂದರೆ ನಿಂದೇ ಅದು. ಎರಡು. ನನಗೆ ಬೇಡದ ಸಂಗತಿಗಳು ನನ್ನ ಜೀವನದಲ್ಲಿ ಆಗತ್ತೆ. ಎಷ್ಟೋ ಬಾರಿ ಅನ್ಕೊಳ್ತೀವಿ, ಏನು ಹಾಳಾಗಿ ಹೋಗಿತ್ತು ರೀ ಬುದ್ಧಿಗೆ, ಏನೇನೋ ಅಂದು ಬಂದ್ಬಿಟ್ಟೆ, ಪಾಪ ಎಷ್ಟೆಲ್ಲ ಉಪಕಾರ ಮಾಡಿದ್ರು. ಹಾಗಾದರೆ ನನ್ನ ಮನಸ್ಸಿನ ಮೇಲೆ, ನನ್ನ ಇಂದ್ರಿಯಗಳ ಮೇಲೆ ನನಗೆ ಕಂಟ್ರೋಲ್ ಇಲ್ಲ. ಮನೋಭಿಮಾನಿಯಾದ ರುದ್ರದೇವರೇ ನಿಯಾಮಕರು ಅನ್ನುವ ಅಂದರೆ ಪ್ರಶ್ನೆ ಮಾಡಿದವರು ಅವರೇ. ಪ್ರಾಣನನ್ನ ಅನ್ನುವ, ಪ್ರಾಣನಿಂದ ನಮ್ಮ ಮನ ಪ್ರೇರಣೆ. ಪ್ರಾಣನೂ ಹೌದು, ಇಲ್ಲ, ಪ್ರಾಣಸ್ಯ ಪ್ರಾಣ, ಪ್ರಾಣನಿಗೂ ತ್ರಾಣ ಕೊಡುವವನು ಇದ್ದಾನೆ. ಆ ಭಗವಂತನಿಂದ ನಮ್ಮ ಇಂದ್ರಿಯಗಳು ಎಲ್ಲ ವಿಷಯಗಳ ಕಡೆ ಹೋಗುತ್ತೆ. ಮನದೊಳಗೆ ತಾನಿದ್ದು ಮನನೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಅನುಸರಿಸಿ ಇವನು ಭೋಗಗಳ ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು. ಹಾಗಾದರೆ ನನ್ನ ಮನಸ್ಸಿನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ, ಇದೆ ಅನ್ನೋ ಭ್ರಮೆ ಇದೆ. ಅವನು ಹೇಗೆ ನನ್ನ ಮನಸ್ಸಿಗೆ ಸರಿಯಾಗಿ ಪ್ರೇರಿಸ್ತಾನೋ ಹಾಗೆ ನಾನು ನಡೆಯೋದು ಅಂತ. ಹೀಗಾಗಿ ಸಾಕ್ಷಾತ್ ಮನ್ಮಥ ಅನ್ನೋದಕ್ಕೆ ಈ ಒಂದು ಇದನ್ನು ಕೊಡ್ತಾರೆ. ದೇವರು ಪ್ರತ್ಯಕ್ಷನಾದ, ಬಹಳ ಆನಂದ ಆಯಿತು. ಅವರೆಲ್ಲರೂ ಕೇಳ್ತಾರೆ, ಸ್ವಾಮಿ, ಲೋಕದಲ್ಲಿ 3 ತರಹದ ಜನ ಇದ್ದಾರೆ. ಯಾರವರು 3 ಥರ? ನೋಡ್ರಿ, ನಾವು ಒಬ್ಬರಿಗೆ ದಾನ ಧರ್ಮಾದಿಗಳನ್ನು ಕೊಟ್ಟರೆ ಅಥವಾ ನಾವು ಅವರನ್ನು ಸ್ತೋತ್ರ ಮಾಡಿದರೆ ಅವರು ನಮ್ಮನ್ನು ಸ್ತೋತ್ರ ಮಾಡ್ತಾರೆ ಅಥವಾ ಅವರು ನಮಗೇನಾದರೂ ಕೊಡ್ತಾರೆ. ಅಂದರೆ ಪ್ರತ್ಯುಪಕಾರದ ಅಪೇಕ್ಷೆಯಿಂದಲೇ ಪ್ರವೃತ್ತರಾಗೋದು. ನಾನು ಏನೇ ಮಾಡಿದರೂ ಅದರಿಂದ ನನಗೇನು ಲಾಭ ಇದ್ದರೆ ನಾನು ಮಾಡೋದು. ಕಡೆಗೆ ದೇವಸ್ಥಾನಕ್ಕೆ ಹೋಗೋದು ಅದರಿಂದ. ಅಲ್ಲಿ ಹೋಗಿ ಏನು ಲಾಭ? ಏನೋ ದೇವರು ಕೊಡ್ತಾನೆ ಬಿಡ್ತಾನೆ, ಅಲ್ಲಿ ಮಂದಿ ಅಂತೂ ಕೊಡ್ತಾರೆ, ಹೋಗ್ತೀನಿ. ಪ್ರತಿಯೊಂದು ರಿಸಲ್ಟ್ ಓರಿಯೆಂಟೆಡ್ ಆಗಿ ಪ್ರತ್ಯುಪಕಾರದ ಅಪೇಕ್ಷೆಯಿಂದಲೇ ಉಪಕಾರ ಮಾಡುವ ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಇದೆ, ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ದೇವರು ನನಗೆ ಕೊಟ್ಟಿದ್ದಾನೆ,
ಕೊಟ್ಟಾಗ ಮಾಡಿದರೆ ಒಳ್ಳೆಯದು ಅಂತ ನಾನು ಪುರಾಣ ಪ್ರವಚನದಲ್ಲಿ ಕೇಳಿದ್ದೇನೆ. ಅವನಿಗೆ ಅನಿವಾರ್ಯತೆ ಇದೆ, ನನ್ನಲ್ಲಿ ದೇವರು ಕೊಟ್ಟಿದ್ದಾನೆ, ಅವನಿಗೆ ಕೊಡ್ತೇನೆ. ಅವನು ನಿಮಗೇನು ಕೊಡಲ್ಲ, ಅವನು ಕೊಡಲಿ ಅಂತ ನಾನು ಮಾಡ್ತಾನೇ ಇಲ್ಲ. ನನಗೆ ದೇವರು ಕೊಟ್ಟದ್ದನ್ನು ಯೋಗ್ಯರಿಗೆ ಕೊಟ್ಟರೆ ಒಳ್ಳೆಯದು ಅನ್ನೋ ಭಾವನೆಯಿಂದ ಕೊಡ್ತಾ ಇದ್ದೇನೆ. ಅವನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಅವನು ಕೊಡಲಿ ಅನ್ನೋ ಉದ್ದೇಶದಿಂದಲೂ ಕೊಡ್ತಿಲ್ಲ. ಪ್ರತ್ಯುಪಕಾರ ಅಪೇಕ್ಷೆ ಇಲ್ಲದೆ ಇನ್ನೊಬ್ಬ ಮಾಡ್ತಾನೆ. ಇದು ಎರಡನೇ ವರ್ಗ. ಪ್ರತ್ಯುಪಕಾರ ಅಪೇಕ್ಷೆಯಿಂದ ಮಾಡೋನು ಒಬ್ಬ, ಮಾಡದೆ ಮಾಡುವವನು ಮತ್ತೊಬ್ಬ. ಅದು ಬಹಳ ಶ್ರೇಷ್ಠ ಅಂತ ಗೀತೆಯಲ್ಲಿ ಅದನ್ನೇ ದೇವರಂತ ದಾತವ್ಯ ಮಿತಿಯದ್ದಾನಂ ದೀಯತೆ ಇತ್ಯನುಪಕಾರಿಣೆ. ಪ್ರತ್ಯುಪಕಾರ ಅಪೇಕ್ಷೆ ಇಲ್ಲದೆ ಇದು ಕೊಡಬೇಕು, ನಾನು ಕೊಡ್ತಾ ಇದ್ದೇನೆ ಅನ್ನುವ ಅನುಸಂಧಾನದಿಂದ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಮೂರನೆಯದು ಒಂದು ವರ್ಗ ಇದೆ. ನೀನು ಏನೇ ದಾನ ಕೊಡು, ಧರ್ಮ ಕೊಡು, ನಮಸ್ಕಾರ ಮಾಡು, ಪುರಸ್ಕಾರ ಮಾಡು, ಸನ್ಮಾನ ಮಾಡು, ಹೊಟ್ಟೆ ಆಸಾಮಿ ನಮ್ಮನ್ನು ಮಾತಾಡ್ಸಂಗೇ ಇಲ್ಲ, ಕಣ್ಣೆತ್ತು ನೋಡುವುದಿಲ್ಲ. ಈ ಮೂರರಲ್ಲಿ ನೀನು ಯಾವ ವರ್ಗಕ್ಕೆ ಸೇರಿದವನು ಅಂತ ದೇವರಿಗೆ ಪ್ರಶ್ನೆ. ಇದೆಲ್ಲ ನಮ್ಮ ಪರವಾಗಿ ಪ್ರಶ್ನೆ. ದೇವರಂದ ಮೊದಲನೇದು ಅದು ಏನೂ ಪ್ರಯೋಜನ ಇಲ್ಲ. ಪ್ರತ್ಯುಪಕಾರದ ಅಪೇಕ್ಷೆ ಇಟ್ಟುಕೊಂಡೇ ಅವನು ವ್ಯವಹಾರ ಮಾಡ್ತಾನೆ ಅಂದರೆ ಅವನು ವ್ಯಾಪಾರಿ. ಅವನು ದೇವರಲ್ಲಿ ಆಗ್ತಾನೆ, ಅವನಲ್ಲಿ ಸಜ್ಜನ ಆಗ್ತಾನೆ, ಅವನೊಬ್ಬ ವ್ಯಾಪಾರಿ. ಎರಡನೇದು ಇದೆಯಲ್ಲ ಬಹಳ ಚಲೋ. ಪ್ರತ್ಯುಪಕಾರ ಅಪೇಕ್ಷೆ ಇಲ್ಲದೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಮೂರನೇದು ಇದೆಯಲ್ಲ, ಯಾರೋ ನಾನು ಮಾತಾಡಿಸಿದೆ, ಯಾರಿಗೂ ಪುರಸ್ಕಾರ ಮಾಡಿದೆ, ನಮಸ್ಕಾರ ಮಾಡಿದೆ, ಅವರು ನನ್ನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಯಾವಾಗ ಅವರು ಪೂಜಾ ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರು, ಪಾಠ ಹೇಳ್ತಾ ಇದ್ರು, ಮನೋವ್ರತ ಮಾಡ್ತಾ ಇದ್ರು, ಆಗ ಹೋಗಿ ನಾನು ಮಾತಾಡಿಸಿದರೆ ಮಾತಾಡಲಿಲ್ಲ ಅಂದ್ರೆ ಅದು ಚಲೋನೇ, ಭಾಳ ಒಳ್ಳೆಯವ್ರಿ. ನಾ ಪೂಜಾಗೆ ಹೋದಾಗೆಲ್ಲ ಮಾತಾಡಿಸ್ತೇನೆ, ಅವ್ರು ಪೂಜಾನೇ ಬಿಟ್ಬಿಟ್ಟು ನನ್ನೊಟ್ಟಿಗೆ ಬಂದ್ಬಿಡ್ತಾರೆ ಅಂದ್ರೆ ಅವನು ಹಾಡು ನೀನು ಹಾಡು. ಅದಲ್ಲ, ಕಮಿಟ್ ಆಗಿದ್ದಾನೆ ಅಂದರೆ ಪೂಜಾ ಟೈಮಲ್ಲಿ ಮಾತಾಡದೇ ಇದ್ದದ್ದೇ ಚಲೋ. ಈ ವರ್ಗದ್ದು ತಪ್ಪಲ್ಲ. ಇನ್ನೊಂದು ವರ್ಗ ಇದೆ, ನಮಸ್ಕಾರ ಮಾಡಿದಾಗ ದುರಹಂಕಾರದಿಂದ ಈ ದರಿದ್ರನನ್ನು ನಾನು ಮಾತಾಡಿಸಿ ಏನು ಮಾಡೋದು, ಇವನಿಂದ ನನಗೇನೂ ಲಾಭ ಇಲ್ಲ, ಬರೀ ಹರಟೆ, ಆದ್ದರಿಂದ ಮಾತಾಡಿಸಲ್ಲ ಅನ್ನುವ ದುರಹಂಕಾರದಿಂದ ನಮ್ಮನ್ನು ತಿರಸ್ಕಾರ ಮಾಡಿದರೆ ಅಂಥವ್ರು ನಮಸ್ಕಾರವೇ ಮಾಡಬೇಡ. ಕೃಷ್ಣ, ನಾವು ನಿನ್ನನ್ನು ಪುರಾಣ ಕೇಳಲಿಲ್ಲ, ನೀನು ಯಾವ ವರ್ಗಕ್ಕೆ ಸೇರಿದೋ ಅದನ್ನು ಹೇಳು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿನ್ನ ವರ್ಗ ಯಾವುದು? ಕೃಷ್ಣ ಅಂದ, ನೀವು ನನ್ನನ್ನು ಭಜನೆ ಮಾಡಿದರೆ ನನಗೆ ನೀವೇನಾದರೂ ಕೊಟ್ಟರೇನೆ ನಾನು ನಿಮಗೆ ಅನುಗ್ರಹ ಮಾಡೋದು. ಮತ್ತು ದೊಡ್ಡ ವ್ಯಾಪಾರಿ ನೀನೇ ಆದಿಲ್ಲ, ದೊಡ್ಡದಾಗಿ ಇಷ್ಟೊತ್ತವರೆಗೂ ಲೆಕ್ಚರ್ ಬಿಗದಿ, ಯಾರಾದರೂ ನಾವು ಕೊಡೋದನ್ನು ಎಕ್ಸ್ಪೆಕ್ಟ್ ಮಾಡಿ ನಮಗೆ ಉಪಕಾರ ಮಾಡೋರು ಅವ್ರು ವ್ಯಾಪಾರಿ, ಹಾಗೆ ಹೀಗೆ, ನೀ ಏನು ಮತ್ತೆ ಅಂದರು. ಕೃಷ್ಣ ಅಂದ, ಲೋಕದಲ್ಲಿ ನೀವು ಕೊಡುವಂತಹ ಹಣದ ಅನಿವಾರ್ಯತೆ ಅವರಿಗಿದೆ, ಪದಾರ್ಥದ ಅನಿವಾರ್ಯತೆ ನಿಮಗಿದೆ. ಅಥವಾ ಬಾರ್ಟರ್ ಸಿಸ್ಟಮ್, ನೀನು ನನಗೆ ಈ ದೇಶದಲ್ಲಿ ಇದ್ದದ್ದು ಹಿಂದೆಲ್ಲ ಬಾರ್ಟರ್ ಸಿಸ್ಟಮೇ, ನೀ ಅಕ್ಕಿ ಕೊಡು ನಾ ಜೋಳ ಕೊಡ್ತೇನೆ, ನೀ ಬ್ಯಾಳಿ ಕೊಡು ನಾ ಇನ್ನೊಂದು ಕೊಡ್ತೇನೆ ಅಂತ. ಆಮೇಲೆ ಹಣ ಬಂದದ್ದು. ಹಾಗಾಗಿ ದೇವರಂತಾನೆ, ನನ್ನಲ್ಲಿ ವಿನಿಮಯ ಇಲ್ಲ. ನೀನು ಪೂಜೆಯನ್ನು ಮಾಡಿ ನೀನು ನನಗೆ ಆಭರಣವನ್ನು, ಕವಚವನ್ನು, ವಸ್ತ್ರವನ್ನು ದಾನ ಮಾಡಿದೆ. ನಾನು ಅದನ್ನೆಲ್ಲ ಸ್ವೀಕಾರ ಮಾಡೋದು ನನಗೆ ಗತಿ ಇಲ್ಲ ಅಂತಲ್ಲ, ನಿನಗೊಂದಿನ ಗತಿ ಇಲ್ಲದ ಸ್ಥಿತಿ ಬರುತ್ತೆ. ಆಗ ಅದನ್ನು ಮೆಚೂರ್ ಮಾಡಲಿಕ್ಕೆ ನಾನು ಫಿಕ್ಸೆಡ್ ಡೆಪಾಸಿಟ್ ನಿನ್ನಿಂದ ತೊಗೊಳ್ಳೋದು. ಮಗನೇ, ಏನು ಕೊಟ್ಟಿದ್ದೀನಿ ನಂದೇ, ನನಗೆ ಕೊಟ್ಟು ಈಶಾವಾಸ್ಯಮಿದಂ ಸರ್ವಂ ನಾ ಕೊಟ್ಟೆ ಅಂತೇಳಿ ಏನಿದೆ ನಿಂದು? ಚಲೋ ದೇವರು ವಸ್ತ್ರ ಕೊಟ್ಟೆ ಅಂದು, ಯಾವುದು? ಕಾಟನ್ನು. ಹೌದು, ಎಲ್ಲಿಂದ ಬಂತು? ಮಿಲ್ಲಿಂದ. ಮಿಲ್ಲೋರು ಎಲ್ಲಿಂದ ಬಂತು? ಹತ್ತಿಯಿಂದ ಬಂತು. ಹತ್ತಿ ಯಾರಪ್ಪ ಅಂದಪ್ಪ? ಬಿತ್ತಿದಾಗ ಮಣ್ಣಲ್ಲಿ ಬೀಜವನ್ನು ಒಡೆದು ಹತ್ತಿ ಬರುವಂತೆ ಮಣ್ಣಿಗೆ ತಾಕತ್ತನ್ನು ಕೊಟ್ಟವನು ನಾನು. ಕೃಷ್ಣ ಒಂದು ಕಡೆ ಅದೇ ಅಂತಾನೆ, ಹಿಂದಿಲೋ ಮರಾಠಿಯಲ್ಲೋ ಅದನ್ನು ಅಂತಾರೆ. ಅವನ ಹಾಲು ಮೊಸರು ಬೆಣ್ಣೆ ಎಲ್ಲ ಕುಡ್ದಾಗ ಅವನು ತಿಂದ, ಅವನು ಕುಡ್ದ. ಏನು ನಿಮ್ಮ ಅಪ್ಪಂದ ಇದು ಹಾಲು ಮೊಸರು? ಆಕಳ ನಮ್ಮದದು. ಆ ಆಕಳ ಹುಲ್ಲು ತಿಂದಾಗ ಅಲ್ಲಿ ಹಾಲು ಮಾಡಿದವ್ರು ಯಾರು ಅಂದ? ಅದು ಯಾರೂ ಗೊತ್ತಿಲ್ಲಪ್ಪ. ನಾನೇ ಒಳಗೆ ನಿಂತು ಅದನ್ನು ಕ್ಷೀರವಾಗಿ ಪರಿಣಾಮವನ್ನು ಮಾಡಿದವ ನಾನು. ಮತ್ತೆ ಹಾಲು ಹೆಪ್ಪಾಕಿದಾಗ ಬರೀ ಹೆಪ್ಪಾಕಿದ್ರೆ ಆಗೋದಿಲ್ಲ, ಎತ್ಕೋಬೇಕು ಅಂತಂದರೆ ಅಲ್ಲಿ ದೇವರು ಪಯೋಂಬವಚ್ಚೆ ತತ್ರಾಪಿ ಅಂತ ಒಂದು ಸೂತ್ರವನ್ನು ಮಾಡ್ಯಾರ. ಯದ್ಯಪಿ ಇದನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ನಮ್ಮ 15ನೇ ಸರ್ಗ ಸುಮಧ್ವಜದಲ್ಲಿ ಜಗತ್ತು ತನ್ನಷ್ಟಕ್ಕೆ ತಾನೇ ಆಗಿಬಿಡತ್ತೆ, ಇದಕ್ಕೆ ಒಬ್ಬ ಕರ್ತೃ ಬೇಡ ಅಂತ ಒಂಥರ ಸೈನ್ಸ್. ಸಿಂಗಲ್ ಸೆಲ್ ಇತ್ತು, ಅಮೀಬಾ, ಆಮೇಲಿಂದ ಮಲ್ಟಿ ಸೆಲ್ ಆಯಿತು, ಹೀಗೆಲ್ಲ ಒಂದು ವಾದ ಉಂಟಲ್ಲ. ಹಾಗೆ ಪ್ರಕೃತಿ ಪರಿಣಾಮವನ್ನು ಹೊಂದುವುದು ಅದರ ಸ್ವಭಾವ. ಪ್ರಕೃತಿ ಪರಿಣಾಮ ಆದದ್ದರಿಂದ ಜಗತ್ತಾಯಿತು ಅಂತ ಸಾಂಖ್ಯರು ಅಂತ ಒಬ್ಬರಿದ್ದಾರೆ.
ಅವ್ರು ಹೇಳೋದು ಪ್ರಕೃತಿಯಿಂದಲೇ ಜಗತ್ತಾದದ್ದು, ದೇವರು ಬೇಡ ಅಂತ. ಫಾರ್ ಎಕ್ಸಾಂಪಲ್, ಒಂದು ಪದಾರ್ಥ ಇನ್ನೊಂದು ಪದಾರ್ಥವಾಗಿ ಕನ್ವರ್ಟ್ ಯಾರಿಲ್ಲದೆ ಆದದ್ದು ಯಾರಿಂದ? ಎಲ್ಲಾದರೂ ಒಂದು ಎಕ್ಸಾಂಪಲ್ ಇದೆಯಾ? ಹಾಲು ಮೊಸರು ಆಯ್ತಲ್ಲ, ಪಯೋವದಿತಿ ಚೇತ್ ಸಾಧ್ಯ ವೈಕಲ್ಯಂ ಸ್ಯಾನ್ ನಿದರ್ಶನೆ. ನಿಸರ್ಗದಲ್ಲಿ ಶ್ರೀಮದಾಚಾರ್ಯರು ನಾರಾಯಣೋ ಅನಂತಗುಣೋ ಬ್ರಹ್ಮಕ್ವ ವೇದವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಇತ್ಯ ಅಸೀಸತೆ ಅಂತ ಹೇಳಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ವಿವರಣೆಯನ್ನು ಮಾಡಿದರು ವಿಷ್ಣುಮಂಗಲ ದೇವಸ್ಥಾನದಲ್ಲಿ. ಒಂದೊಂದೇ ಮತಗಳು ನಿರಾಕರಣೆ ಮಾಡಬೇಕಲ್ಲ. ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಿತ್ವ ಪಯೋವತದೆ ಇತಿ ಚೇತ್, ಅದು ಶ್ಲೋಕ ಅದು. ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಯತೆ ಪಯೋವದಿತಿ ಚೇತ್ ಸಾಧ್ಯ ವೈಕಲ್ಯಂ ಸ್ಯಾನ್ ನಿದರ್ಶನೆ. ಪ್ರಧಾನ ಅಂದರೆ ಪ್ರಕೃತಿ. ಪ್ರಧಾನಂ ಅಪರಾಧೀನ ಕಾರಣಂ, ಪರರ ಅಧೀನವಾಗದೆ ಯಾರ ಅಧೀನದಲ್ಲಿಲ್ಲದೆ ಜಗತ್ತಿಗೆ ಕಾರಣ ಆಗಿದೆ ಪ್ರಕೃತಿ. ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಿತ್ವ, ಪರಿಣಾಮ ಹೊಂದೋದು ಅದರ ಸ್ವಭಾವ. ಯಾರ್ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಫಾರ್ ಎಕ್ಸಾಂಪಲ್ ಹಾಲು ಮೊಸರಾದಂತೆ. ಹಾಲು ಹಾಗೆ ಇಟ್ಬಿಟ್ರೆ ಕೆಟ್ಟು ಹಾಳಾಗಿ ಹೋಗುತ್ತೆ. ಒಬ್ಬ ಹೆಪ್ಪಾಕೋನಾದರೂ ಬೇಕೇ ಬೇಕು. ಮೊಸರಾದರೆ 4 ದಿನ ಇರ್ತಾವ್ರಿ, ಹುಳಿ ಬಂದರೂ ಅಡ್ಡಿ ಇಲ್ಲ. ಹಾಲು 4 ದಿನ ಇಟ್ಬಿಟ್ರೆ ಹುಳ ಬರುತ್ತೆ ಅಷ್ಟೇ. ಅದು ಹಾಲು ಮೊಸರಾಗಲಿಕ್ಕೆ ಹೆಪ್ಪಾಕೋನು ಬೇಕು. ಇದು ಕಾಣುವ ಕಾರಣ. ಆ್ಯಕ್ಚುಯಲ್ ಆಗಿ ನಮ್ಮಲ್ಲೆಲ್ಲ ಹಿಂದೆ ಎಲ್ಲರ ಮನೆಯಲ್ಲಿ ಅನುಭವ. ಫಂಕ್ಷನ್ ಆದಾಗ ಫಸ್ಟ್ ಸಾಯಂಕಾಲ ಒಬ್ಬ ಬರೋನು, ಸಾಮಾನ್ಯ ಲೇಬರ್, ಅವನು ತುಂಬ ದಡ್ಡ. ಅವನು ಗೊತ್ತಿದ್ದು ಹಾಲು ಕಾಸಿ ಹೆಪ್ಪು ಹಾಕೋದೊಂದೇ. ಈ ನಂದಿನಿ ಮೊಸರು ಬರುವ ಮುಂಚೆ ಮನೆಯಲ್ಲಿ ಫಂಕ್ಷನ್ ಆಗುವ ಕಾಲದಲ್ಲಿ ಫಸ್ಟ್ ಪ್ರೋಸೆಸ್ ಏನಪ್ಪ, ಸಾಯಂಕಾಲ ಹೆಪ್ಪು ಹಾಕ್ಲಿಕ್ಕೆ ನಿಮ್ಮೋನೇ ಬರ್ತಾನೋ ನಾವೇ ಹಾಕೋದು. ಹಾಲು ಎಷ್ಟು, ನಾಳೆ ಮೊಸರು ಬೇಕು. ಈಗೇನಿಲ್ಲ, ಊಟಕ್ಕೆ ಕೂತಾಗ ಮನೇಲಿ ಮೊಸರು ಗತಿ ಇರಲ್ಲ. ಅವನಿಗೆ ಪಿಜ್ಜಾದವ್ನಿಗೆ ಹೇಳೋದು ಅವನು ತಂದು ಹಾಕೋಗ್ತಾನೆ. ಅವನು ಹುಗ್ಗೇನೋ ಸುಗ್ಗೇನೋ. ಇಷ್ಟು ಸೋಂಬೇರಿತನ ನಾವು ಬಂದಿದೆ. ಮೊಸರು ಹೆಪ್ಪು ಹಾಕೋದು ಅನ್ನೋ ಪದ್ಧತಿನೇ ಹೋಗಿಬಿಡ್ತು. ಒಬ್ಬರು ಮನೇಲಿ ಇರ್ಬೋದು. ಹಾಗಾಗಿ ಅವನು ಬಂದು ಅದನ್ನು ಚೆನ್ನಾಗಿ ಕಾಯಿಸಿ, ಅವನಿಗೆ ಅದೊಂದೇ ಕೆಲಸ. ಒಳ್ಳೆ ಎಕ್ಸ್ಪರ್ಟ್, ಕೈಯೂ ಚೆನ್ನಾಗಿರೋದು. ಹಾಲು ಮೊಸರಾಗಲಿಕ್ಕೆ ದೃಷ್ಟ ಕಾರಣ ಹೆಪ್ಪು ಹಾಕೋನು. ಬರೀ ಹೆಪ್ಪು ಹಾಕಿದ್ರೆ ಆಗೋದಿಲ್ಲ. ಒಳಗೆ ದೇವರು ಆ ಹಾಲಿನ ಪರಮಾಣುಗಳನ್ನು ಮೊಸರಿನ ಪರಮಾಣುಗಳಾಗಿ ಸೈಂಟಿಫಿಕ್ ಆಗಿ ಈಸ್ಟನ್ಸು ಅಂತೆಲ್ಲ ಉತ್ಪತ್ತಿಯಾಗಿ ಹಾಲು ಮೊಸರಾಗುತ್ತೆ. ಇದನ್ನು ವೇದವ್ಯಾಸ ದೇವರು ಸೂತ್ರ ಮಾಡಿದ್ರು. ಪಯೋಂಬುವಚ್ಚೆ ತತ್ರಾಪಿ, ಹಾಲು ಮೊಸರು ಆಗಬೇಕಾದರೂ ಅಲ್ಲಿ ದೇವರು ಅದನ್ನು ಮೊಸರಾಗುವಂತೆ ಪರಿಣಾಮ ಮಾಡ್ತಾನೆ. ಆದ್ದರಿಂದ ಹಾಲು ಮೊಸರು ತನ್ನಷ್ಟಕ್ಕೆ ತಾನಾಗೋದಿಲ್ಲ, ಅದು ಎಕ್ಸಾಂಪಲ್ ಆಗಲ್ಲ. ಅದರಂತೆ ಜಗತ್ತು ತನ್ನಷ್ಟಕ್ಕೆ ತಾನು ಆಗೋದಿಲ್ಲ. ಅದಕ್ಕೊಬ್ಬ ನಿಯಾಮಕ, ಒಬ್ಬ ಕರ್ತೃ ಬೇಕೇ ಬೇಕು. ಕರ್ತೃವಿಲ್ಲದೆ ಕೇವಲ ಜಡದಿಂದ ಯಾವುದೂ ಆಗೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗೆಲ್ಲ ಡೆವಲಪ್ ಆಗ್ತಾ ಇದೆ. ಇನ್ನು ಕೆಲವು ವರ್ಷಕ್ಕೆ ಕಾರ್ ಡ್ರೈವರ್ ಇರಲ್ಲ. ಈಗ ಯಾವುದೋ ಟೆಕ್ಸಾಸ್ ಯಾವುದೋ ಕಾರ್ ಮಾಡಿ ಅದು ಇಂಡಿಯಾಕ್ಕೆ ಇನ್ನೂ ಆಗಿಲ್ಲ. ಅದು ಏನೇ ಮಾಡಿದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅವ್ರು ಯಾರೋ ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಅವ್ರು ಸಿಕ್ಕಿದ್ರು, ಆಚಾರ್ಯ ನಿಮ್ಮ ಥರದ್ದೇ ಒಬ್ಬರನ್ನ ಮಾಡಿ ಒಂದು 4 ಸಲ ಅದಕ್ಕೆ ಪುರಾಣ ಹೇಳ್ಕೊಟ್ಬಿಟ್ರೆ ನಿಮ್ಗಿನ್ನ ಚೆನ್ನಾಗಿ ಹೇಳುತ್ತೆ ಅಂತ ಹೇಳಿದ್ರು ಅವರು. ಅದಕ್ಕೆ 4 ಸಲ ಆದರೆ 5ನೇ ಸಲ ನಿಮ್ಮನ್ನೇ ಅದು ಮೀರ್ಸತ್ತೆ, ನೀವೇ ಅದ್ರ ಹತ್ರ ಕಲಿಬೇಕು. ನ್ಯೂಸ್ ಬರ್ತಾ ಇದೆ ಆ ಥರ. ಏನು ನ್ಯೂಸೇ ಬರ್ತಾ ಇದೆ ಹಾಗೆ ಅದು ಹೇಳಿದ್ರು. ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ವಸ್ತುಸ್ಥಿತಿನೇ ಅವ್ರು ಹೇಳಿದ್ದು. ತುಂಬ ಚೆನ್ನಾಗಿ ಹೇಳುತ್ತೆ. ಆದರೆ ಏನೇ ಆದರೂ ಈಗ ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಲೈವ್ ಕೇಳೋದು ಚಂದ. ಹಾಗೆ ಯಾವುದೋ ಒಂದು ಬೊಂಬೆನ ಕೂಡಿಸೋದಕ್ಕಿಂತ, ಅಥವಾ ನಾವೇ ಬೊಂಬೆನ ಕೂಡಿಸ್ಬಿಟ್ಟು ಹೊರಟೋಗ್ತೀವಿ, ಏನು ದಕ್ಷಿಣೆ ಹಾಕ್ತೀವಿ ನಾವು ತೊಗೊಂಡು ಹೋಗ್ತೀವಿ ಅಷ್ಟೇ. ಬೊಂಬೆಗಂತೂ ಬೇಡ ಅಂತ ಹೇಳೋದು. ಚಾನೆಲ್ ಮೇಲೆ ವೆದರ್ ಫೋರ್ಕಾಸ್ಟ್ ಇದ್ರ ಮೇಲೆ ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದರೂ ಏನು ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಒಬ್ಬ ಚೇತನ ಬೇಕೇ ಬೇಕಲ್ಲ. ಅಚೇತನನಿಂದ ಪ್ರೋಗ್ರಾಮಿಂಗ್ ಅಂತೂ ಆಗೋದಿಲ್ಲ. ಪ್ರೋಗ್ರಾಮ್ ಮಾಡಲಿಕ್ಕೆ, ಅದನ್ನು ಆಪರೇಟ್ ಮಾಡಲಿಕ್ಕೆ ಎಲ್ಲೋ ಒಂದು ಹಂತಕ್ಕೆ ಅದು ಸಣ್ಣ ಕೂತ್ಬಿಟ್ರೆ ಇವನೇ ಬರಬೇಕಲ್ಲ. ಅದೇನು ಹೇಳೋದೇ ಇಲ್ಲ. ಬಹಳ ಬುದ್ಧಿವಂತಿಕೆ ಇದೆ ಆ ಮೆಷಿನರೀಸು. ಯಾವಾಗ ಕೆಡುತ್ತೆ ಮಾಡುತ್ತೆ ಅದನ್ನೆಲ್ಲ ತುಂಬ ರೆಕಗ್ನೈಸ್ ಮಾಡುತ್ತೆ. ಬಟ್ ಈ ಪ್ರೋಗ್ರಾಮರ್ ಅನ್ನೋನು ಏನಾದರೂ ಒಂದ್ಸಲಿ ಅದು ದೊಡ್ಡದ ಕೈ ಕೊಟ್ಟರೆ, ಶ್ರೀಮದ್ ರಮಾರಮಣ ಗೋವಿಂದ ಇವರು ಮತ್ತೆ ಬರಬೇಕು. ಅದಕ್ಕೇನು ಹೊಡೆದ್ರೂ ನೋವಾಗೋದಿಲ್ಲ, ತಣ್ಣ ಕೂತಿರುತ್ತದೆ. ಹಾಗಾಗಿ ಹಾಲು ಪರಿಣಾಮ ಒಂದು ಅದರಂತೆ ಜಗತ್ತು ಅಷ್ಟೇ. ಒಬ್ಬ ಚೇತನ ಬೇಕೇ ಬೇಕು. ಚೇತನ ಇಲ್ಲದೆ ಆಗೋದಿಲ್ಲ. ಕೃಷ್ಣ ಹೇಳ್ದ, ನೀವು ಮಾಡಿದ ಪೂಜೆ ಪುರಸ್ಕಾರಗಳಿಂದ ನನಗೇನು ಲಾಭ ಇಲ್ಲ. ಮತ್ತು ನಾ ಯಾಕೆ ತಗೊಳ್ಳೋದು? ನಿಮಗೆ ಆಪತ್ತು ಬಂದಾಗ ಕೊಡಲಿಕ್ಕೆ.
ಹೌದು, ಮತ್ತೆ ಈಗ ಯಾಕೆ ನಮಗೆ ಕೈ ಬಿಟ್ಟು ಏನು ನೀವು ಅನ್ಬೋದು, ನಾವು ಬೇಕಾಟ್ಟು ಪೂಜೆ ಮಾಡೀವಲ್ಲ. ಕೃಷ್ಣ ಹೇಳ್ತಾನೆ, ಇದು ಎಲ್ಲರಿಗೂ ಕಿವಿ ಮಾತು. ಆಪತ್ತು ಬಂದಾಗ ದೇವರ ಆರಾಧನೆ ಮಾಡ್ತೀವಿ. ಏನೋ ನನಗೆ ಸಮಸ್ಯೆ ಆಗಿದೆ, ಯಾರೋ ಹೇಳಿದ್ರು ರಾಯರ ಮಠಕ್ಕೆ ಹೋಗಿ ದಿನ ಒಂದು 54 ಪ್ರದಕ್ಷಿಣೆ ಹಾಕು, ಒಂದು ವಾರ ಸರಿ ಹೋಗುತ್ತೆ. ಒಂದು ವಾರ ಆದಮೇಲೆ ರಾಯರೇ ಎದ್ದು ಬಂದು ಅಥವಾ ಕೃಷ್ಣನೇ ಎದ್ದು ಬಂದು ಮಗು ಏನು ಬೇಕು ನಿನಗೆ ಅಂತ ಕೇಳಲ್ಲ. ಹಾಗೆ ಕೇಳಿದರೆ ನಾವು ಮದೋನ್ಮತ್ತರು ಆಗ್ಬಿಡ್ತಾ ಇದ್ವಿ. ಎಲ್ಲ ಮರ್ಡ್ರ್ ಮಾಡಿಬಿಟ್ಟೆ ಅಲ್ಲಿ ಹೋಗ್ತಾ ಇದ್ವಿ. 6 ಪ್ರದಕ್ಷಿಣೆ, ಅವ್ರ ಪ್ರತ್ಯೇಕ ಆದಮೇಲೆ ಹಿಂದಿನ ಮನೆಯವ್ರು ಮರ್ಡ್ರ್ ಮಾಡಿದ್ದೀನಿ, ಮುಂದಿನ ಮನೆಯವ್ರ ತಲೆ ಮೇಲೆ ಹಾಕ್ರಿ, ಇದೇ ಕೇಳ್ತಾ ಇದ್ವಿ. ದೇವರಂತಾನೆ, ನೀನು ನಾನು ಹೇಳಿದ ಕೆಲಸ ಮಾಡು. ನಿನ್ನ ಸ್ಟಾಕಲ್ಲಿ ಪುಣ್ಯ ಇದೆ, ಅದನ್ನು ಡ್ರಾ ಮಾಡೋದಕ್ಕೆ ನಿನಗೆ ನಾನು ಬಿಡೋದಿಲ್ಲ. ಮತ್ತು ಯಾವಾಗ ಕೊಡ್ತಿ? ನಿನಗೆ ಆಪತ್ತು ಅಂತ ಡೋಂಟ್ ಡಿಸೈಡ್ ಯುವರ್ ಸೆಲ್ಫ್. ನಿನಗೆ ಆಪತ್ತು ಇನ್ನೂ ಒಂದು ದೊಡ್ಡದು ಬರೋದಿದೆ. ಡಾಕ್ಟರ್ ಹತ್ರ ಯಾವತ್ತೂ ಅಷ್ಟೇ ರೋಗ ಹೇಳಬೇಕೆ ವಿನಃ ಮೆಡಿಸನ್ ನಾವೇ ಸಜೆಸ್ಟ್ ಮಾಡಬಾರ್ದು. ಬೇಕಾದರೆ ಡಾಕ್ಟ್ರೇ ಹಿಂದೆ ನೀವು ಮೆಡಿಸಿನ್ ಕೊಟ್ಟಿದ್ದೇನೆ ಪ್ರಿಸ್ಕ್ರಿಪ್ಷನ್ ಕೊಡಬೇಕೆ ವಿನಃ ಡಾಕ್ಟ್ರೇ ಸಿಕ್ಕಾಪಟ್ಟೆ ತಲೆನೋವು, ಸ್ವಲ್ಪ ನೆಗಡಿನೂ ಇದೆ, ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಹೋಗುತ್ತೆ, ಅದನ್ನೇ ಹೇಳಕ್ಕೆ ಬಂದೆ ಅಂತ. ಡಾಕ್ಟ್ರ್ ಅಂದ್ರೆ ಹೇಳಲಿಕ್ಕೆ ಬಂದರು ಅಥವಾ ನನಗೆ ತೋರಿಸ್ಲಿಕ್ಕೆ ಬಂದರು, ಆ ರೋಗ ಏನು, ಅದಕ್ಕೆ ಎಷ್ಟು ಡೋಸೇಜ್ ಏನು, ಯಾವ ಥರದ ರೋಗ, ಅದನ್ನು ಡಿಸೈಡ್ ಮಾಡಬೇಕಾದ ನಾನು. ದೇವರಂತ, ನಿನ್ನ ಆರಾಧನೆ, ನಿನ್ನ ಡ್ಯೂಟಿಯನ್ನು ನೀನು ಮಾಡು, ಫಲಾಫಲಗಳು ಆಪತ್ತು ಯಾವತ್ತು ಏನು ಅಂತ ಡಿಸೈಡ್ ಮಾಡೋ ನಾನು. ಇದು ದೇವರಂದದ್ದು. ತಕ್ಷಣ ಕೊಟ್ಟುಬಿಟ್ರೆ ದುರಹಂಕಾರದಿಂದ ಹಾಳಾಗಿ ಬಿಡ್ತೀರಿ. ಆದ್ದರಿಂದ ನಾಹಂತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಶಾಮನುವೃತ್ತಯೋ ಯಥ ತದೈವ ಮತ್ತಪ್ಪಲ ಸಂಪದಸ್ಯುಃ ಚಾವಚ ಕಲ್ಪತರೋರಿವಾರ್ತಿನಾಂ. ತಕ್ಷಣ ನಾನು ಕೊಡೋದಿಲ್ಲ, ಕೊಟ್ಟರೆ ದುರಹಂಕಾರಿಗಳಾಗ್ತೀರಿ, ನಿಮಗೆ ಆಪತ್ತು ಬಂದಾಗ ನಾನು ಅದನ್ನು ಕೊಡ್ತೇನೆ ಅಂತ ಹೇಳಿ ರಾಸಕ್ರೀಡೆ ಮಾಡಿ ಕೊಟ್ಟು ಕಳಿಸ್ದ. ಇದಾದ ಮೇಲೆ ಅವರೆಲ್ಲರೂ ಮನೆಗೆ ಬಂದರು. ಇದರ ಮೇಲೆ ಒಂದೆರಡು ಪ್ರಶ್ನೆಯನ್ನು ಮಾಡಿಕೊಂಡ್ಯಾರು ಪ್ರಾರಂಭದಲ್ಲಿ ಮತ್ತು ಕಡೆಯಲ್ಲಿ. ಭಗವಂತ ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಮಾಡಿದ್ದು, ಗಂಡ ಹೆಣ್ಣು ಮಕ್ಕಳ ಜೊತೆ ಅವನು ವಿಹಾರ ಮಾಡಿದ ಅನ್ನೋದನ್ನು ನೀವು ಆಚಾರ್ಯರು ಲೀಲೆಯಿಂದ ಹೇಳ್ತಾ ಇದ್ದೀರಿ. ವೇದವ್ಯಾಸ ದೇವರು ಭಾಗವತದಲ್ಲಿ ಅದನ್ನು ಇಟ್ಟರು. ಇದರಿಂದ ಏನು ಔಟ್ಪುಟ್ ಬಂತು? ದೊಡ್ಡವರೇ ಹೀಗೆ ಮಾಡಿಬಿಟ್ರೆ ಸಣ್ಣವರು ಎಲ್ಲರೂ ಅದನ್ನು ಅನುಸರಣೆ ಮಾಡ್ತಾರೆ. ಇಲ್ಲಿ ಕೃಷ್ಣನ ಮಹಿಮೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಸರಿಯ ಒಂದು ಸಿಂಪಲ್ ಆದ ಉತ್ತರ, ಅದು ಪ್ರಾಯ ನಾವು ಒಪ್ಪಲ್ಲ. ತೇಜೀಯಸಾಂ ನ ದೋಷಾಯ, ದೊಡ್ಡವರು ಮಾಡಿದರೆ ಅದು ದೋಷ ಅಲ್ಲ, ಹಾಗೆಲ್ಲ ಕೇಳಬಾರ್ದು. ಆಯಾ ಸುಮ್ಮನೆ ರೀ ಇಂಥವೇ ನೀವು ಹೇಳೋದು ಅಂತ ನಾವಂತೇವೆ. ಕೃಷ್ಣ ರಾಸಕ್ರೀಡೆಯನ್ನು ಮಾಡಿ ಅನೇಕ ಸ್ತ್ರೀಯರ ಜೊತೆಯಲ್ಲಿ ಇದ್ದ. ಅದರ ಮೇಲೆ ಟಿಪ್ಪಣಿಕಾರರು, ಪಾಠ ಹೇಳೋರು ಎಲ್ಲ ಹೇಳಿದರು. ಇದನ್ನು ಯಾರು ಅನ್ನಬೇಕು? ಗೋಪಿಕಾಸ್ತ್ರೀಯರು ಕೃಷ್ಣನ ಜೊತೆ ಬಂದಾಗ ಇದನ್ನು ಕ್ಲೈಮ್ ಮಾಡಬೇಕಾದವರು ಮೊದಲು ಅವರ ಯಜಮಾನರು. ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ. ಸುದೈವ ಅಂದರೆ ಯಾವ ಪಶುಪತಿಗಳಿಗೂ ತಮ್ಮ ಮನೆಯಲ್ಲಿ ತಮ್ಮ ಪತ್ನಿ ಇಲ್ಲ ಅನ್ಸೇ ಇಲ್ಲ, ಅವ್ರ ಜೊತೆಯಲ್ಲೇ ಇದ್ದಾರಂತೆ. ಇದು ದೇವರ ಅದ್ಭುತವಾದ ವ್ಯಾಪಾರ. ಒಂದು, ದೇವರು ಸ್ವರಮಣ, ಇವರನ್ನೆಲ್ಲ ನೋಡಿ ಆನಂದ ಪಡುವಂಥ ಅನಿವಾರ್ಯತೆಯೇ ಇಲ್ಲ. ಲಕ್ಷ್ಮೀಪತಿ ತನ್ನದೇ ಆದ ಸ್ತ್ರೀ ರೂಪವನ್ನು ಲಕ್ಷ್ಮೀದೇವಿಯಲ್ಲೇ ಇಟ್ಟು ಭೋಗ ಮಾಡೋದು. ಲಕ್ಷ್ಮೀದೇವಿಯಲ್ಲೇ ತನ್ನದೇ ಆದ ಒಂದು ಸ್ತ್ರೀ ರೂಪವನ್ನು ದೇವರಿಡ್ತಾನೆ ಮೊದಲನೇ. ಎರಡನೇದು, ಯಾರೇ ಆನಂದವನ್ನು ಪಟ್ಟರು, ನಾವು ನೀವು ಏನೋ ತಿಂದ್ವಿ ಉಂಡ್ವಿ ಇನ್ನೇನೋ ಆನಂದ ಆಯಿತು, ಇದನ್ನು ಮೊದಲು ದೇವರು ಆನಂದವನ್ನು ಉಂಡರೇನೆ ನಮಗೆ ಅದು ಬರೋದಂತೆ. ಬಿಂಬ ಕ್ರಿಯೆಗೆ ಅನುಗುಣವಾಗಿ ಪ್ರತಿಬಿಂಬದ ಕ್ರಿಯೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿಚಾಂತರಂ ಸ್ವಾಮಿನ್ ನಿರ್ದೋಷಂ ಅರ್ದೋಷಂ ವಿರೇಚಯ ನಮೋಸ್ತುತೆ. ದೇವರು ನೋಡಿದರೆ ನನಗೆ ಜ್ಞಾನ ಆಗತ್ತೆ, ದೇವರು ಕೇಳಿಸಿಕೊಂಡರೆ ನನಗೆ ಕಿವಿ ಕೇಳತ್ತೆ. ದೇವರು ನೋಡಲಿಲ್ಲ ನಾನೇನು ನೋಡೋದಿಲ್ಲ, ದೇವರು ಕೇಳಲಿಲ್ಲ ನನಗೇನು ಕೇಳೋದಿಲ್ಲ. ಹಾಗಾಗಿ ಯಾವ ದೇವರಿಗೆ ಯಾರಿಂದಲೂ ಮೋಹ ಗೀಹ ಇದ್ಯಾವುದೂ ಇಲ್ಲ. ಮತ್ತೆ ಎಲ್ಲರ ಅಂತರ್ಯಾಮಿಯಾದವನು ಅವನು. ಹೊರಗಿಂದ ನೋಡಿ ನೋಡುವುದು ಯಾರು ನೋಡಿದ್ರು ಹೇಗೆ ನೋಡಿದ್ರು ಅನ್ನೋದ್ರ ಮೇಲೆ ತಪ್ಪೋ ನೆಪ್ಪೋ ಡಿಸೈಡ್ ಆಗುತ್ತೆ. ಒಬ್ಬ ಡಾಕ್ಟರ್ ಯಾವುದೋ ಒಂದು ಹೆಣ್ಣಿಗೆ ರೋಗ ರುಜಿನ ಬಂದಿದೆ, ಅವನಲ್ಲಿ ಯಾರೋ ಹೇಳಿದ್ರು, ಎಲ್ಲ ಡಾಕ್ಟ್ರು ಕೈ ಬಿಟ್ಟಾರೆ. ಇಲ್ಲ ರೀ, ಒಂದು ಒಳ್ಳೆ ಡಾಕ್ಟರ್ ಇದ್ದಾನೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾನೆ, ಅವರು ಚಾಲೆಂಜಿಂಗ್ ಡಾಕ್ಟರು, ಎಂತೆಂಥ ರೋಗಗಳನ್ನು ಚಾಲೆಂಜ್ ತೆಗೆದುಕೊಂಡು ಅವ್ರು ನಿವಾರಣೆ ಮಾಡ್ತಾರೆ.
ಸರಿ, ಈ ಪೇಷಂಟನ್ನು ಕರೆದುಕೊಂಡು ಹೋದರು. ಸುದೈವದಿಂದ ಆ ಪೇಷಂಟಿಗೆ ಎಲ್ಲವೂ ಸರಿ ಹೋಯಿತು. ಯಾರಾದರೂ ಡಾಕ್ಟರನ್ನು ಬೈತಾರಾ? ಸರಿ ಇಲ್ಲ ರೀ ಆ ಡಾಕ್ಟ್ರು, ಯಾಕೆ MBBS ಓದಿದ್ದೇ ನಮ್ಮಂಥ ಹೆಣ್ಮಕ್ಳು ನೋಡಲಿಕ್ಕೆ ಅಂತ. ಆಪರೇಷನ್ ಮಾಡಬೇಕಾದ್ರೆ ಯಾವ ಹೆಣ್ಣಿನ ಮುಖ ರಿಸೆಪ್ಷನ್ಗೆ ಹೋಗೋ ಥರ ಇರುತ್ತೆ? ಯಾರಿಗಾದರೂ ಡಾಕ್ಟ್ರು ಆಪರೇಷನ್ ಅಂದರೆ ಭಯವೇ. ಅವ್ರಿಗೆ ಅಷ್ಟೇ ಚಂದವಾಗಿದ್ದರೂ ಮುಖ ಹಿಚಿಕಿದ ಹೀರೆಕಾಯಿ ಆಗಿದಂಗೆ, ಏನು ಹೀಗಾಗಿದೆ ರೀ, ಏನೋ ಮತ್ತು ವಾಪಸ್ ಬರ್ತೀನೋ ಇಲ್ವೋ? ಸರಿ, ಚಂದೇ ಇದ್ದರು ಅಂದ್ಕೊಳ್ರಿ, ಅವನೇನು ಮುಖ ನೋಡಿ ಹೊಟ್ಟೆ ಕೊಯ್ತಾನ? ಅಥವಾ ಹೊಟ್ಟೆ ಕುಯ್ದಾಗಿ ಮುಖ ಕಾಣುತ್ತಾ? ಮತ್ತು ಯಥಾ ಪ್ರಕಾರ ರಕ್ತ ಮಾಂಸ ಏನೇನು ಇರಬಾರ್ದು, ಬಟ್ ನಮಗೆ ಅಸಹ್ಯ ಆಗುವ ಪದಾರ್ಥಗಳೇ ಅವರಿಗೆ ದಿನ ನೋಡಿರ್ತಾರೆ, ಅದು ಅಭ್ಯಾಸ. ಸರಿ, ಹೊಟ್ಟೆಯನ್ನು ಓಪನ್ ಮಾಡಿದಾಗ ಬೆಡ್ಶೀಟ್ ಚೆನ್ನಾಗಿದೆ, ಒಳಗೆ ನೋಡಿದ್ರೆ ಗೋವಿಂದ ಎಲು ರಕ್ತ ಮಾಂಸಗಳ ಮೇಲು ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು, ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು, ಬಲು ಈ ದೇಹವನು ನೆಚ್ಚಿ ಕೆಡಬೇಡ, ನಂಬದಿರು ಈ ದೇಹ ನಿತ್ಯವಲ್ಲ. ದೇಹದ ಒಳಗೆ ತುಂಬಿರೋದು ಹೊಲಸೆ. ಯಾವ ಪಾರ್ಟು ದೇಹಕ್ಕೆ ಬಾಧಕವೋ ಅದನ್ನು ಕಟ್ ಮಾಡಿ ಬಿಸಾಕಿ ಅದಕ್ಕೇನು ಮೆಡಿಸನ್ನು ಹೊಲಗೆ ಹಾಕಿ ಕಳಿಸಿ ಒಂದು 15 ದಿನ ಆದಮೇಲೆ ಮತ್ತೆ ಬನ್ನಿ ಇನ್ನೊಮ್ಮೆ ಸ್ಕ್ಯಾನ್ ಮಾಡೋ, ನೋಡ್ತೀವಿ ಅದು ಹೇಗಿದೆ. ಇಷ್ಟು ಮಾಡಿ ಕಳಿಸ್ತಾನೆ. ವಾರ 6 ತಿಂಗಳು ಆದಮೇಲೆ ನನ್ನ ಪಾಲಿಗೆ ಆ ಡಾಕ್ಟ್ರೇ ದೇವರು. ಇಲ್ಲ ರೀ ಆ ಡಾಕ್ಟ್ರು ಸರಿ ಇಲ್ಲ, ಎಲ್ಲ ಹುಡುಗಿರನ್ನು ನೋಡ್ತಾನೆ. ಇವ್ರು ಅಂದ್ರೆ ಇಲ್ರಿ ಅವನೇನು ನೋಡ್ತಾನೆ? ಇಲ್ಲ MBBS ಓದದ್ದೇ ನಮ್ಮನ್ನು ನೋಡಲಿಕ್ಕೆ. ಅವರು ಅಂದ್ರೆ ಇವ್ರು ಇಟ್ಸಲಿ ಅಂದಮೇಲೆ ಹೋಗ್ಲಿ ಬಿಡ್ರಿ, ಅವನು ಚಲೋ ಇದ್ದಾನೆ, ಅವ್ನು ನೋಡಲಿಕ್ಕೆ, ಹಾಗಾಗಿ ನಾನು ಹೋಗ್ತೀನಿ, ಮುಗದೇ ಹೋಯ್ತಾರೆ. ಒಬ್ಬ ಡಾಕ್ಟರ್ ಆದವನು ವೃತ್ತಿಪರನಾದವನು ದೇಹವನ್ನು ಕೊಯ್ದರೆ ಅದು ದೋಷ ಅಲ್ಲ. ಇನ್ಫ್ಯಾಕ್ಟ್ ಅವನು ಕೇಸನ್ನು ಅಟೆಂಡ್ ಮಾಡಲಿಲ್ಲ ಅಂದರೆ ದೋಷ. ಅದೇ ಡಾಕ್ಟರ್ ಅಲ್ಲದೆ ಇರೋನು ಚಾಕು ತಗೊಂಡು ಒಂದ್ಸಲಿ ಕೊಯ್ದು ಬಿಡ್ತೇನೆ ಅಂದರೆ ಬಿಹೈಂಡ್ ದ ಬಾರ್, ಡಾಕ್ಟರು ಅಲ್ಲ. ನಮ್ಮ ದೇವರು ಭವರೋಗದ ವೈದ್ಯ, ಧನ್ವಂತರೇ ವೈದ್ಯ ಬಂದ ನೋಡೆ, ವೆಂಕಟ ವೈದ್ಯ ಬಂದ ನೋಡೆ. ನೀನೇನೋ ಈ ದೇಹವನ್ನು ಕಟ್ ಮಾಡಿ ಹೊರಗೆ ಹಾಕ್ತೇವನು, ಕಡೆಗೆ ಲಿಂಗ ದೇಹವನ್ನೇ ಭಂಗ ಮಾಡೋನು. ಎಲ್ಲ ದೇಹವನ್ನು ಕಿತ್ತೊಗೆದು ಲಿಂಗ ದೇಹವನ್ನು ಭಂಗ ಮಾಡಿ ಸ್ವಸ್ವರೂಪವನ್ನು ಆವಿರ್ಭಾವ ಮಾಡುವ ದೇವರು, ಎಲ್ಲರಲ್ಲಿ ನಿಂತು ಎಲ್ಲರಿಗೂ ಆನಂದಪ್ರದನಾದ ಆನಂದಮಯನಾದ ದೇವರು, ತಂದೆ ತನ್ನ ಮಗುವನ್ನು ಆಶೀರ್ವಾದ ಮಾಡಲಿಕ್ಕೆ ತಲೆ ಮೇಲೆ ಕೈ ಇಟ್ಟರೆ ಅದನ್ನು ಬಹಳ ದೊಡ್ಡ ಭಾಗ್ಯ ಅಂತಾರೆ. ಬಹಳ ದೊಡ್ಡ ಸ್ವಾಮಿಗಳು ಆಶೀರ್ವಾದವನ್ನು ಮಾಡಿ ತಲೆ ಮೇಲೆ ಕೈ ಇಟ್ಟು ನೀವು ಚಲೋ ಇರ್ತೀರಿ ಅಂದರೆ ಆನಂದ ಪಡ್ತಾರೆ ವಿನಃ ಯಾರೋ ಅದನ್ನು ಕುದೃಷ್ಟಿಯಿಂದ ನೋಡ್ತಾರೆ. ಹಾಗೆಯೇ ಎಲ್ಲರ ತಂದೆಯಾದ ಯೋನಪ್ಪಿತ ಜನಿತ ಯೋವಿದಾತ ಧಾಮಾನಿ ವೇದ ಭುವನಾನಿ ವಿಶ್ವ, ಗೋಪಿಕಾಸ್ತ್ರೀಯರ ಸಂಸಾರದ ರೋಗವನ್ನು ದೂರ ಮಾಡಲಿಕ್ಕೆ ಅವರ ಮೇಲೆ ಅನುಗ್ರಹ ಮಾಡಿದ್ದೆ ವಿನಃ ತನ್ನ ಕಾಮದೃಷ್ಟಿಯಿಂದ ಅಲ್ಲ, ತನ್ನ ಕಾಮನೆಗಾಗಿ ಅಲ್ಲ, ತನಗೇನೂ ಆಗಬೇಕಾಗಿಲ್ಲ. ಸ್ವರಮಣ ಅವನು ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಇದಾದ ಮೇಲೆ ಪುನಃ ದೇವರು ವೇಣುನಾದವನ್ನು ಮಾಡಿದಾಗ ವೇಣುಗೀತೆ ಅಂತ ವಾಮಬಾಹು ಕೃತ ವಾಮಕ ಪೋಲೋ ವಲ್ಗಿತ ಭ್ರೂರಧರಾರ್ಪಿತ ವೇಣು ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದ ವೃಂದಜೋ ವ್ರಜ ವೃಷಾ ಮೃಗಗಾವೋ ವೇಣುವಾದ್ಯಹೃತ ಚೇತಸಯೇತ್ಯ ದಂತದಟ್ಟ ಕವಲಾಧೃತ ಕರ್ಣಾ ನಿದ್ರಿತಾ ಲಿಖಿತ ಚಿತ್ರಮಿವಾಸನ್. ತುಂಬ ಅದ್ಭುತವಾಗಿದೆ ಆ ವೇಣುಗೀತೆ. ಆ ವೇಣುಗೀತೆಯನ್ನು ವೇಣುನಾದವನ್ನು ಮಾಡಿದಾಗ ತುಂಬ ಆನಂದ ಆಗ್ತಾ ಇತ್ತು ಅಂಥೇಳಿ ಬೇಕಾದಷ್ಟು ದಾಸರು ವೇಣುವಿನ ಮೇಲೆ ತುಂಬ ವೇಣುನಾದದ ವೇಣುಗೀತೆಯ ಬಗ್ಗೆ ಬೇಕಾದಷ್ಟು ಗಾನಗಳನ್ನು ರಚನೆ ಮಾಡ್ಯಾರ. ಒಳಲಾನುವುದುವ ಚದುರ ಯಾರೇ ಪೇಳಮ್ಮಯ್ಯ, ಶ್ರೀಪಾದರಾಜರದು ಕೆಲವು ಕೃತಿಗಳು ತುಂಬ ಚೆನ್ನಾಗಿದೆ. ಇದೆಲ್ಲ ಆದ ಮೇಲೆ ಕಂಸನಿಗೆ ಬಂದು ನಾರದರು ಹೇಳಿದ್ರು, ಹೇ ಕಂಸ, ನಿನ್ನನ್ನು ಕೊಲ್ಲೋರು ಯಾರು ಗೊತ್ತಾ? ಏನೋ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ನೀವೇ ಏನಾದರೂ ಹೇಳಬೇಕು. ಕಂಸ ನಿಮ್ಮೊಂದು ಬ್ರೇಕಿಂಗ್ ನ್ಯೂಸ್ ಅಂದರು. ಏನರಪ್ಪ ನೀವು ಏನೇನೋ ಹೇಳ್ತೀರಿ, ಈಗೂ ನಿಂಗೆ ಹಾಗೆ ಅನ್ಸತ್ತೆ, ನೀನು ನಿಮ್ಮ ಅಪ್ಪನ ಮಗ ಅಲ್ಲ ಅಂದು. ಇಂಥವೇ ಹೇಳ್ರಿ. ಮತ್ತು ಯಾರ ಮಗ ನಾನು? ಧಮಿಲ ಅನ್ನೋ ಗಂಧರ್ವ ನಿಮ್ಮ ಅಪ್ಪನ ವೇಷ ಹಾಕಿಕೊಂಡಾಗ ನೀ ಹುಟ್ಟಿದ್ದು.
ನಿಮ್ಮಮ್ಮ ಶಾಪ ಕೊಟ್ಟಾಳೆ, ಈ ಗರ್ಭದಲ್ಲಿರುವ ಮಗು ನಮ್ಮ ವಂಶವನ್ನು ಉದ್ಧಾರ ಮಾಡೋದು ಬೇಡ, ಕಿಂತು ನಮ್ಮ ವಂಶಕ್ಕೆ ಕೊಡಲೇ ಆಗಲಿ ಅಂತ. ಹಾಗಾದ್ರೆ ನಾ ಎಲ್ಲರಿಗೂ ಉಪದ್ರವ ಕೊಡೋದು ನಮ್ಮ ಅಮ್ಮನ ಸೇವಾನ ಅಂದ. ಹೌದು, ಹಾಗಾದ್ರೆ ಮಾಡ್ತೇನೆ ಅಂತ ಹೇಳಿ ಮತ್ತೇನು ಮಾಡ್ತಿ, ಅಲ್ಲಿ ನಾ ಯಾರನ್ನೋ ಕೊಟ್ಟು ಕಳಿಸ್ತೇನೆ, ರಾಮಕೃಷ್ಣರು ಇರಬಹುದು ಅಂತ ಯಾರು ಬರಲೇ ಇಲ್ಲ, ಎಲ್ಲ ಕೃಷ್ಣಾರ್ಪಣವೇ ಆದರು, ಅವ್ರನ್ನೇ ಇಲ್ಲಿ ಕರೆಸ್ತೇನೆ, ಅಷ್ಟೇ ಮಾಡೋದು. ಅದಾದ ಮೇಲೆ ಕಂಸನಿಗೆ ಹೇಳಿ ನಾರದರು ಕೃಷ್ಣನ ಮುಂದೆ ಹೇಳ್ತಾರೆ, ಕಂಸನ ಸಂಹಾರ ಮಾಡು ಸಾಕು ಸ್ವಾಮಿ ಅಂತ. ಅಷ್ಟೊತ್ತಿಗೆ ಕಂಸ ಬಂದು ಅಕ್ರೂರನ್ನು ಕರೆದ, ಅಕ್ರೂರ ಬಾಯಿಲಿ, ಅವನು ಮಹಾಭಾಗವತೋತ್ತಮ, ಏನು ದೇವರಲ್ಲಿ ಭಕ್ತಿ, ಕಿಶೋರ ಅನ್ನೋ ಗಂಧರ್ವ ಬ್ರಹ್ಮದೇವರ ಆವೇಶ, ಈ ಬ್ರಹ್ಮದೇವರದು ವಾಯುದೇವರದು ಆವೇಶ ಇದು ಬಿಟ್ಟರೆ ಅಪಾರ ಭಕ್ತಿ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ, ಇವನಲ್ಲಿ ಬ್ರಹ್ಮದೇವರ ಆವೇಶ. ನೀನು ಕೃಷ್ಣನನ್ನ ಇನ್ವೈಟ್ ಮಾಡಿವಾ, ಏನು ಫಂಕ್ಷನ್ನು ಅಂತ, ಬಿಲ್ ಹಬ್ಬ, ಅದು ಯಾವ ಪಂಚಾಂಗದಲ್ಲಿ ಇಲ್ಲಲ್ಲ, ಅದು ಯಾವುದು ಹಬ್ಬವೇ ಇಲ್ಲ, ಇನ್ನು ಪಂಚಾಂಗದಲ್ಲಿ ಎಲ್ಲಿ ಬರಬೇಕು, ಅದು ಕೊಲ್ಲೋ ಹಬ್ಬ, ನಾನು ಬಿಲ್ಲೋ ಹಬ್ಬ ಅಂತ ಹೇಳಲಿಕ್ಕೆ ಹತ್ತೇನೆ. ಅಂದ್ರೆ ಅವರಿಬ್ಬರನ್ನ ಕರೆಸ್ಕೊಂತೀಯ, ಮತ್ತೆ ಅದೇ ಹೇಳೋದು, ಅದೇ ಹೇಳಿದ್ರೆ ಬರ್ತಾರೆ ಯಾರೋ, ಪೆದ್ದ ಮಾತಾಡಬೇಡ, ನಾವು ನಿಮ್ಮನ್ನು ಮರ್ಡರ್ ಮಾಡಬೇಕು ಅಂತ ಯಾರೋ ಒಂದು ಸಂಘದವರು, ನಾವು ಅದಕ್ಕೆ ಮಾತ್ರ 33 ಮರ್ಡರ್ ಮಾಡೋಣ, ಪುರುಷೋತ್ತಮ ಪ್ರೇರಣ್ಯ ಪುರುಷೋತ್ತಮ ಪ್ರೀತ್ಯರ್ಥಂ ಭೂಭಾರ ಹರಣಾಖ್ಯಂ ಕರ್ಮ ಕರಿಷ್ಯ ಅಂತ ಹೇಳಿ ಸಂಕಲ್ಪ ಮಾಡೀವಿ. ಮೊನ್ನೆ ಲಕ್ಕಿ ಡಿಪ್ ಎತ್ತದಾಗ ನಿಮ್ಮ ಹೆಸರೇ ಬಂತು, ಯಾರು ವೆರಿ ಲಕ್ಕಿ, ನಾಳೆ ಗಾಡಿ ಕಳಿಸ್ತೀವಿ, ನಮ್ಮ ಮನೆಗೆ ಬಂದ್ಮೇಲೆ ಬಾಡಿ ಕಳಿಸ್ತೀವಿ ಅಂದರೆ ಊರು ಬಿಟ್ಟು ಹೊಟ್ಟೋಗ್ತಾರೆ ಅಷ್ಟೇ. ಅವರು ಯಾರು ಇರ್ತಾರೆ, ಯಾರು ಇರೋದಿಲ್ಲ. ಅಂಥದ್ದು ಕೊಲ್ತೇವೆ ಅಂದರೆ ಯಾರು ಬರ್ತಾರೋ ಉಪಾಯದಿಂದ ಕರ್ಕೊಂಬ. ಅಯ್ಯೋ ಪಾಪಿ, ಜನನ ಮರಣ ಇಲ್ಲದ ಜನಾರ್ದನನವನು ನೀವು ಹೋಗ್ತೀಯೋ ಬೇರೆಯವ್ರನ್ನ ಕಡೆ, ಇಲ್ಲ ನಾನೇ ಹೋಗ್ತೀನಿ ಅಂತ. ಈ ನಿಮಿತ್ತೆಯಿಂದ ದೇವರ ದರ್ಶನ ಆಗಿರುತ್ತೆ. ಅವನು ರಾತ್ರಿ ನಿದ್ದೆನೇ ಮಾಡಿಲ್ಲ, ನಾಳೆ ಕೃಷ್ಣನ್ ನೋಡ್ತೇನೆ, ನಾಳೆ ಕೃಷ್ಣನ್ ನೋಡ್ತೇನೆ. ಈ ತರಹದ್ದು ಒಂದು ತೃಪ್ತಿ ನಮಗೆಲ್ಲ ಸಣ್ಣ ವಯಸ್ಸಲ್ಲಿತ್ತು. ಸ್ವಲ್ಪ ಬಡತನ ಇತ್ತು. ಮನೆಯಲ್ಲಿ ಯಾವ್ದಾನ ಫಂಕ್ಷನ್ಗೆ ನಾಳೆ ದಿನ ಆಟೋದಲ್ಲಿ ಹೋಗ್ತೀವಿ ಅಂದ್ರೆ ಏನು ಆನಂದ, ರಾತ್ರಿ ಅಂತ. ಈಗ ರಾಕೆಟಲ್ಲಿ ಹೋದ್ರೂ ಆನಂದ ಇಲ್ಲ, ಹಾಳಾಗೋಗಿ ಎಲ್ಲ ಟಿಪ್ಸು ಬೈ ಫಿಂಗರ್ ಟಿಪ್ಸ್ ನಮಗೆಲ್ಲ ಆಗಿಬಿಟ್ರೆ ಆನಂದದ ಕೊರತೆ ಉಂಟಾಗಿಬಿಡತ್ತೆ. ಇನ್ನೂ ಬೇಕು ಬೇಕು ಅನ್ನುವ ಕಾಲಕ್ಕೆ ಅದು ಸಿಕ್ಕಿಬಿಟ್ರೆ ಏನು ಆನಂದ. ಅದಕ್ಕೂ ಹಿಂದೆ ಬಸ್ಸಲ್ಲಿ ಸೀಟ್ ಸಿಕ್ಬಿಟ್ರೆ ಮೋಕ್ಷಕ್ಕೆ ಸೀಟ್ ಸಿಕ್ಕಾಗದು, ಮುಂದೆ ಸ್ಟಾಪ್ ಇಳಿಯೋದು ಅದ್ರ ಸಿಂಹ ಕೂತಾಕ್ ಕೊಡ್ತಾ ಇದ್ದೆ. ಈಗ ಏನೇನೇನು ಆನಂದವೇ ಇಲ್ಲ, ಎಲ್ಲಿ ಹೋದ್ರು ಎಲ್ಲಿ ಬಂದ್ರೆ ಇಷ್ಟೇನ ಅಂತ. ಹೀಗಾಗಿ ಸತ್ತಿದ್ದೇವೆ. ಮನುಷ್ಯನಿಗೆ ಕೊರತೆ ಇದ್ದಾಗ ಆನಂದ, ಕೊರತೆ ಪೂರ್ಣ ನೀಗಿದಾಗಿರೋದಿಲ್ಲ. ಅತಿಯಾದದ್ದು ಎಲ್ಲದಕ್ಕೂ ಬಾಧಕವೇ. ಆನಂದದ ಕೊರತೆ ಇದೆ. ಏನೋ ಇನ್ನೂ ಸ್ವಲ್ಪ ಅಧ್ಯಾತ್ಮದಲ್ಲಿ ಆನಂದ ಇದೆ, 4 ಜನ ಸೇರಿದಾಗ ಅದು ಪಾರಾಯಣ ಪುಣ್ಯಕಥೆ, ಅದೊಂದು ವಿಲಕ್ಷಣವಾದ ಆನಂದ ಇದೆ ಅನ್ನೋದಕ್ಕೆ ಇನ್ನೂ ನಾವೆಲ್ಲ ಸೇರ್ತಾ ಇದ್ವಿ. ಇಲ್ಲ ಅಂದಿದ್ರೆ ಹುಚ್ಚುಗಳಾಗಿ ಕೂತು ಬಿಡ್ತಾ ಇದ್ವಿ. ಏನೇನೇ ಇಲ್ಲ, ಅವ್ರನ್ನ ಇವ್ರು ನೋಡು, ಇವ್ರನ್ನ ಗ್ರಹ ಕೂತಾಗ ಏನಾಗಿದೆ ಅವ್ರಿಗೆ, ನಾವಿರೋದೇ ಹಾಗೆ ಅಂಥೇಳಿ ಯಾರ ಆಸ್ತಿ ಯಾರು ತಿಂದಿಲ್ಲ, ಮಾತಿಲ್ಲ, ಕಥೆ ಇಲ್ಲ, ಹೀಗಾಗಿರೋದು. ಒಂಥರ ಅದು ದೊಡ್ಡವ್ರಿಗೂ ಇನ್ನು ಬರಬೇಕದು ಆಟಿಸಮ್. ಇನ್ನು ಈ ಒಂಥರ ಈಗ ಆಟಿಸಮ್ ಹೇಳೋ ಹಾಗಿಲ್ಲ ಅಷ್ಟೇ. ಅದು ಹಿಂದೆಲ್ಲ ಅನ್ನೋದು ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ಶಿವಲೀಲೆಪ್ಪ ಅದು ಅಂಥೇಳಿ. ಹಾಗಾಗಿ ನಮ್ಮ ಸ್ವಾಮಿಯನ್ನು ನೋಡುವ ಭರಾಟೆ. ಬೆಳಗ್ಗೆ ಅವನು ಎದ್ದ, ರಥದಲ್ಲಿ ಹೊರಟಿಯಾನ. ಏನು ಅಕ್ರೂರರಿಗೆ ಆನಂದ. 3 ಹೆಜ್ಜೆ ಮುಂದೆ ಹೋಗ್ತಾನೆ, 6 ಹೆಜ್ಜೆ ಹಿಂದೆ ಬರ್ತಾನೆ. ದೇವರನ್ನು ನಾನು ನೋಡ್ತೇನೆ, ಕೃಷ್ಣನನ್ನು ನೋಡುವ ಭಾಗ್ಯ ಬಂತಲ್ಲ. ಎಂಥ ಭಾಗ್ಯ ನಂದು. ಕೃಷ್ಣನ ಮನೆಗೆ ಹೋದರೆ ಕೃಷ್ಣ ನನ್ನ ಒಳಗೆ ಬಾ ಅಂತ ಕರೀತಾನ. ಅವನು ಕರೆದು ಬಿಟ್ರೆ ನನ್ನ ಜನ್ಮ ಸಾರ್ಥಕ. ನಾನು ಒಳಗೆ ಹೋದರೆ ಕೃಷ್ಣ ಆದರ ಆತಿಥ್ಯ ಮಾಡ್ತಾನ. ಅಕ್ರೂರ ಪಾನಕ ಕೊಡ್ಲಾ ಅಥವಾ ಇನ್ನೇನಾದರೂ ಕೊಡ್ಲಾ, ಎಳ್ಳೀರು ಅಥವಾ ಇನ್ನೇನಾದರೂ. ಅವನು ಅಂದ ಅಂದರೆ ನನ್ನ ಜನ್ಮ ಸಾರ್ಥಕ. ಇಲ್ಲ ಇಲ್ಲ ಹಾಗೆಲ್ಲ ಅಂತಾನೆ. ಯಾಕೋ ಅವನನ್ನೇ ಕೊಲ್ಲಿಕ್ಕೆ ನಾ ಕರಿತಾ ಇದ್ದೀನಿ, ಸರ್ವಥ ಒಳಗೆ ಸೇರ್ಸಂಗಿಲ್ಲ. ಇಲ್ಲ ಇಲ್ಲ ನಂದಲ್ಲ ತಪ್ಪದು, ನಾನೊಂದು ಬಾಣವನ್ನು ಯಾರು ಬೈಯೋಂಗಿಲ್ಲ, ಬಾಣ ಬಿಟ್ಟವನ್ನೇ ಬೈತಾರೆ. ಫೋನನ್ನು ಯಾರು ಬೈಯೋದಿಲ್ಲ, ಫೋನ್ ಮಾಡಿದವನ್ನೇ ಬೈಯೋದು. ಫೋನ್ ಬಂದು ನಮ್ಮನ್ನು ಬೈದ್ರೆ ಯಾರಾದರೂ, ಏನ್ರಿ ಬುದ್ಧಿ ಜ್ಞಾನ ಇದೆಯಾ, ಸಾಲ ತೊಗೊಂಡು ಇನ್ನೂ ಕೊಡ್ತಾನೆ ಇಲ್ಲಲ್ಲ, ಯಾಕೋರಿ ಆ್ಯಪಲ್ ಬ್ರ್ಯಾಂಡ್ 2 ಲಕ್ಷ ಕೊಟ್ಟು ತೊಗೊಂಡು ಬರೀ ಸಾಲದ್ದೇ ಬರ್ತಾ ಇದೆ ಅಂತ. ಇವನು ಸಿಕ್ಕೋರಿಗೆಲ್ಲ ನಂಬರ್ ಕೊಟ್ಬಿಟ್ಟ, ಆ್ಯಪಲ್ ಫೋನ್ ಅಂತ. ಆ್ಯಪಲ್ಗಿನ್ನ ದಿನ ಉಗಿಯೋದೇ ಆಯಿತು. ಅದು ಫೋನ್ದಲ್ಲ ದೋಷ, ನೀನು ಸಾಲ ಮಾಡಿದ್ದು ದೋಷ. ಅಥವಾ ಕಡೆ ಪಕ್ಷ ನಂಬರ್ ಆದರೂ ಕೊಡಬಾರ್ದಾಗಿತ್ತು, ಕೊಟ್ಟು ಉಗಿಸ್ಕೋತಾ ಇದೆ ಅಷ್ಟೇ. ಹಾಗಾದರೆ ಇವನು ಹಾಗೆ ಅಂದ್ಕೊಂಡ, ಒಮ್ಮೆ ಹೀಗೆ ಒಮ್ಮೆ ಹಾಗೆ. ಬೆಳಗ್ಗೆ ಹೊರಟ, ಸಾಯಂಕಾಲ ಇದೇ ಸಮಯ, ಸೂರ್ಯಾಸ್ತ ಆಗೋ 6:30, ಗೋಧೂಳಿ ಲಗ್ನ ಅಂತಾರೆ 6 ಗಂಟೆಗೆ.
ಗೋವುಗಳೆಲ್ಲ ಮನೆಗೆ ಹೋದಾಗ ಆ ಓಡುವ ರಭಸಕ್ಕೆ ಧೂಳು ಏಳುತ್ತಲ್ಲ, ಅದು ಪರಮ ಪವಿತ್ರವಾದ ಲಗ್ನ ಅಂತ, ಗೋಧೂಳಿ ಲಗ್ನ ಅಂತ ನಮ್ಮಲ್ಲಿ. ಗೋಧೂಳಿ ಲಗ್ನ ಅದು. ಗೋವುಗಳೆಲ್ಲ ಓಡಾಡಿದೆ, ಮನೆಗೆ ಕೃಷ್ಣ ಕೊಂಡೊಯ್ದೇನೆ. ಆ ಸಮಯಕ್ಕೆ ವೃಂದಾವನಕ್ಕೆ ರೀಚ್ ಆದ. ಕೃಷ್ಣ ಗೋವುಗಳನ್ನು ಕರೆದುಕೊಂಡು ಹೋಗಬೇಕಾದ್ರೆ ಗೋವಿನ ಹೆಜ್ಜೆಯ ಪಕ್ಕ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳು ಮೂಡಿದೆ. ಇದನ್ನ ರಥದಲ್ಲಿ ನೋಡಿ, ರಥದಲ್ಲಿ ಕೂಡದ ರಥದಿಂದ ಡೈ ಹೊಡೆದವನು. ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಪ್ರವೃದ್ಧ ರೋಮ ಅಶ್ರು ಕಲಾ ಕುಲೇಕ್ಷಣ. ಕಣ್ಣಲ್ಲಿ ನೀರು ತುಂಬಿ ಹರಿತಾ ಇದೆ, ರೋಮಗಳು ನಿಗರಿ ನಿಂತಿದೆ. ಯಾಕೆ ಅಂದ್ರು? ತದ್ದರ್ಶನಾಹ್ಲಾದ. ಹೌದು, ಅದು ಕೃಷ್ಣಂದೇ ಪಾದ ಅಂತ ಹೇಗೆ ಗೊತ್ತಾಯ್ತು? ಅಲ್ರಿ, ಅವನು ಪರಮಾತ್ಮನ ಬಗ್ಗೆ ದಿನ ಮಂತ್ರ ಸ್ತೋತ್ರ ಮಾಡ್ತಾ ಇದ್ದ. ಇಷ್ಟೇ ಅಲ್ಲ, ಧ್ವಜ ವಜ್ರ ಅಂಕುಶ ಈ ಚಿಹ್ನೆಗಳು ಮೂಡಿದ್ದು. ಅದನ್ನು ನೋಡಿ ತುಂಬಾ ಆನಂದ. ತದಾನಿತಶ್ಚ ಕಿಲ ಲೋಕಪಾಲ ಕಿರೀಟ ಜುಷ್ಟಮನ ಪಾದರೇಣೋ. ತದಾನಿ ತಸ್ಯ ಅಖಿಲ ಲೋಕಪಾಲ, ಇಡೀ ಲೋಕವನ್ನೇ ಪರಿಪಾಲನೆ ಮಾಡೋ ಬ್ರಹ್ಮಾದಿಗಳಿಂದ ವಂದ್ಯವಾದ ಪಾದ. ಅದನ್ನು ನೋಡಿದ ಕೂಡಲೇ ಇವರಿಗೆ ಕೂಡ್ಲಿಕ್ಕಾಗಿಲ್ಲ. ಭಾಗವತ ಅದೇ ಹೇಳ್ತು, ಧ್ವಜ ವಜ್ರ ಅಂಕುಶ ಈ ಚಿಹ್ನೆಗಳಿಂದ ಚಿಹ್ನಿತವಾಗಿತ್ತು ಅಂತಾನೆ ಹೇಳ್ತಾರೆ. ಅದು ಎಲ್ಲ ಅವತಾರದಲ್ಲೂ ಕಾಮನ್. ಅದು ಶ್ರೀವತ್ಸ ಚಿಹ್ನೆ ಪಾದದಲ್ಲಿ ನಾವೇನು ವಿಷ್ಣುಪಾದ ನೋಡ್ತೇವಲ್ಲ ನಿಮ್ಮ ಮನೆಯಲ್ಲಿ, ಅದರಲ್ಲಿ ಏನೇನು ಚಿಹ್ನೆ ಇದೆಯೋ ಆ ಎಲ್ಲ ಚಿಹ್ನೆ ದೇವರ ಎಲ್ಲ ಅವತಾರದಲ್ಲಿ ಇರುತ್ತೆ. ಧ್ವಜ ವಜ್ರ ಅಂಕುಶ ಇವುಗಳನ್ನು ನೋಡಿ ಅಲ್ಲಿಂದ ರಥ ದವಸ್ಕಂದ್ಯತೆ ಶ್ವಚೇಷ್ಟತ. ಇದು ನಮ್ಮಪ್ಪನ ಪಾದ ಧೂಳು. ಮಂತ್ರಾಲಯ ಸ್ವಾಮಿಗಳ ಪಾದದ ಧೂಳು ಸಿಗಬೇಕಾದ್ರೆ ಪಾದ ಕಂಜ ರಜಸ ಪರಿಭೂಷಿತಾಂಗ. ರಾಯರ ಪಾದ ಧೂಳಲ್ಲ, ರಾಯರ ಪಾದ ಧೂಳನ್ನ ಹಚ್ಚಿಕೊಂಡವನ ಪಾದ ಸಿಕ್ಕರೇನೆ ಪುಣ್ಯ, ನಿನ್ನೆಲ್ಲ ಸಮಸ್ಯೆ ಹೋಗುತ್ತೆ ಅಂದ್ರು. ಇನ್ನೇನು ದೇವರದದು. ಅಲ್ಲಿಂದ ಉರುಳು ನಮಸ್ಕಾರ ಅಂತ. ಎಷ್ಟು ಭಾಗ್ಯರಿ ನಿಮ್ಮ ಮಕ್ಕಳು ಚಿಕ್ಕದಿದ್ದಾಗ ಅದಕ್ಕೊಂದು ಶೂ ಕೊಡಿಸಿ, ಅದಕ್ಕೆ ಈ ಪುಯ್ ಪುಯ್ ಶೂ ಅಂತ ಹೇಳಿ ಅದು ಒಂದ್ಸಲಿ ನಡೆದ್ರೆ ಕುಯ್ 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 ಅಂತ, ಏನೋ ಕುಯ್ಯೋ ಕುಯ್ಯೋ. ತಂದೆ ತಾಯಿಗೆ ಒಂದು ಆನಂದ. ನಮ್ಮ ಮಕ್ಕಳು ಹಿರಿಯರಿಗೆ ಏಕಾಸಿ ತಲೆನೋವು, ಪಾಪ ಅಜ್ಜಿ ಮುಂದೆ ಬಂದು 2 ಸಲ ಕುಣಿತು. ಭಾಳ ಚಲೋ ಅವ, ನಾಳೆ ಕುಣಿ, ನಂಗೆ ಏಕಾಸಿ ನಡೆಯಂಗಿಲ್ಲ ತಡೆಯಂಗಿಲ್ಲ. ಅದು ಬಿಡಲಿಲ್ಲ, ಸ್ವಲ್ಪ ಸಲಿಗೆ ಹೆಚ್ಚು ಕುಣಿತಾನೆ ಇತ್ತು. ಪೊಯ್ 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 ತಲೆ ಕಟ್ಟೋಯ್ತು. ಹತ್ರ ಕರೆದು 2 ಪೀಪಿ ಕಿತ್ತಿ ಅದರ ಕೈ ಕೊಟ್ಟರು, ತೊಗೊಂಡು ಹೋಗು ನಿಮ್ಮ ಅಮ್ಮನಿಗೆ ಕೊಡ. ಪಾಪ ಮಗು ಬಂದಂತ ಅಮ್ಮ ಅಜ್ಜಿ ಪುಯ್ಯ ಅಂತ. ಅಜ್ಜಿನೇ ಪುಯ್ಯ ಅಲ್ಲೋ, ಈಗ ತಾನು 2 ತಮ್ಮಿಗೆ ಪಾನಕ ಕುಡಿದಿದ್ರು, ಇನ್ನೆಲ್ಲಿ ಪುಯ್ಯೋ? ಪುಯ್ಯಲ್ಲ ಗೀಯಲ್ಲ, ಪೀಪಿಯನ್ನ ಅದ್ರ ಬಗಳು ಪೀಪಿಯನ್ನ, ಅಜ್ಜಿ ಪುಯ್ಯನ್ ಬೇಡ. ಹಾಗಾಗಿ ನಿಂಗೆ ಅದನ್ನು ಮತ್ತೆ ಹೊತ್ತು ಕೊಡ್ತೇನೆ, ನೀ ಏನೇ ಕುಡಿಯೋದು ನನ್ನ ಮುಂದೆ ಕುಣಿ, ಅವ್ರ ಮುಂದೆ ಕುಣಿಬೇಡ ಅಂಥೇಳಿ. ಈ ನಮ್ಮ ಮಕ್ಕಳ ಚೇಷ್ಟೇನೆ ಆನಂದ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಶಂಖ ಚಕ್ರ ಧ್ವಜ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜ ರೇಖ ಅಂಚಿತ ಪಾದವ, ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ, ಸಂಕಟ ಹರಣ ವೆಂಕಟೇಶನ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜನಜ ಸರನ ಬಿಟ್ಟವೆಲ್ಲ ಸಲಿಸುವ ಪಾದವ, ಮಲ್ಲರ ಗೆಣಿದು ಕಂಸಾಸುರನ ಕೊಂದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಕೃಷ್ಣನ ಮನೆಯವರೆಗೂ ಉರುಳು ನಮಸ್ಕಾರ ಹಾಕಿ ಬಂದ. ಬಟ್ಟೆ ಅಂದ್ರೆ ಹೋದ್ರು ಹೋಯ್ತ್ರಿ, ಈ ಬಟ್ಟೆ ಹೋಗ್ಬೇಕು, ಏನಿದು ಮತ್ತೆ ಒಗದ್ರೆ ಆಗ್ತಾವೆ. ಸರ್ಫ್ ಎಕ್ಸೆಲ್ ಅಲ್ಲ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ, ವಾಟ್ ಹ್ಯಾಪನ್, ಡೋಂಟ್ ವರಿ 10 ರೂಪೀಸ್. ಇದು ಹೋದ್ರು ಹೋಯ್ತಿ ಬಟ್ಟೆ. ಈ ವಾಸಾಂಶ ಜೀರ್ಣಾನೆ. ಆದ ಮೇಲೆ ದೇವರು ಹಾಲು ಕರಿತಾ ಇದ್ದ. ಅಕ್ರೂರ ಸ್ವಾಮಿ ನಾ ಬಂದೇನೆ, ಅಲ್ಲೇ ಇರೋದು, ಈ ಒಳಗೆ ಸೇರ್ಸಂಗಿಲ್ಲ. ಇನ್ನು ಬಿಸಿನೀರು ತಂದು ಅವನ ಪಾದ ತೊಳೆದು ಅಕ್ರೂರಂದು. ಅಕ್ರೂರ ಅಂದ, ನಮ್ಮಪ್ಪ ನೀ ಗಂಗಾ ಜನಕನು, ನನ್ನ ಪಾದ ಯಾಕೆ ತೊಳಿತಾ ಇದ್ದೆ? ನಮ್ಮ ಮನೆಗೆ ಬಂದ ಆಚಾರ್ಯ ನಾವು ದೇವ್ರಪ್ಪ, ಎಷ್ಟು ಭಕ್ತಿ ನಿನಗೆ ಏನು?
ದೇವರ ಪಾದ ಅದನ್ನೊಂಚೂರು ತಲೆ ಮೇಲೆ ಹಾಕೋತಾರೆ ನೋಡಿ, ಪಾದ ಧೂಳು ಅಲ್ಲಿಂದ ಹೊರಳಿ ಉರುಳಿ ನಮ್ಮನೆವರೆಗೂ ಬಂದಿದೆ. ಎಷ್ಟು ಭಕ್ತಿ ಏನದು! ನನ್ನ ಭಕ್ತರೇ ನನ್ನ ದೇವರು ಬಾ ಅಂಥೇಳಿ ಅವನ ಪಾದ ತೊಳೆದು, ನೀ ಪಾದದ ಮೇಲೆ ಹೊರಳದೆಲ್ಲ, ಅದಕ್ಕೆ ನಿನ್ನ ಪಾದವನ್ನು ನಾ ತೊಳೆದೆ ಬಾ ಅಂಥೇಳಿ ಅವನ ಪಾದವನ್ನು ಒರೆಸಿ ದೇವರ ಆಲಿಂಗನವನ್ನು ಕೊಟ್ಟು ಚಲೋ ಸಿಂಹಾಸನದ ಮೇಲೆ ಕೂಡಿಸಿ ಅವನಿಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊಟ್ಟು, ಕ್ಷೇಮಕ್ಯಂ ನ ಪಿತಾಚ ಕುಶಲಿ. ಭದ್ರಾಜ ಸ್ವಾಮಿಗಳು ಆ ವಿವರಣೆಯನ್ನು ಮಾಡ್ತಾರೆ. ಕ್ಷೇಮಕ್ಯಂ, ಚಲೋ ಇದ್ದೀರಿ, ನಿಮಗೆಲ್ಲ ಕ್ಷೇಮವೇ, ನ ಪಿತಾಚ ಕುಶಲಿ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರ. ಇಷ್ಟಾದ ಮೇಲೆ ದೇವರು ಕೇಳಿದ್ದೇನು ಗೊತ್ತಾ? ಬರೀ ಏನೋ ತಿನ್ನೋದು ಉಣ್ಣೋದು, ಎಲ್ಲಿ ಬಂದ್ರಿ, ಏನು ತಿಂದ್ರಿ, ಚಲೋ ಹೊತ್ತಾಗೆ ಡಯಟ್ ಇದೆ ಡ್ಯೂಯಟ್ ಇದೆ, ಯಾವುದು ಕೇಳಲಿಲ್ಲ. ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ, ಸಂಸಾರ ಬಂಧನದ ಬಿಡುಗಡೆಗೆ ಏನಾದರೂ ಪ್ರಯತ್ನವನ್ನು ಮಾಡಿದ್ರ, ತೀರ್ಥಯಾತ್ರೆ ಏನಾದರೂ ಮಾಡಿದ್ರ, ಸ್ವರ್ಗಾರಾಧನ ತತ್ಪರ, ಸ್ವರ್ಗಕ್ಕೆ ಬೇಕಾದ ಏನಾದರೂ ಸಾಧನೆಯನ್ನು ಮಾಡ್ತಾ ಇದ್ದೀರಾ? ಎಂಥ ಮಾತು! ನಿಜವಾಗ್ಲೂ ಇದನ್ನೇ ಕೇಳಬೇಕಂತೀರಿ, ಭಯ ಆಗುತ್ತೆ ಇದನ್ನು ಕೇಳಲಿಕ್ಕೆ. ನೀವೇನಾದರೂ ಸಂಸಾರ ಬಂಧನದ ಬಿಡುಗಡೆ ಪ್ರಯತ್ನ ಮಾಡಿದ್ದೀರಾ ಅನ್ನೋದು ಮಾರನೇ ದಿನ ಅವ್ರು ಹೊಟ್ಟೋಗೋದು. ನಿನ್ನೆ ನೀವು ಅಂದ್ರಿ, ನಿನ್ನೆ ಅಂದ್ರಿ ಅವ್ರು ಹೋಗೇ ಬಿಟ್ರು ಅಂತ. ತಿನ್ನೋದು ಉಣ್ಣೋದು ಇದ್ದೇ ಇದೆ. ಕೇಳಬೇಕಾದದ್ದು ಏನಾದರೂ ಹೊಸ ಪಾಠ ಆಯ್ತಾ, ಏನಾದರೂ ಒಂದೆಷ್ಟು ಮಂತ್ರಸ್ತೋತ್ರಗಳನ್ನು ಬಾಯ್ಹಾರ್ಟ್ ಮಾಡಿದ್ರ, ದಿನ ಪಾರಾಯಣ ಚೆನ್ನಾಗಿ ಸಾಗ್ತಾ ಇಲ್ಲ, ಕೇಳೋದಿಲ್ಲ. ಅದು ಕೇಳಲಿಕ್ಕೂ ಅಯ್ಯೋ ನಿಮ್ಗೆ ಯಾಕೆ ಬಿಟ್ರಿ, ಅವ್ರು ಮಾಡಿದ್ರಷ್ಟು ಬಿಟ್ರಷ್ಟು ಏನೋ ಕೇಳೋದು ಪಾರಾಯಣ ಅಂತ ಪುಣ್ಯಕತೆ ಇದೆ. ನಮ್ಮ ಮನೆಯವ್ರ ಬುದ್ಧಿ ಇಲ್ಲ ರೀ, ಅವ್ರು ಸದಾ ಪಾರಾಯಣ ಮಾಡಿ 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 ಹಾಳಾಗಿ ಹೋದ್ರು ಅವರು. ನೀವು ಹೇಳ್ರಿ, ನೀವೆಲ್ಲೂ ಮೊನ್ನೆ ಪಾನಿಪುರಿ ತಿನ್ಕೊಂಬರ್ತೀನಿ ಅಂತ ತಿಂದ್ರು ಅಮ್ಮ, ಅಯ್ಯೋ ಗಾಡಿಯವನೇ ನಮ್ಮ ಮನೆಗೆ ಬರೋ ಥರ ಮಾಡ್ಕೊಂಡ್ಬಿಟ್ಟಿ ನಮ್ಮ ಅಂದರು. ಅದು ಜನ್ಮ ಸಾರ್ಥಕ ಅಂಥೇಳಿ ಇದು ಬರೀ ತಿಂದದ್ದು ಉಂಡದ್ದು ಅಲ್ಲಂತ. ಏನು ಅವನ ಉತ್ತರ, ಆ ಕ್ರೂರನ ಉತ್ತರ ಕೇಳಬೇಕು. ನಮ್ಮಪ್ಪ ಇಷ್ಟು ದಿನ ಏನೂ ಆಗಿರಲಿಲ್ಲ, ಈಗೆಲ್ಲವೂ ಅಟ್ ಎ ಟೈಮ್ ಆಯಿತು. ಅದೇನದು, ಅದು ಹೆಂಗಾಯಿತು? ನೀ ಅಂದೆಲ್ಲ ತೀರ್ಥಯಾತ್ರೆ, ಅದು ಯಾವಾಗಾಯಿತು? ನಿನ್ನ ಪಾದದ ಮೇಲೆ ಉರಳಿ ಹೊರಳಿ ಬಂದಲ್ಲ, ಅದೇ ತೀರ್ಥಯಾತ್ರೆ. ಗಂಗಾಕ್ಕೆ ಯೋಗ್ಯತಾ ಬಂದಿದ್ದೇ ನಿನ್ನ ಪಾದದ ಸಂಗ ಪಡೆದು, ಆ ನಿನ್ನ ಪಾದದ ಧೂಳೇ ನನಗೆ ಸಾಕ್ಷಾತ್ತಾಗಿ ಸಿಕ್ಕಾಗ ಇನ್ನೆಲ್ಲಿ ಗಂಗಾನೋ ನಮ್ಮಪ್ಪ, ನೀನೇ ಸಿಕ್ಕಿ. ಒಳ್ಳೆ ಮಾತಾಡಿದಿ. ಶಾಸ್ತ್ರದ ವಾರ್ತೆ ಏನಾದರೂ ಕೇಳಿದ್ಯಾ? ಪಾಠ ಪ್ರವಚನ ಎಷ್ಟು ದಿನ ಆಗಿರಲಿಲ್ಲ, ಈಗ ಮಂಗಳಾನೇ ಆಯಿತು ಒಂದು. ಯಾವಾಗ ನೀ ಕೇಳ್ದೆಲ್ಲ ಅಕ್ರೂರ ಚಲೋ ಇದೆಯಾ ಅಂತ, ನಿನ್ನ ಬಾಯಿಂದ ಬಂದ ಮಾತೇ ಶಾಸ್ತ್ರ, ಅದಕ್ಕಿನ್ನ ಇನ್ಯಾವುದು ಶಾಸ್ತ್ರ? ಅಬಾಬಾಬಾ, ಏನು ಅನುಸಂಧಾನ! ಮತ್ತೆ ತೀರ್ಥಯಾತ್ರೆ, ಇದೆಲ್ಲವೂ ತೀರ್ಥಯಾತ್ರೆ. ನೀ ಎಲ್ಲಿದೆಯೋ ಎಲ್ಲ ಅದೇ ತೀರ್ಥ, ಅದೇ ಯಾತ್ರೆ, ಎಲ್ಲ ಆಯಿತು. ಸಂಸಾರ ಬಂಧನದ ಬಿಡುಗಡೆ ಪ್ರಯತ್ನ ಅಲ್ಲೋ ಬಿಡುಗಡೆನೇ ಆಯಿತು. ಯಾವಾಗ? ಏನಾಲಿಂಗಿತ ಮಾನಸಿ, ನೀ ಆಲಿಂಗನ ಮಾಡಿಕೊಂಡೆಲ್ಲ, ಇನ್ನೆಲ್ಲಿ ಸಂಸಾರ, ಇನ್ನೆಲ್ಲಿ ಬಂಧನವೋ ನಮ್ಮಪ್ಪ. ಮತ್ತೆ ನಮ್ಮಪ್ಪ ಅಮ್ಮ ಚಲೋ ಇದ್ದಾರೆ ಅಂದೆಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಕೃಷ್ಣ ಅಂದ, ಅಲ್ರಿ ಸುಳ್ಳು ಹೇಳಿಕತ್ತೀರಿ, ಕಂಸ ಜೈಲಲ್ಲಿ ಇಟ್ಟ್ಯಾನೆ ಅಂತೇನೋ ವಾರ್ತಾ ಬಂತಲ್ಲ, ಅದು ಚಲೋನೇ ಆಯಿತು ಅಂದು ಇವನು ಅಕ್ರೂರ. ಯಾಕಪ್ಪ, ನಿಂಗೇನು ಅವ್ರು ಮಾಡಿದ್ರು? ನಂಗೇನು ಮಾಡಿದ್ದಲ್ಲೋ, ಮಂದಿ ಎಲ್ಲ ಭೇಟಿ ಆಗ್ಲಿಕ್ಕೆ ಹೋದಾಗ ಕೇಳ್ತಾರೆ, ನಿಮ್ಗೆ ಯಾಕೆ ಜೈಲು, ನಿಮ್ಗೆ ಯಾಕೆ ಜೈಲು, ನಿಮ್ಗೆ ಯಾಕೆ ಜೈಲು? ಅವ್ರೇನು ಉತ್ತರ ಕೊಡ್ತಾರೆ? ನಾವು ಕೃಷ್ಣನ ಅಪ್ಪ ಅಮ್ಮ ಅಲ್ವಾ, ಕೃಷ್ಣನ ಅಪ್ಪ ಅಮ್ಮ ಅಲ್ವಾ, ಕೃಷ್ಣನ ಅಪ್ಪ ಅಮ್ಮ ಅಲ್ವಾ, ಅವರ ಜೈಲು ವಾಸ ನಿನ್ನ ನಾಮಸ್ಮರಣೆಗೆ ಕಾರಣ ಆದದ್ದರಿಂದ ಭಾಳ ಚಲೋನೇ ಆಯ್ತದ. ಕೃಷ್ಣ 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 ಅಂತಾನೆ ಇರ್ತಾರೆ. ಭಾಳ ಚಲೋ ಆಯ್ತು, ತುಂಬ ಸಂತೋಷ. ಏನು ಬಂದು ಮಥುರಾಕ್ಕೆ ನೀ ಬರಬೇಕು? ಜೋರಾಗಿ ಒದರಬೇಡಪ್ಪ, ಗಾಡಿಗೆಲ್ಲ ಕಿವಿ ಇರ್ತಾವ, ಜೋರಾಗಿ ಏನು ಹೇಳಬೇಡ. ನಿಂಗ್ಯಾರು ಭಯ ಅಂದರು, ನನಗ್ಯಾರು ಭಯ ಅಲ್ಲೋ. ಆ ಗೋಪಿಕಾಶ್ರೀಯರು ಭಕ್ತಿಯಿಂದ ನನ್ನನ್ನು ಬಂಧನ ಮಾಡಿಟ್ಟ್ಯಾರೆ. ಭಕ್ತಿ ಬಂಧನವಶ ಪ್ರೀತವಸ್ತು ಕೃಷ್ಣ ಪ್ರಭು ಅಂತಾರೆ ಭದ್ರಾಜ ಸ್ವಾಮಿಗಳು. ನಿರ್ಮತ್ಯೋಗ್ರ ಭವಾರಣವೇ. ಉಡುಪಿ ಕೃಷ್ಣನ ವರ್ಣನೆ ಮಾಡಬೇಕಾದ್ರೆ ಆ ಕಡಗೋಲು ಯಾಕೆ, ಹಗ್ಗ ಯಾಕೆ? ಅದು ಏನು ರಾಜರ ಚಿಂತನೆ. ಕೈಯಲ್ಲಿ ಕಡಗೋಲಿದೆ, ಹಗ್ಗ ಇದೆ ಇನ್ನೊಂದು, ಅದು ಯಾಕೆ ಹಿಡ್ಕೊಂಡ? ನಿರ್ಮತ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದದಾಮೀತಿಯ. ಸಂಸಾರ ಸಾಗರದಲ್ಲಿ ಇದ್ದ ನಿಮ್ಮನ್ನ ಕಡೆದು ಮಾಡಿ ಮೇಲೆ ತಂದು, ನಿರ್ಮಥ್ಯ ಉಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದಿಶಾಮಿ. ನಿಮ್ಮ ಮನಸ್ಸಿನ ಅಭೀಷ್ಟವನ್ನೆಲ್ಲ ನಾನು ಬೆಣ್ಣೆಯಂತೆ ತೆಗೆದು ಈಡೇರಿಸ್ತೇನೆ ಅನ್ನೋದಕ್ಕೆ ಕೈಯಲ್ಲಿ ಕಡಗೋಲಂತೆ. ದಿಶಾಮೀತಿಯ ರಮ್ಯಂ ಧಾಮ್ ನಿರ್ಮತ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ
ರಮ್ಯಂ ಧಾಮ ದಧನ್ಮಹೇಶ ರಜತ ಗ್ರಾಮಶ್ರಿಯೋ ಅಲಂಕೃತಿ ಕರ್ಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಈ ಹಗ್ಗ ಯಾಕೆ ಕಡಿಬೇಕಾದ್ರೆ ಹಗ್ಗ ಬೇಕು, ಸರಿ, ಅದಕ್ಕಲ್ಲಂತೆ. ಭಕ್ತಿ ಬಂಧನ ವಶಃ, ಕರ್ಮಾಚರಣೆಯನ್ನು ಮಾಡ್ತಾ ಯಾರು ಭಕ್ತಿಯಿಂದ ನನ್ನನ್ನು ಬಂಧನ ಮಾಡ್ತಾರೆ, ನಾನು ನಿಮಗೆ ದಕ್ಕಬೇಕಾದರೆ ಸಿಕ್ಕಬೇಕಾದರೆ ಇರುವ ಒಂದೇ ಒಂದು ಹಗ್ಗ ಅಂದರೆ ಭಕ್ತಿ ಅನ್ನೋ ಪಾಶ. ಆ ಭಕ್ತಿ ಅನ್ನುವ ಪಾಶದಿಂದ ನನ್ನಲ್ಲಿ ಪ್ರೀತಿಯನ್ನು ಮಾಡಿದರೆ ನಾನು ನಿಮಗೆ ಸಿಗ್ತೇನೆ ಅಂತ ತೋರಿಸೋದರವಾಗಿ ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿಯಾನೆ ಅಂತಾರೆ ವಾದಿರಾಜರು. ಉಡುಪಿ ಕೃಷ್ಣನ ಸ್ತೋತ್ರದರು ತೀರ್ಥ ಪ್ರಬಂಧದಲ್ಲಿ ನಿರ್ಮತ್ಯೋಗ್ರ ಭವಾರಣವೇ ನಿಜ ಮನೋಭೀಷ್ಟಂ ದದಾಮೀತಿ ಯಸ್ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ಮಂಥಾನಂ ಅನ್ಯೇನ ಚ ರಮ್ಯಂ ಧಾಮ ತದನ್ಮಹೇಶ ರಜತಗ್ರಾಮಶ್ರಿಯ ಅಲಂಕೃತಿ ಕರ್ಮಂಧೀಶ್ವರ ಭಕ್ತಿ ಬಂಧನವಶ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತಾರೆ. ಹಾಗೆ ನಮ್ಮ ಸ್ವಾಮಿ ಅಂದ, ನಿನ್ನ ಅಪ್ಪ ಅಮ್ಮನಿಗೆ ಎಲ್ಲಿ ತೊಂದರೆ ನಮ್ಮಪ್ಪ? ಹೌದು ಅಕ್ರೂರ, ನೀನು ಜೋರಾಗಿ ಅನಬೇಡ, ಹೆಣ್ಮಕ್ಳೆಲ್ಲ ತಡೆದು ಬಿಡ್ತಾರೆ, ಮತ್ತೆ ಹೋಗಬೇಡ ಅಂತ. ಒಂದು ವೇಳೆ ಹಂಗೂ ನಾವು ಹೊಂಟ್ರೆ ಅವರು ಬಂದ್ಬಿಡ್ತಾರಪ್ಪ, ಫ್ರೀ ಬಸ್ ಇದೆ ಕರ್ನಾಟಕದಲ್ಲಿ, ಮತ್ತು ತ್ರಾಸ ಆಗ್ತವೆ, ಬೇಡ. ಮತ್ತೇನು ಮಾಡೋಣ, ನಾಳೆ ಬೆಳಗ್ಗೆ ನಶೀಕ್ಲೆ ಎದ್ದು ಹೊಂಟು ಮಾಡೋಣ. ಅಲ್ಲೂ ಅವರು ಎದ್ದು ಬಿಡ್ತಾರೆ ದ್ವಾದಶಿ, ಇನ್ನೂ ಬೇಗ ಹೇಳೋಣ ಅಂತ. ಸರಿ, ರಾತ್ರೆಲ್ಲ ಹರಟೆ ಹೊಡೆದೆ ಯಾರು? ಕೃಷ್ಣ ಬಲರಾಮ ಕೃಷ್ಣನ ಜೊತೆ ಮತ್ತು ಬಲರಾಮನ ಜೊತೆ ಅಕ್ರೂರ ನಿದ್ದೆ ಮಾಡದೆ ಹೊಂಟು. ಮನೆಯ ಆಚೆ ಹೊರಗೆ ಕಾಲಿಡಬೇಕು, ಮನೆ ಮುಂದೆಲ್ಲ 100 ಜನ ಗೋಪಿಕೆಯರು ಮಲಗಿಬಿಟ್ಟಾರ. ಕೃಷ್ಣ ಇವ್ರು ಯಾಕೆ ಬಂದರು? ಅವರೆಲ್ಲ ಎದ್ರು. ನೀವ್ಯಾಕೆ ಬಂದ್ರಿ? ನೀ ಎಲ್ಲೋ ಹೊಂಟಿ ಅಂದ್ರು. ನಾ ಎಲ್ಲೋ ಹೊಂಟ್ತೀನಿ, ನೀವ್ಯಾಕೆ ಬಂದ್ರಿ? ನೀ ಎಲ್ಲೋ ಹೋಗ್ತಿ ಅಂತ ನಿನ್ನೆ ರಾತ್ರಿನೇ ಕ್ವಶನ್ ಪೇಪರ್ ಲೀಕ್ ಆಯ್ತಪ್ಪ, ಅದಕ್ಕೆ ಬಂದು. ನೀ ಹೊಂಟಿ ಅಂದರೆ ಆಮೇಲೆ ನಾವು ಭಾಳ ತ್ರಾಸ ಆಗ್ತಾವ, ಅದಕ್ಕೆ ಹೀಗೆ ಬಂದ್ವಿ. ನೀ ಎಲ್ಲಿಗೆ ಹೊಂಟಿದಿ? ಹೋಗೋ ಕಾಲಕ್ಕೆ ಎಲ್ಲಿಗೆ ಹೊಂಟಿ ಅಂದರೆ ಕೆಲಸ ಸರಿ ಆಗೋದಿಲ್ಲ, ಅದು ಆಗಬಾರ್ದು ಅಂತಾನೆ ಕೇಳಲಿಕ್ಕೆ ಹತ್ತೀವಿ. ಇಲ್ಲ, ಇಲ್ಲೇ ಮಥುರಾಕ್ಕೆ ಹೋಗಿ ಬರ್ತೀವಿ, ಅಳ್ತಾ ಕೂತ್ಬಿಟ್ರು. ಕೃಷ್ಣ ಇನ್ನು ಎಲ್ಲಿಗೆ ಬೇಕಾದ್ರೆ ಹೋಗಿ, ಮಥುರಾಕ್ಕೆ ಹೋಗಬೇಡಪ್ಪ. ಯಾಕೆ ಅಂದರು? ಅದು ಸಿಟಿನೂ, ಆ ಕಾಲದಲ್ಲಿ ಮಥುರಾ ಸಿಟಿ, ಇದು ವೃಂದಾವನ ಚಿಕ್ಕ ಹಳ್ಳಿ. ನೀವು ಹೋಗಬೇಡ ಕೃಷ್ಣ. ಯಾಕೆ? ಸಿಟೀಲಿ ಹುಡುಗಿರೆಲ್ಲ ಚಲೋತ್ನಾಗ ಡ್ರೆಸ್ ಮಾಡ್ಕೊಂಡು ನೀನು ಒಳಗೆ ಹಾಕೊಂಡ್ಬಿಡ್ತಾರೆ. ನೀ ಆ ಪುರಾಣಿ ಈ ಕಡೆ ತಿರುಗಿ ನೋಡೋದಿಲ್ಲ. ಸಿಟಿ ಹುಡುಗಿರು ತಳಕು ಬಳಕೋ ಹೆಚ್ಚು, ನಾವೇನಿದ್ರು ಹಳ್ಳಿ ಗುಗ್ಗುಗಳು. ದಯಮಾಡಿ ಹೋಗಬೇಡ. ಮಾಧವ ಮಧುರೆಗೆ ಪೋದರೆ ಮಮತೆ ಪೂರ್ಣ ಇರಲೇಲ, ಆಧರಿಸಿ ಅಲ್ಲಿರುವ ಬನಿತೇನು ಬೋಧದಲ್ಲಿ ಬಿಡರನ. ಮಾಧವ ಚಲುವಲನೆಯರ ಒಲುಮೆಯನ್ನು ಚಲಿಸಿ ನೀ ಬೇಗ ಬಾರಣ. ಕುಲದ ಸ್ತ್ರೀಯರು ನಾವು ಎಲ್ಲ ಚಣದಿ ಮೊರೆ ಇಡುತ್ತೇವೆಲ. ಮಾಧವ ಕೃಷ್ಣ ಇದೇನು ಇದ್ದಕ್ಕಿದ್ದಾಗೆ ಪ್ರೋಗ್ರಾಮ್ ಅರೇಂಜ್ ಆಯ್ತು. ನೀನು ನಮ್ಗೆ ಹೇಳಲೇ ಇಲ್ಲ. ಕೃಷ್ಣ ಅಂದ, ಇದ್ದಕ್ಕಿದ್ದಾಗೆ ಆಯ್ತದು. ಯಾರು ಆರ್ಗನೈಸರು? ಇವರೇ ಆರ್ಗನೈಸರ್ ಅಕ್ರೂರಾಚಾರ ಅಂತ ತೋರಿಸ್ಬಿಟ್ಟ. ಒಂದು ಬೈದರು ದಯಮಾಡಿ ಅಕ್ರೂರ ಅಂತಲ್ಲೋ ಮಹಾಕ್ರೂರ ಅಂತ ಹೆಸರಿಟ್ಕೊಳ್ಳೋ ಮಾರಾಯ. ನಿನಗೆ ಯಾರು ಅಕ್ರೂರ ಅಂತಿಟ್ರು? ನಮ್ಮನ್ನು ಕೃಷ್ಣನಿಂದ ದೂರ ಮಾಡಿ ಪ್ರಾಣವನ್ನೇ ತೆಗಿತಾ ಇದ್ವಿ. ಕೃಷ್ಣ ಅಂದ, ನಾಳೆ ಬಂದ್ಬಿಡ್ತೀನಿ. ಆ ನಾಳೆವರೆಗೂ ಇರೋದು ಹೇಗೆ? ಇವತ್ತಿದ್ದು ನೋಡ್ರಿ ಗೊತ್ತಾಗ್ತಾವ. ಪಾಪ ಎಲ್ಲರೂ ಹೊರಟರು. ನಮ್ಮ ಭಾದ್ರಾ ಸ್ವಾಮಿಗಳಂತೂ ಅಂತಾರೆ, ಕೃಷ್ಣ ಒಂದು ರಥದಲ್ಲಿ ಹೋದರೆ ಇವರು ಇನ್ನೊಂದು ರಥದಲ್ಲಿ ಹಿಂದೆ ಬಂದರು ಅಂತ. ಅಲ್ರಿ, ಭಾಗವತ ಬಂದಿಲ್ಲ ಅಂದ್ರೆ ನೀವು ಬಂತು ಅಂದ್ರಲ್ಲ. ಫಿಸಿಕಲ್ ಆಗಿದ್ರು, ಮನೋರಥದಲ್ಲಿ ಅವರೆಲ್ಲ ಹಿಂದೆ ಬಂದರು ಅಂದರು ಮಾದ್ರಾಜ. ಸರಿ, ತನ್ನ ಮನೆಯಿಂದ ಹೊರಟ ಸುಮಾರು 6 ಗಂಟೆ ಸೂರ್ಯೋದಯದ ಸಮಯ. ಯಮುನಾ ದಾಟಿ ಆ ಕಡೆ ಹೋಗ್ಬೇಕು. ಯಮುನೆ ಬಂತು. ಯಮುನೆ ಬಂದ ಕೂಡಲೇ ಇವನು ಇಳಿದು ಬಿಟ್ಟ ಅಕ್ರೂರ. ಕೃಷ್ಣ ಅಂದ, ಇನ್ನೇನಾತಪ್ಪ, ಇನ್ಯಾರು ಗಂಟೆ ಬಿದ್ದರು? ಸ್ವಾಮಿ, ಇನ್ಯಾರು ಗಂಟೆ ಬಿದ್ದಲು, ಸೂರ್ಯೋದಯ ಆಯಿತು, ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಬರ್ತೀನಿ. ಅವನಂದ, ಅಲ್ಲಪ್ಪ, ಈ ಜಗತ್ತಿನಲ್ಲಿ ಸ್ನಾನ, ಸಂಧ್ಯಾವಂದನೆ, ದೇವರು, ಪೂಜಾ, ವ್ರತ, ನಿಯಮ ಇದೆಲ್ಲದರ ಉದ್ದೇಶವೇ ನನ್ನ ಅನುಗ್ರಹ ಆಗಬೇಕು ಅಂತ. ನಾನೇ ಸಿಕ್ಕಾಗೂ ನೀ ಸ್ನಾನ ಸಂಧ್ಯಾವಂದನೆ ಬಿಡ್ತಾ ಇಲ್ಲಲ್ಲೋ. ನಿಜವಾದ ಭಕ್ತ ಅಂದರೆ ನೀನೇ ಹೋಗಿ ಮಾಡಿ ಬಾ. ಏನು ನಿಜವಾದ ಭಕ್ತಿ ಅಂದರೆ
ನೀರಲ್ಲಿ ಮುಳುಗಿ ಅವನು ಜಪ ಮಾಡಿ ಮೇಲೆ ಎದ್ದು ಅರ್ಘ್ಯವನ್ನು ಕೊಡಬೇಕು. ನೀರಲ್ಲಿ ಮುಳುಗಿ ಹೀಗೆ ನೀರನ್ನು ತೆಗೆದು ನೋಡ್ತಾನೆ, ಬೊಗಸೆಯಲ್ಲಿ ದಿನಾ ಶೇಷದೇವರು ಕಾಣೋರಂತ. ಅಕ್ರೂರನಿಗೆ ಶೇಷದೇವರ ಉಪಾಸಕ. ಇವತ್ತು ನೋಡಿದ್ರೆ ಕೃಷ್ಣನೇ ಕೂತು ಬಿಟ್ಟಿಯ ನಗತ. ಇವನಿಗನ್ನ ನೀರು ಇಳಿಬೇಡ್ರಿ ಅಂದಿದ್ದೆ, ಮತ್ತೆ ಇಳಿದು ಬಿಟ್ರೋ ಏನೋ. ತಲೆ ಎತ್ತಿ ನೋಡಿದ, ರಥದಲ್ಲಿದ್ದಾರೆ. ಹಂಗೆ ಭ್ರಮೇನ, ಮತ್ತೆ ನೀರಲ್ಲಿ ಮುಳುಗದ. ಅಲ್ಲಿ ಕೃಷ್ಣ, ಹೇಗಿದೆ ನೀನು? ಇವನು ಸಂಧ್ಯಾವಂದ ಮುಂದುವರಿಯುವಂತು. ಒಮ್ಮೆ ಮತ್ತೆ ಅಲ್ಲಿ ನೋಡ್ದ, ಅಲ್ಲೇ ಇದ್ದಾನೆ ಮೊಳಗು, ಅಲ್ಲಿ ನೋಡು. ಆಯ್ತು, IPL ಮ್ಯಾಚ್ ನೋಡಿ ಸಂಧ್ಯಾವಂದ ಕೂತಾಗ ಆಯ್ತು. ಅದು ಅಪವಿತ್ರ ಪವಿತ್ರ ಟಾಸ್ ಯಾರು ಗೆದ್ರು, ಅಪವಿತ್ರ ಪವಿತ್ರ ಹೆಂಡತಿ ಎಂದು ನೋಡ್ರಿ. ಆ ಮ್ಯಾಚ್ ಹೋದ್ರು ನೀವು ಸಂಧ್ಯಾವಂದೆ ಬಗೆಹರಿಯಂಗಿಲ್ಲ, ಯಾಕೆ ನೋಡ್ಸಾಯ್ತೀರಿ? ಒಂದು 2 ಓವರ್ ಅಷ್ಟೇ, ನೀವು ಸಂಧ್ಯಾವಂದೆ ಮುಗಿಸಿ ಆಮೇಲೆ ನೋಡ್ತಾ ಕೊಟ್ರಿ. ಏನು ವೈರಾಗ್ಯ ಅಂದ್ರೆ ಏನು ತಿಳಿದಿದೆ? ಅದನ್ನು ನೋಡ್ತಾ ಸಂಧ್ಯಾವಂದನೆ ಮಾಡಿದ್ರೆ ವೈರಾಗ್ಯ ಮಾಡಿ. ಅಪವಿತ್ರ ಪವಿತ್ರ ಟಾಸ್ ನಮ್ಮವರೇ ಗೆದ್ರು. ಬ್ಯಾಟಿಂಗೋ ಬೌಲಿಂಗೋ ಅಪವಿತ್ರ ಬ್ಯಾಟಿಂಗ್ ಅಪವಿತ್ರ ಪವಿತ್ರವ ಅಂತ ಹೇಳಿ ಬರೀ ಅಲ್ಲೇ ಸಾಯ್ತಾ ಇದ್ದ. ಅವನೊಂದು ಔಟಾಗಿ ಬಂದ್ಬಿಟ್ಟು ಎಸ್ ಮತ್ತೆ ಇನ್ಯಾವನು ಬಂದ ನೋಡ್ರಿ, ಅವನು 6 ಹೊಡೆದ. ಹೌದಾ, ಅಪವಿಷ್ಟ ಸ್ಥಾನ ಮುಂದೇದಾದ ತನ್ನ ಬರೀ ಇಂಥವೇ ಹಾಳು. TV ನೋಡ್ತಾ ಮತ್ತು ಮನಸ್ಸು ಡೈವರ್ಟ್ ಆಗುತ್ತೆ. TV ನೋಡೋದು ಬೇಕಾಗಿಲ್ಲ ಇವತ್ತು, ನೆಮ್ಮದಿಯಾಗಿ ಪೂಜೆ ಮಾಡೋಂಗಿಲ್ಲ. ಆ ಫೋನ್ ರಿಂಗ್ ಆದರೆ ಏನೋ ತಳಮಳ ಇವನಿಗೆ. ಯಾರು ಫೋನ್ ಬಂತೋ ಏನೋ, ಮೋದಿದೇ ಬಂತು, ಸಿದ್ದರಾಮಯ್ಯಂದೇ ಬಂತು. ಆ ಹೆಂಡ್ತಿನಂತ ನೋಡು ಫೋನು, ನೀವು ಪ್ರಾಣ ತೆಗಿತೀರಿ, ಸ್ನಾನ ಮಾಡಿ ಕೂತು ಬಿಡ್ತೀರಿ, ನಮಗೂ ಬೇಕಾದ ಕೆಲಸ ಇರುತ್ತೆ, 20 ಸಲ ಫೋನ್ ನೋಡೋದು. ಇವಳು ಇಷ್ಟೆಲ್ಲ ಕೆಲಸ ಬಿಟ್ಟು ಬಂದು ನೋಡಿದ್ರೆ ಆ ಫೋನಲ್ಲಿ ನಿಮಗೆ ಸಂಸಾರ ಬೋರ್ ಆಗಿದ್ರೆ ಈ ಹಾಡು ಹಾಕಿಸ್ಕೊಳ್ರಿ. ಇವನು ಸುಮ್ಮನೆ ಕೂಡೋದು ಬಿಟ್ಟು ಯಾರ್ದೋ ಏನು. ಈ ಮಧ್ಯದಲ್ಲಿ ಆ ಮೈನ್ ರೋಡಲ್ಲಿ ಇದ್ರಂತೂ ಅದೇ ಟೈಮ್ ಒಂದು ಯಾವುದೋ ಟಮ್ ಗಾಡಿ ಹೋಗುತ್ತೆ, ಅದು ಮುಂದೆ ಹೋಗೋದೇನೋ ಡಮ್ ಅಂತ ಏನು ಅವಳು ಬಂದು ಹೇಳಿದ್ರು, ಮೋದಿ ಅವರು ಬರ್ತಾರಂತೆ, ಮುಂದಿನ ಪ್ರೈಮ್ ಮಿನಿಸ್ಟರ್ ನೀವೇ ಆಗ್ಬೇಕಂತೆ. ಈಗ ಆಗೋದಿಲ್ಲ ಅನ್ನೋದು. ನಿನ್ನ ಮಗಕ್ಕೆ ಪ್ರೈಮ್ ಮಿನಿಸ್ಟರ್ ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಮುಚ್ಚರೆ ಬಾಯಿ, ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋ ಕಾಲ ಅದೊಂದು. ನಾಳೆಯಿಂದ ನಾ ಪೂಜೆ ಮಾಡ್ತೀನಿ, ನೀವು ಫೋನ್ ಅಟೆಂಡ್ ಮಾಡ್ರಿ ತಿಳಿತಾ. ಇದು ಹಾಳು ಫೋನನ್ನು ಇಟ್ಟುಕೊಂಡೇ ಹಾಳಾಗಿದ್ದೀವಿ. ಸರ್ವೋತ್ತಮನಾದ ದೇವರ ದರ್ಶನ, ದೇವರನ್ನು ಅದ್ಭುತವಾಗಿ ಸ್ತೋತ್ರ ಮಾಡಿದ್ದಾನೆ. ಸ್ತೋತ್ರದ ವಿವರಣೆಯನ್ನು ಭಾಗವತ ಹೇಳುತ್ತೆ. ಕಡೆಗಂದ ಅಕ್ರೂರ ಬಾ, ಎಷ್ಟೊತ್ತು? ಸರಿ ಬಂದ. ಅಕ್ರೂರ ಬಂದು ಕೂಡಲೇ ಕೃಷ್ಣ ಕೇಳಿದ, ಏನೋ ನೋಡ್ದಾಗಿತ್ತು. ನಮ್ಮಪ್ಪ ನಿನ್ನೇ ನೋಡೋದು, ನನಗೆ ನೀರಿನಲ್ಲೂ ದರ್ಶನ ಕೊಟ್ಟು ಎಲ್ಲೆಲ್ಲೂ ನಿನ್ನೆ ನೋಡಿದ ಭಾಗ್ಯ. ಸಾಯಂಕಾಲ ಆಯ್ತು. ಸರಿ ಅಕ್ರೂರ ಅಂದ, ನಮ್ಮನೆಗೆ ಬಂದ್ಬಿಡು ಕೃಷ್ಣ, ನಾಳೆ ಅಲ್ಲ ನೀನು ಹೋಗೋದು ರಾಜಧಾನಿಗೆ. ಕೃಷ್ಣ ಅಂದ, ನಾ ಬರಂಗಿಲ್ಲ, ಕಂಸನ ಸಂಹಾರ ಆಗೋವರೆಗೂ ಯಾರ ಮನೆಗೂ ಬರಂಗಿಲ್ಲ. ಅಕ್ರೂರ ಅಳ್ತಾ ಕೂತ. ಒಬ್ಬರಿಗೆ ನಾವೇನು ಮಾಡ್ತೀವೋ ಮತ್ತೆ ನಮಗೆ ಹೊಳ್ಳೆ ಅದೇ ಬರುತ್ತೆ. ನಿನ್ನ ವಿಯೋಗವನ್ನು ಗೋಪಿಕೆಯರಿಗೆ ಮಾಡಿದ್ದರ ಪರಿಣಾಮ ನಿನ್ನ ವಿಯೋಗ ನಂಗೆ ಆಗ್ತಾ ಇದೆ. ಸರ್ವಥಾವೆಲ್ಲ ವಿಯೋಗ ಇಲ್ಲ, ನಾನು ನಿಮ್ಮ ಹೃದಯದಲ್ಲೇ ಇರ್ತೇನೆ, ನೀ ಅದೆಲ್ಲ ಅನ್ಬೇಡ. ಕೆಲಸ ಮುಖ್ಯ. ನಾನು ಕಂಸನ ಸಂಹಾರ ಆದಮೇಲೆ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ನೀ ಏನಾದರೂ ಕೇಳೋಕ್ಕೂ ಕೊಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಏನು ಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅದನ್ನೇ ಕೊಡು ಅಂದ. ಏನು ಕೊಡುವನೋ ಬಿಡುವನೋ? ಕೊಡು ಅಂದ. ಅಂದು ಎಲ್ಲರೂ ಬಿಡು ಅಂದರೆ ನೀ ಕೊಡು ಅನ್ಲಿಕ್ಕೆ ಕಥೆಯಿಲ್ಲ ಸ್ವಾಮಿ. ಅದರದಲ್ಲ ತಪ್ಪು, ಬಳಸೋರು ತಪ್ಪು ಅಂದ. ಅದನ್ನು ಚಲೋತ್ತಾಗಿ ಬಳಸಿದ್ರೆ ಚೆನ್ನಾಗೇ ಇರ್ಬೋದು. ಏನದು? ಕಾಮಸ್ತೇಂಗ್ರೇಯುಗಾರ್ಚನೆ ಅಮಲಧಿಯಾಂ ಲೋಭ. ಕಾಮ ಬೇಕು. ಏನದು? ಕಾಮ ಅಂದರೆ ಬಯಕೆ. ನಮಗೆ ಕಾಮ ಅಂದರೆ ಯಾವುದೋ ಹೊಲಸು ಕಾಮವೇ. ಕಾಮ ಅಂದರೆ ಸಂಸ್ಕೃತದಲ್ಲಿ ಬಯಕೆ ಅಂತ. ಬೇಕು ಬಯಕೆ. ಇವತ್ತು ಪುರಾಣ ನಾ ಹೇಳ್ತಾ ಇದ್ದೇನೆ, ನೀವು ಬರ್ತಾ ಇದ್ದೇನೆ ಅಂದರೆ ಇಬ್ಬರು ನೀವು ಕೇಳಬೇಕು ಅನ್ನೋ ಕಾಮ ಇದೆ, ಹೇಳಬೇಕು ಅನ್ನೋ ಕಾಮ ಇದೆ. ಅದಕ್ಕೆ ಇಲ್ಲ ನಿಮ್ಮ ಮನೆ ಕೆಲಸ ಇಲ್ವಾ, ಅಥವಾ ಏಕಾದಶಿ ಶ್ರಮ ಆಗಿರೋದಿಲ್ವಾ? ಆದರೂ ಏಕಾದಶಿ ಭಗವಂತನ ಅರ್ಥ ಶ್ರವಣ ಮಾಡೋದ್ರಿಂದ ಪುಣ್ಯ ಅನ್ನುವ ಆ ಭಾವನೆ ನಮ್ಮನ್ನು ಕಾಮೋದ್ರೇಕಗೊಳಿಸಿ ಇಲ್ಲಿಗೆ ತರಿಸ್ತಾ ಇದೆ. ನಮ್ಮ ಭೀಮಸೇನ ದೇವರಂತೂ ಅಂತಾರೆ, ಧರ್ಮ, ಅರ್ಥ, ಕಾಮ 3 ಮೋಕ್ಷ ಅಂತೂ ಹೌದು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಈ 3ರಲ್ಲಿ ಯಾವುದು ದೊಡ್ಡದು ಅಂದರೆ ಕಾಮವೇ ದೊಡ್ಡದು ಅಂದ್ರೆ ಅವರು. ಮಿಥುನ ಧರ್ಮ ಅಂದ, ಅರ್ಜುನ ಅರ್ಥ ಅಂದ, ಭೀಮಸೇನ ದೇವರಂದರು ಎಲ್ಲ ಪುರುಷಾರ್ಥಕ್ಕೂ ಮೂಲ ಕಾಮ ಕಾರಣ. ಮನುಷ್ಯನಿಗೆ ಬಯಕೆ ಇಲ್ಲ, ನಾನೊಬ್ಬ ಇಂಜಿನಿಯರ್ ಆಗಬೇಕು, ನಾನೊಬ್ಬ ಡಾಕ್ಟರ್ ಆಗಬೇಕು, ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು,
ನಾನು ಓದಿನಲ್ಲಿ ಮಾರ್ಕ್ಸ್ ತಗೋಬೇಕು, ಜಗತ್ತಿನಲ್ಲಿ ನನ್ನದೇ ಆದಂತಹ ಒಂದು ಛಾಪ್ ಮೂಡಿಸ್ಬೇಕು ಅಂತಿದ್ರೇನೆ ಸಾಧ್ಯ ಇದೆ. ಇಲ್ಲಾಂದ್ರೆ ಯಾರು 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 ಏನು 24 ಗಂಟೆ ತಿನ್ನೋದು ಬಿದ್ದಿರೋದು. ಏನು ನಿಮ್ಮ ಅಪೇಕ್ಷೆ? ಹೊಟ್ಟೆ ತುಂಬ ತಿನ್ನೋದು, ಕಣ್ಣು ತುಂಬ ನಿದ್ದೆ ಮಾಡೋದು, ಆಮೇಲೆ 70 ವರ್ಷ ಆದಮೇಲೆ ಮಾಡು. 16 ವರ್ಷಕ್ಕೆ ಚಲೋತ್ತಾಗಿ ತಿನ್ನೋದು ಬಿದ್ಕೊಂಬೋದು, ಅದ್ರ ಗತಿ ಏನು? ಬೇಕು, ನನ್ನದೇ ಆದದ್ದು ಸಾಧನೆ ಮಾಡಬೇಕು ಅಂತ. ಅದರಿಂದ ಕಾಮವೇ ಪ್ರಧಾನವಾದದ್ದು. ಅಮಲ ಧಿಯಾಂ ಲೋಭ. ಲೋಭ ಏನು ಮಾಡ್ತಿ? ಕೆಟ್ಟ ಬುದ್ಧಿಯಲ್ಲಿ ಲೋಭ ಇರಬೇಕು. ಅಮಲ ಧಿಯಾಂ, ಒಳ್ಳೆ ಬುದ್ಧಿ ನನಗಿದೆ ಅಂದರೆ ಅದನ್ನು ನನ್ನಲ್ಲೇ ಇಟ್ಕೋಬೇಕು ಅನ್ನೋ ಲೋಭ ಬೇಕಂತ. ಸುಪುಣ್ಯಾರ್ಜನೆ ಮಾತ್ಸರ್ಯಂ. ಪುಣ್ಯ ಗಳಿಸುವುದರಲ್ಲಿ ಮಾತ್ಸರ್ಯ ಬೇಕು. ಅವ್ರು ನೋಡ್ರಿ ವಾಯುಸ್ತುತಿ ಗಟ್ಟು ಮಾಡ್ಯಾರ, ಈ ಸರಿ ಸುಮಧ್ವಿಜಯ ಗಟ್ಟು ಮಾಡಿ ಅವ್ರಿಗೆ ನಾನು ಬಾಯಿ ಮೇಲೆ ಬಟ್ಟೆ ಇಡ್ಬೇಕು, ಹಂಗೆ ಮಾಡ್ತೇನೆ. ಅಥವಾ ಅವ್ರು ನೋಡ್ರಿ ನನಗೆ ಹೇಳಿದೆ ಏಕಾಸಿ ಮಾಡ್ಯಾರ, ನಾವು ವಿಷ್ಣು ಪಂಚಕ ಮಾಡ್ತೇನೆ, ಹೀಗಾದರೂ ಮಾಡುವಂತ. ಅವ್ರು ಏಕಾಸಿ ಮಾಡೋದು ಇವನು ಇಷ್ಟುದ್ದ ಅವ್ರು ಎಷ್ಟು ತಿಂದಿಯಾರು ಗೊತ್ತಾ? ಅವ್ರು ಇಡೀ ಜನ್ಮ ಏಕಾಸಿ ಮಾಡಿದ್ರು ಅವ್ರು ತಿಂದಿದ್ದು ಅರಗಲ್ಲ ಅಂತ. ನೀ ಏನು ಹೇಳೋದು? ಅವರೇ ಹೇಳ್ತಾರೆ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಅಮಲಧಿಯಾಂ ಲೋಭ ಸುಪುಣ್ಯಾರ್ಜನೆ ಮಾತ್ಸರ್ಯಂ ಚರಿತಾನುಕೀರ್ತನ. ನಿನ್ನ ಕೀರ್ತನೆಯನ್ನ ಕೇಳುವುದರಿಂದ ಪಾನಾನ್ಮದ ಶತ್ರುಷು ಕ್ರೋಧ. ನಿನ್ನ ಮಹಿಮೆಯನ್ನು ಕೇಳೋದ್ರಿಂದ ಮದ ಇರಬೇಕು, ಶತ್ರುಗಳಲ್ಲಿ ಕ್ರೋಧ. ಇವೆಲ್ಲ ಮಾಡಿದರೆ ನೀನು ಹತ್ತಿರ ಆಗ್ತಿ. ದೇವರು ಹತ್ತಿರ ಇದ್ದರೆ ನನ್ನ ಯಾರು ಮಾತಾಡಿಸೋದಿಲ್ಲ ಅಂಥೇಳಿ ಅಕ್ರೂರನಿಗೆ ಅನುಗ್ರಹ ಮಾಡಿ ಬಂದ ದೇವರು. ಮಾನ್ಯ ದಾರಿಯಲ್ಲಿ ರಾಜಾದಿರಾಜರು ಬರುವ ಮಾರ್ಗ ಗೋಪಾಲಕರು ಇವರು ಬಂದರು. ಅಲ್ಲಿ ಬಟ್ಟೆ ತೊಗೊಂಡು ಹೊಂಟಿದ್ದವ ಲಾಂಡ್ರಿ ಅವನು. ಕೃಷ್ಣ ಕೇಳ್ದ, ಏನದು ಚಲೋ ಒಗದಿರಿ, ನಮಗೆ ಬಟ್ಟೆ ಕೊಡ್ತೀರಾ? ಅಲ್ಲೋ ಇಂಥ ಬಟ್ಟೆ ನೋಡಿರಾ ನೀವು? ಇದ್ರ ಶಾಣ್ಯ ವಾಸ ಸಗಣಿ ಎತ್ತೋರು ಬಟ್ಟೆ ಯಾಕೆ ಅಂದರು. ಮಗನೇ, ನಾನು ನಿನಗೆ ತಲೆ ಕೆಲವ್ರಿಗೆ ಹೆಲ್ಮೆಟ್ಟು ಗಿಲ್ಮೆಟ್ಟು ಟೋಪಿಗೆ ಸೂಟ್ ಆಗಂಗಿಲ್ಲ. ನಾನು ಟೋಪಿ ಎಲ್ಲ ನಿಂಗೆ ತಲೆನೇ ಸೂಟ್ ಆಗಲ್ಲ, ತಲೆನೇ ತೆಗೆದ ಒಂದು ಬಿಟ್ಟ. ಮುಂದೆ ಬರೋ ಕಾಲಕ್ಕೆ ಗಂಧ ತರ್ತಾ ಇದ್ದೆ, ತ್ರಿಭಕ್ತರೆ ಅಂತ 3 ಕಡೆ ಬಗ್ಗಿದ್ಲು. ಗೂನಿ 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 ಅಂತೆಲ್ಲ ಆಡ್ಕೊಂಬರು ಪಾಪ. ಕೃಷ್ಣನ ಬಗ್ಗೆ ಕೇಳಿದ್ಲು. ಕೃಷ್ಣನೇ ಅವಳನ್ನು ತಡೆದು ಏನವ ಅಂದ. ತಲೆ ಎತ್ತಿ ನೋಡ್ತಾಳೆ, ನೀ ಕೃಷ್ಣ ಅಲ್ಲ? ಹೌದು ನಮ್ಮಪ್ಪ, ನನ್ನ ದರ್ಶನ ನನಗೆ ನಿನ್ನ ದರ್ಶನ ಆದದ್ದೇ ದೊಡ್ಡ ಭಾಗ್ಯ. ಅದೇನದು ಗಂಧ? ಕಂಸನಿಗೆ ಗಂಧ ಹಚ್ಚೋ ಕೆಲಸ ನನಗೂ ಹಚ್ಚುತ್ತೀಯ? ಅವಳಂದು ನನ್ನ ಕೈಲಿ ಗಂಧ ಹಚ್ಚಿಸ್ಕೋತೀಯ? ಅನಂತ ಜನ್ಮದ ಪುಣ್ಯವೋ ನಮ್ಮಪ್ಪ. ದೇವರಿಗೆ ಅರ್ಪಿಸೋದು ಅಂದರೆ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಗಂಧವನ್ನು ನಾನು ಹಚ್ಚಬಹುದಾ? ಯಾಕವ, ಯಾಕೆ ಹಚ್ಚಬಾರ್ದು? ಕಂಸ ಬೈತಾನೆ. ಕಂಸ ಬೈಯೋದಲ್ಲೋ ನಮ್ಮಪ್ಪ, ನಾನು ನೋಡ್ಲಿಕ್ಕೆ ಕೆಟ್ಟದಾಗಿದ್ದೀನಿ, ಕುರೂಪಿ, ಎಲ್ಲರೂ ಆಡ್ಕೋತಾರೆ, ನನ್ನನ್ನು ಹತ್ರ ಸೇರ್ಸಂಗಿಲ್ಲ. ಕೃಷ್ಣ ಅಂದ, ಭಕ್ತಿಯಿಂದ ಪೂಜೆ ಮಾಡಬೇಕವನ. ಪೂಜಾರ ನೋಡ್ಲಿಕ್ಕೆ ಏನು ಮುದ್ದಾಗಿರ್ಬೇಕು ಅಂತ ಯಾರು ಅನ್ನೋದಿಲ್ಲ. ರಿಸೆಪ್ಷನ್ ಇಟ್ಟಾದ್ರೆ ನೋಡ್ಲಿಕ್ಕೆ ಚಂದ ಇರಬೇಕು. ಪೂಜಾರಿ ಹೆಂಗಿದ್ರೆ ಮಡಿ ಮೇಲೆ ಗೊತ್ತಿರಬೇಕು, ಪೂಜೆ ಚಲೋ ಮಾಡಬೇಕು. ಅದು ಬಿಟ್ಬಿಟ್ಟು ಹನುಮಪ್ಪನಕಿನ್ನ ಪೂಜಾರಿ ಭಾಳ ಚಂದ ರೀ, ಮಂದಿ ಎಲ್ಲ ಹನುಮಪ್ಪನ ನೋಡೋದು ಬಿಟ್ಟು ಪೂಜಾರನ್ನ ನೋಡ್ಲಿಕ್ಕೆ ಹೊಂಟಾರ ಅಂದ್ರೆ ಗತಿ ನಮ್ಮ ಹನುಮಪ್ಪನ. ಹಾಗಾಗಿ ಭಕ್ತಿಯಿಂದ ದೇವರಿಗೆ ಗಂಧವನ್ನು ಲೇಪನೆ ಮಾಡಿ ನಮಿಸಿದಳು ನಮ್ಮ ಸ್ವಾಮಿ ಅಂತ ಅನ್ನೋದಕ್ಕೆ. ಈ ಬಿಸಿಲು ಬಹಳ ಇರುತ್ತಲ್ಲ, ಈ ಕಾಲದಲ್ಲಿ ಗಂಧವನ್ನು ತೆಗೆದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ದೇವರಿಗೆ ಅರ್ಪಿಸಿ ಆ ನಿರ್ಮಾಲ್ಯವನ್ನು ರಾಯರಿಗೆ ಅಕ್ಷಯ ತೃತೀಯ ದಿವಸ ಅರ್ಪಣೆ ಮಾಡೋದು. ಬಿಸಿಲನ್ನು ಕಮ್ಮಿ ಮಾಡ್ತಾನೆ, ಸಂಸಾರದ ಬಿಸಿಯನ್ನು ಕಮ್ಮಿ ಮಾಡ್ತಾನೆ. ಅಕ್ಷಯವಾಗಿ ಅವತ್ತು ಮಾಡಿದ್ದು ಅಕ್ಷಯ ಆಗತ್ತೆ ಅಂತ ಅಕ್ಷಯ ತೃತೀಯ ಶ್ರೀಗಂಧ ಲೇಪನ ಇದು ಉದ್ದೇಶ. ಪರಮಾತ್ಮನಿಗೆ ಗಂಧವನ್ನು ಅರ್ಪಿಸಿದಳು. ನಮ್ಮ ಸ್ವಾಮಿ ಋಣ ಯಾಕೆ ಇಟ್ಕೋತಾನೆ? ಹತ್ರ ಬಾಯಿಲಿಂದ ಬಂದು ಗಲ್ಲದ ಮೇಲೆ ಕೈ ಇಟ್ಟು, ಪಾದದ ಮೇಲೆ ಒಂದು ಕೈ ಇಟ್ಟು ಸುಮ್ಮನೆ ಒಂದ್ಸಲಿ ಹೀಗೆ ಅಂದ. ಸ್ಟ್ರೈಟ್ ಆಗ್ಬಿಟ್ಲು. ಕರಸ್ಪರ್ಶ ಆದ ಕೂಡಲೇ ಸ್ಫುರದ್ ರೂಪ ಹೊಳದು ಹೋಗ್ತಾ ಇದ್ದಾಳು. ಕೃಷ್ಣ ನನ್ನನ್ನು ಉದ್ಧಾರ ಮಾಡಿಬಿಟ್ಟು, ಹೋ ಬಾ. ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಪರಮ ಪುರುಷ ಶ್ರೀ ರಾಮರೇ, ಬಲು ವಕ್ರಾಗಿದ್ದ ಅಬಲಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಅಂಬುಜನಾಭನೇ ಕುಬುಜಯ ಡೊಂಕುತ್ತಿದ್ದಿ ನೀನವಳ ಕೂಡಿಜೋ ಜಯ ಪಾಂಡುರಂಗ ನಾನಿನ್ನ ಮನಕ್ಕೆ ಬಾರೆನೆ. ನೋಡಿದವರೆಲ್ಲ ಅಂದ್ರು, ಅಲ್ಲೇ ನಿನ್ನೆ ಹೀಗಿದ್ದಿ, ಎಷ್ಟು ಚಲೋ ಮಾಡಿ,
ಯಾರು ಈ ಸರ್ಜರಿ ಮಾಡಿದ್ದು? ಡಾಕ್ಟರ್ ಗೋಪಾಲಕೃಷ್ಣರಾವ್. ಏನು ಫೀಸು, ಅಪಾಯಿಂಟ್ಮೆಂಟ್ ಏನು? ಏನಿಲ್ಲ, ಜ್ಞಾನ ಭಕ್ತಿ ವೈರಾಗ್ಯಗಳೇ ಫೀಸು. ಅಪಾಯಿಂಟ್ಮೆಂಟ್ ನಾವು ಕೊಡೋದಲ್ಲ, ಅವನೇ ಕೊಡಬೇಕು. ಅವನು ಕೊಟ್ಟ ಅಂದರೆ ಉದ್ಧಾರ ಆಗ್ತೇವೆ ಅಂತ. ಹಾಗಾಗಿ ಅವಳನ್ನು ಉದ್ಧಾರ ಮಾಡಿ, ಇದಾದ ನಂತರದಲ್ಲಿ ಶಿವಧನಸ್ಸು ಭಂಗವನ್ನು ಮಾಡಿಟ್ಟ. ಕಂಸನಿಗೆ ಎದೆ ಒಡೆದೋಯ್ತು. 4ನೇ ದಿವಸ ಮತ್ತೆ ಹೊರಟು ಬರ್ತಾನೆ. ಏನು ಗತಿನೋ ಏನೋ, ಮರಣದ ಮುಹೂರ್ತ ಫಿಕ್ಸ್ ಮಾಡಿರ್ತಾನೆ ಅವನು. ನನ್ನ ಹತ್ರ ಬರೋದೇ ಬೇಡ ಅಂತ ಒಂದು ಆನೆ, ಕೋಲೆಯ ಬೀಡ ಅಂತ 10,000 ಆನೆ ಬಲ ತುಳಿದಿಟ್ಟು ಬಿಡ್ಲಿ ಕೃಷ್ಣನ ಅಂತ ವ್ಯವಸ್ಥೆ ಇತ್ತು. ಏನು ದೇವರಿಗೆ ಆನೆ ಗರ ಗರ ತಿರುಗಿಸಿ ಆನೆಯನ್ನೇ ಕೊಂದು ಹಾಕದ. ಮಾವುತನ್ನ ಕೊಂದು ಚಾಣೂರ ಮುಷ್ಟಿಕ ಅಂತ ಅವ್ರ ಜೊತೆ ಮಲ್ಲ ಯುದ್ಧವನ್ನು ಮಾಡಿ ತಲೆ ಬಾಡದು. ಮುಂದೆ ಕಂಸ ಇದ್ದ ಮಂಚಕ್ಕೆ ಬಂದ. ಕಂಸನಿಗೆ ಎದೆ ಹೊಡೀತು. ಮೇಲೆ ಹತ್ತಿ ಅವನನ್ನು ಕೆಳಗೆ ಹಾಕಿ ಒಂದ್ಸಲಿ ಗುದ್ದದ. ಕಂಸನ ಪ್ರಾಣವೇ ಹೋಯ್ತು. ಎಲ್ಲ ಪುಷ್ಪವೃಷ್ಟಿ ಮಾಡಿದರು. ಕಂಸನ ಸಂಹಾರ ಆದ ಕೂಡಲೇ ಪಾಪ ದೇವಕಿ ವಸುದೇವರಿಗೆ ಬಿಡುಗಡೆ. ಏನು ಆನಂದವು! ಒಂದೇ ದಿವಸ ನೋಡಿದ್ದು, ಅವತಾರ ಆದ ದಿವಸ ನೋಡಿದ್ದೆ ಕೃಷ್ಣನ. ಅದನ್ನೇ ಮೇಲಕ್ಕೆ ಹಾಕ್ತಾ ಇದ್ರು ನಮ್ಮ ಸ್ವಾಮಿ. ನನ್ನ ಕಂದ ಎಷ್ಟು ಮುದ್ದಾಗಿತ್ತು. ವಾರ್ತೆ ಬರೋದು, ಕೃಷ್ಣ ಆ ತುಂಟುತನ ಮಾಡ್ದ, ಈ ತುಂಟುತನ ಮಾಡ್ದ. ಪಾಪ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ಎಷ್ಟು ಆನಂದ ಆಯಿತು. ಅಂಬಾ ತಂ ಪರಿರಭ್ಯ. ತಕ್ಷಣ ಪಾಪ ತಡಿಲಿಕ್ಕಾಗಿದೆ ದೇವಕಿ. ಎತ್ತಿ ಅದನ್ನು ದೇವರನ್ನ ಬಾಚಿ ತಬ್ಬಿದಳು. ಅಧಿರಾಜರಂತಾರೆ, ತಬ್ಬಿದ್ದಲ್ಲ, ತಕ್ಷಣ ಕೃಷ್ಣ ಸಿಕ್ಕ ಕೂಡಲೇ ಪೂಜೆ ಮಾಡಿಬಿಟ್ಲು ಅಂತ. ಹೌದು, ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಇರಬೇಕಲ್ರಿ. ನೀರು ಬೇಕು, ಅಭಿಷೇಕಕ್ಕೆ ನೈವೇದ್ಯಕ್ಕೆ ಪದಾರ್ಥ ಬೇಕು, ಅಲಂಕಾರಕ್ಕೆ ಹಾರ ಬೇಕು, ಕಡೆಗೆ ಮಂಗಳಾರತಿಗೆ ಬತ್ತಿ ಬೇಕಪ್ಪ. ಏನಿಲ್ಲದೆ ಪೂಜಾ ಹೆಂಗೆ? ರಾಜರಂದ್ರು ಆ ಕೃಷ್ಣನನ್ನು ನೋಡಿದ ಆನಂದದಿಂದ ಅವಳ ಕಣ್ಣಿನಲ್ಲಿ ಆನಂದ ಭಾಷ್ಪ ಸುರಿಯಿತು. ಅದೇ ಅಭಿಷೇಕ ಅಂದ್ರು. ದೇವರ ತೋಳಿನ ಮೇಲೆ 2 ಭುಜಗಳನ್ನು ಹಾಕಿ ಆ 2 ಭುಜಗಳೇ ದೇವರಿಗೆ ತೋಮಾಲೆ ಎಂದರು. ಕೃಷ್ಣನನ್ನು ನೋಡಿದ ಆನಂದದಿಂದ ಸ್ತನದಲ್ಲಿ ಹಾಲು ಉಕ್ಕಿ ಬಂತು. ಅದೇ ಕೃಷ್ಣನಿಗೆ ನಿವೇದನೆ ಅಂದರು. ಕಡೆಗೆ ಕೃಷ್ಣನನ್ನ ಬಿಡದೆ ನೋಡ್ತಾನೆ ಇದ್ದಲ್ಲ ಕಣ್ಣಿನಿಂದ, ಅದೇ ನೀರಾಜನ ಅಂತ. ವಂದಿತಾ ಶೇಷವಂದ್ಯೋರವ್ರದಾರಕಂ ಚಂದನ ಚರ್ಚಿತೋ ದಾರಪೀನಾಂಸಕಂ ಇಂದಿರಾ ಚಂಚಲ ಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ. ಲಕ್ಷ್ಮೀದೇವಿಯ ಕುಡಿನೋಟ ದೇವರಿಗೆ ನೀರಾಜನ ಮಂಗಳಾರತಿ ಆದ ಮೇಲೆ ಪರಮಾತ್ಮನ ಕೇಳಲು, ಕೃಷ್ಣ ಇನ್ನು ನೀನಿಲ್ಲೇ ಇರ್ತೀಯ? ಬರೀ ನಿನ್ನ ಲೀಲಾ ಕೇಳೋದಾಗಿತ್ತು, ನಮ್ಮೊಟ್ಟಿಗೆ ಇರ್ತೀಯ? ಅವಶ್ಯ ಇರ್ತೀನಿ, ಕ್ಷಮಸ್ರಿ. ಕ್ಷಮಿಸೋದು ಗಿಮಿಸೋದು ಅನ್ಬೇಡಪ್ಪ, ಸರ್ವೋತ್ತಮ ನೀನು. ಕೃಷ್ಣ ಇನ್ನೊಂದು ಕೇಳ್ಕೋತೀವಿ, ನಿಂಗೆ ಉಪನಯನ ಮಾಡೋದಾ? ಅವಶ್ಯ ಮಾಡ್ರಿ ಅಂದೆ. ಏನು ದೇವಕ್ಕೆ ಭಾಗ್ಯ, ಕೃಷ್ಣನ ಜೊತೆ ಕೂತು ಮಾತೃಭೋಜನ ಯಾರಿಗುಂಟು ಯಾರಿಗಿಲ್ಲ ರೀ. ನಮ್ಮ ಮಕ್ಕಳ ಜೊತೆ ಆ ತಾಯಿ ಕೂತು ಊಟ ಮಾಡಿದ್ರೇನೆ ಏನು ಆನಂದ. ಏನೋ 8-10 ವರ್ಷದ ಮಗು ಆದರೆ ಸರಿ, 30 ವರ್ಷದ ಮಗು ಮುಂಜಿ ಒಂದು ಮಾತೃಭೋಜನ ಏನು ತಗೋತು 35 ಸಂಡಿಗೆ 65 ಹಪ್ಪಳ ಹೊಡೆದು ಕೂತು ಬಿಡ್ತಾರೆ. ಅಡಿಗೆ ಅವನಂದ, ಇನ್ನು ಉಳಿದಿರೋದು ನಾನು ಬಾಣ್ಲಿ 2 ಮಗನೇ ಏನು ತಿಂತೀಯೋ ತಿನ್ನು ಅಂತ. ಅಮ್ಮ ಎಬ್ಸುಲ್ಲು ಹೇಳಪ್ಪ, ರೊಟ್ಟಿ ಆಗ್ತಾವಂತ. ಇನ್ನೇನು ರೊಟ್ಟಿ ಆಗೋದ್ರಿ? ಹಾಗಾಗಿ ನಮ್ಮ ಸ್ವಾಮಿಯ ಜೊತೆ ಕೂತು ಭೋಜನ ಮಾಡಿ ಆದಮೇಲೆ ಸಾಂದೀಪಿನಿ ಆಚಾರ್ಯರು ಅಂಥೇಳಿ ಗುರುಕುಲ ಉಜ್ಜಯಿನಿಯಲ್ಲಿ ಉಂಟು, ಅಲ್ಲಿ ಅಧ್ಯಯನ ಮಾಡಿದಂತೆ ಮಾಡಿ ಉದ್ಧವರನ್ನು ಕೊಟ್ಟು ಕಳಿಸ್ತಾನೆ. ಉದ್ಧವ, ನೀ ಹೋಗಿ ಗೋಪಿಕೆಯರಿಗೆ ಸಮಾಧಾನ ಮಾಡಿ ಬಾಪ. ಉದ್ಧವರನ್ನು ನಿಂಗೆ ಯಾವ ಸೆಂಟಿಮೆಂಟ್ಸು ಸ್ವಾಮಿ? ಅಟ್ಯಾಚ್ಮೆಂಟೇ ಇಲ್ಲದವ್ರನ್ನ ಸೆಂಟಿಮೆಂಟಲ್ಲಿಂದ ನನಗೂ ಇದೆಯಪ್ಪ ಅಟ್ಯಾಚ್ಮೆಂಟು. ಏನದು? ನನ್ನ ಭಕ್ತರೇ ನಂಗೆ ಅಟ್ಯಾಚ್ಮೆಂಟ್. ಹೋಗಿ ನೋಡ್ಕೊಂಬ. ನಾನು ಬಂದ ದಿವಸದಿಂದ ಊಟ ಇಲ್ಲ, ತಿಂಡಿ ಇಲ್ಲ, ಹೊಸ ವಸ್ತ್ರ ಇಲ್ಲ, ಹಾಸಿಗೆ ಇಲ್ಲ, ಕಾಡಿಗೆ ಇಲ್ಲ, ಮಾರಿ ತೊಳ್ಕೊಂಡಿಲ್ಲ ಅವ್ರು. ನೀವು ಹೋಗಿ ನೋಡು ಬಾ. ಹೌದಾ? ನೋಡು, ಆಮೇಲೆ ನೀ ಹೇಳು, ರಿಪೋರ್ಟ್ ಮಾಡು ಅಂದ್ರು. ಉದ್ಧವರು ಬಂದು ಯಾರೇ ಇವರೆಲ್ಲ ಪಾಪ ಹಾಗೆ ಇದ್ರು. ಗೋಪಿಕಾಸ್ತ್ರೀಯರು ಮೊದಲು ನಂದ ಯಶೋದಮ್ಮನ ಮನೆಗೆ ಹೋಗಿ ಸಮಾಧಾನ ಮಾಡಿ ಆಮೇಲೆ ಇವರಿದ್ದ ಬೀದಿಗೆ ಬರ್ತಾರೆ. ಇವರೆಲ್ಲ ನೋಡ್ತಾ ಇದ್ರು ಆಶ್ಚರ್ಯದಿಂದ. ಇದೇನಿದು? ಅಕ್ರೂರ ಆಗತಂ ಕಿಂಬ? ಅಕ್ರೂರನೇ ಬಂದ. ಯಾಕೆ ಬರ್ತಾನೆ? ಇಲ್ಲೇನಿದೆ? ಅಲ್ಲ, ಕೃಷ್ಣನೇ ಬಂದ? ಇಲ್ಲ, ಇನ್ಯಾರು ಬಂದ್ಯಾರ? ನೋಡ ಅಂತೂ ನಮ್ಗೆ ಒಳ್ಳೆ ಕಾಲ ಬಂತೋ ಏನೋ. ಉದ್ಧವರು ಬಂದರು. ಉದ್ಧವರನ್ನು ನೋಡಿ ಪಾಪ 6-8 ತಿಂಗಳು ಅವ್ರಿಗೆ ಕೋಪ, ಕೃಷ್ಣನ ವಿರಹ,
ಆ ಕೋಪ ಎಲ್ಲ ಇತ್ತು, ಅದು ಒಟ್ಟಿಗೆ ಔಟ್ ಬರ್ಸ್ಟ್ ಆಗ್ಬಿಡ್ತು. ಚೆನ್ನಾಗಿ ಬೈದುಬಿಟ್ರು, ನೀವೆಲ್ಲ ಮೋಸಗಾರರು, ನಿಸ್ಸಂತ ಜಂತಿ ಗಣಿಕಾಹ ಕಲ್ಪಂ ನೃಪತಿಂ ಪ್ರಜಾಹ ಅದೀತ ವಿದ್ಯಾ ಆಚಾರಂ ಮೃತ್ಯುಜೋ ದತ್ತ ದಕ್ಷಿಣಂ. ಭ್ರಮರಗೀತೆ ಅಂತದಕ್ಕೆ. ಒಬ್ಬ ಗೋಪಿಕಾಸ್ತ್ರೀ ಮತ್ತೊಬ್ಬ ಗೋಪಿಕೆಯನ್ನು ನೋಡಿ ಅವಳ ತಲೆ ಮೇಲೆ ಒಂದು ದುಂಬಿ ಹಾರಾಡ್ತಾ ಇತ್ತು. ಆ ದುಂಬಿಯನ್ನ ಬೈಯೋದು ನಿಜವಾದ ಟಾರ್ಗೆಟ್ ಇವನೇ, ಉದ್ಧವ ಮತ್ತೆ ಕೃಷ್ಣ. ಅದೇನದು, ಅದನ್ನ ಬೈತಾರೆ. ಮಧುಪಕೇತವ ಬಂದು ಮಾಸ್ಪೃಶಾಸ್ಮಾನ್ ಸಪತ್ನ್ಯಾಹ ಕುಚ ವಿಲುಲಿತ ಮಾಲ ಕುಂಕುಮಶ್ಮಶ್ರುಭಿಸ್ತುಂ. ಮಧುವನ್ನ ಪಾನ ಮಾಡುವ ಹೇ ದುಂಬಿಯೇ, ಮಾಸ್ಪೃಶ ನಮ್ಮನ್ನು ಮುಟ್ಬೇಡ, ನೀ ಮೈಲಿಗೆ ಎದ್ದೋಗು. ಯಾಕೆ, ನಾ ಏನು ಅಪರಾಧ ಮಾಡಿದ್ದೇನೆ, ನೀನು ನಮ್ಮ ಮುಂದೆ ಅಣಗಿಸ್ತಾ ಇದ್ದಿ ಅಂತ. ಏನದು ಅಣಗಿಸೋದು? ಮಥುರೆಯಲ್ಲಿರುವ ಹೆಣ್ಣು ಮಕ್ಕಳು ಮುಡಿದ ಹೂವನ್ನ ಅಲ್ಲಿ ಕೂತು ಅಲ್ಲಿರುವ ಮಕರಂದವನ್ನ ಹೀರಿಕೊಂಡು ಬಂದು ನಮ್ಮ ಮುಂದೆ ನೀನು ಮೀಸೆ ಅಲ್ಲಾಡಿಸ್ತಾ ಇದ್ದಿ. ಏನಂತ, ನಿಮ್ಗೆ ಆ ಭಾಗ್ಯ ಇಲ್ಲ, ನಿಮ್ಗೆ ಆ ಭಾಗ್ಯ ಇಲ್ಲ ಅಂತ ಅಣಗಿಸ್ದಾಗಿದೆ ಇದು. ಹಿಂದೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದ ಮಾಡ್ತಾ ಇದ್ವು. ಒಂದು ಪ್ಯಾರಿಸ್ ಚಾಕ್ಲೇಟ್ ತಿಂದು ಮೈ ಇದ್ದಿದ್ದೆ 5 ಪೈಸಾ 10 ಪೈಸಾ, ಅದಕ್ಕೂ ಬೆಲೆ ಇತ್ತು ಪಾಪ. ಏನೋ ಪ್ರಾಣ ತೆಗೆದು ತೊಗೊಂಡು ಹೋಗಿ ಅದನ್ನು ಅಕ್ಕಂಗೆ ತೋರಿಸ್ಬೇಡ, ತೋರಿಸ್ದೆ ತಿಂದರೆ ಇವ್ರಿಗೆ ಹೆಂಗಾಗುತ್ತೆ, ಅದನ್ನು ಬಾಯಿಗೆ ಹಾಕೊಂಡು ಅಕ್ಕ ಅಂದ್ಬಿಟ್ಟು ಮುಚ್ಕೊಂಡ್ಬಿಡು. ಏನದು, ಆ ಚಾಕ್ಲೇಟ್ ಕವರ್ ತೋರಿಸೋದು, ನಿಂಗಿದು ನಂಗಿದು, ಓ ಅಂತ ಅಮ್ಮನ ಹತ್ರ ನೀನು ತೋರಿಸ್ಬೇಡ ಅಂದ್ರೆ ರೋಗ ತೋರಿಸ್ತೆ. 10 ಪೈಸೆಗೂ ಕಷ್ಟ ಇತ್ತು, ಅದೇನೋ ಸಮಾಧಾನ. ಇನ್ನೊಬ್ರಿಗೆ ಇಲ್ಲ ಅಂತ ನಾವು ತಿಂದರೆ, ನೀನು ಹಾಗೆ ಮಾಡ್ತಾ ಇದ್ದಿ, ಬೇಡ, ನೀನು ನಮ್ಮ ಮುಂದೆ ಇರಬೇಡ. ಸಕೃತದಾನ ಸುಧಾಂ ಸ್ವಂ ಮೋಹಿನಿಂ ಪಾಯಯಿತ್ವಾ ಸುಮನಸ ಇವ ಸದ್ಯಃ ಕಸ್ತ್ಯಜನ್ಮಾಂ ಭವಾದ್ರಕೆ. ನೋಡು, ಒಮ್ಮೆ ಅವನ ಕಥೆಯನ್ನು ಕೇಳಿದ್ರೆ ಸಕರದ ಅದಾರ ಸುಧಾಂ ಸ್ವಂ ಮೋಹಿನಿಂ ಪಾಯಯಿತ್ವಾ, ಒಮ್ಮೆ ಅವನು ತನ್ನ ಅಧರಾಮೃತವನ್ನು ಪಾನ ಮಾಡಿಸಿ ನಮಗೆ ಕೈಕೊಟ್ಟು ಓಡಿ ಹೋದ. ಸುಮನಸ ಇವ ಸದ್ಯ, ಅದು ದುಂಬಿ ಮಾಡೋ ಕೆಲಸ. ಹೂವಿನಿಂದ ಹೂವಿಗೆ ಹಾರುತ್ತೇನೆ, ಹುಡುಗಿಯಿಂದ ಹುಡುಗಿಗೆ ಹಾರ್ತೀರಿ. ಯದನು ಚರಿತ ಲೀಲಾ ಕರ್ಣ ಪೀಯೂಷ ವಿಪ್ಲುಟೆ ಸಕರ್ದನ ವಿದೂತ ದ್ವಂದ್ವ ಧರ್ಮ ವಿನಷ್ಟ. ಸಪದಿ ಗೃಹ ಕುಟುಂಬಂ ದೀನ ಮುತ್ಸೃಜ್ಯ ದೀನಾ ಬಹವ ಇಹ ವಿಹಂಗ ಭೈಕ್ಷಚರ್ಯಾಂ ಚರಂತಿ. ಅದ್ಭುತವಾದ ಮಾತು. ಬೃಹದಾರಣ್ಯಕೋಪನಿಷತ್ತಿನ ಮಾತನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಸಕರದ ಅದಾನ, ಅವನು ಎಂಥವನು, ಯದನು ಚರಿತ ಲೀಲಾ, ಯಾವ ಪರಮಾತ್ಮನ ಲೀಲೆಯನ್ನು ಕೇಳಿದರೆ ಅವರ ಅವಸ್ಥೆ ಏನಾಗುತ್ತೆ. ಕರ್ಣ ಪೀಯೂಷ ವಿಪ್ರುಟ್ ಸಕರದ ಅದಾನ ವಿದೂತ ದ್ವಂದ್ವ ಧರ್ಮ, ದೇವರ ವಾರ್ತೆಯನ್ನು ಕೇಳ್ತಾ 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 ಹೃದಯ ಮೆತ್ತಗೆ ಆದರೆ ಅವರಲ್ಲಿ 2 ಹೋಗಿಬಿಡತ್ತಂತೆ. ಯಾವುದದು, ಕಾಮ ಕ್ರೋಧಗಳು ಹೋಗಿಬಿಡತ್ತಂತೆ. ದ್ವಂದ್ವ ಧರ್ಮ, ರಾಗದ್ವೇಷ, ಇದು ಬೇಕು ಅಂತಿಲ್ಲ, ಅವ್ರ ಮೇಲೆ ದ್ವೇಷ ಅಂತಿಲ್ಲ, ಅವನು ಏನು ಕೊಡ್ತಾನೋ ಅದು ಸಾಕು. ರಾಗದ್ವೇಷವೇ ಹೋದರೆ ಇನ್ನೇನು ಜೀವನ. ದ್ವಂದ್ವ ಧರ್ಮ ವಿನಷ್ಟ ಸಪದಿ ಗೃಹ ಕುಟುಂಬಂ, ಅವರು ಕೇಳಿ ಮನೆಯೇ ಬಿಟ್ಬಿಡ್ತಾರೆ, ಭಿಕ್ಷಾ ಬೇಡ್ತಾರಂತೆ. ಏನು, ದುಡ್ಡು ಕಾಸು ಅಂತಲ್ಲ, ನನಗೊಂದಿಷ್ಟು ಜ್ಞಾನ ಭಿಕ್ಷೆಯನ್ನು ಕೊಡ್ರಿ, ನನಗೊಂದಿಷ್ಟು ಪಾಠವನ್ನೇ ಹೇಳ್ರಿ. ಇವತ್ತೆಲ್ಲ ಅನುಕೂಲ ಆಗಿ, ಹಿಂದೆಲ್ಲ ಪಾಠ ಹೇಳೋರೇ ಇರಲಿಲ್ಲ. ವಿದ್ಯಾರ್ಥಿಗಳನ್ನು ಇಟ್ಕೊಳ್ಳಿಕ್ಕೆ ಬಡತನ ಪಾಪ. ಇವನು ಕಲಿತೀನಿ ಅಂದರು ಇಟ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡೋರು. ಅಲ್ಲಲ್ಲೇ ಪಾಪ ಸಣ್ಣ ಸಣ್ಣ ಗುರುಕುಲ, ಅವರು ಮನೆಯವರೇ ಹೆಂಡತಿನೇ ಅಡುಗೆ ಮಾಡಾಕೋರು. ಇವರು ಪಾಪ ತಿಳಿದದ್ದೆಲ್ಲ ಧಾರೆ ಎರೆದು ಶಿಷ್ಯ ಚೆನ್ನಾಗಿರಲಿ, ನನಗಿನ್ನ ಚೆನ್ನಾಗಿರಲಿ ಅಂತ ಪಾಪ ಹರಿಸೋರು. ದ್ವಂದ್ವ ಧರ್ಮ ವಿನಷ್ಟ. ಪರಮಾತ್ಮನ ವಾರ್ತೆಯನ್ನು ಕೇಳಿಬಿಟ್ರು ಅಂದರೆ ಮನೆ ಬಿಟ್ಬಿಡ್ತಾರೆ. ಸಹದಿ ಸಪದಿ ಗೃಹ ಕುಟುಂಬಂ, ಅದನ್ನೇ ನಮ್ಮ ಗೋಪಾಲದಾಸರಂದರು. ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆಯ ಬಿಡುವರು. ಒಲಿದೆ ಏತ ಕಮ್ಮಲ ಕುಮಿ ವಾಸುದೇವಗೆ. ಅವರು ಏಷಣತ್ರಯಗಳು ಅಂತ ಕರೀತಾರೆ. 3 ಬಯಕೆ ಅಂತ. ಪುತ್ರೈಷಣ, ವಿತ್ತೈಷಣ, ದಾರೈಷಣ. ದುಡ್ಡು ಬೇಕು, ಹೆಂಡತಿ ಬೇಕು, ಮಗ ಬೇಕು, ಎಲ್ಲ ಬಿಟ್ಬಿಡ್ತಾರೆ. ಇವ್ರಿಗೆ ಕಟ್ಕೊಂಡು ಏನಾಗಬೇಕಾಗಿದೆ, ಏನೂ ಬೇಡ ಅಂತ. ಅಂಥ ದೇವರು ನಮ್ಮ ಹತ್ರ ಎಲ್ಲ ಬರ್ತಾನೆ ಅಂತೆಲ್ಲ ಬೈದು ಹತ್ತು ಕರೆದು ಇವರು ಚೆನ್ನಾಗ್ಬಿಟ್ರು. ಅವ್ರ ಭಕ್ತಿ ನೋಡಿ, ಏನಮ್ಮ ಏನು ಬೇಕು ಕೃಷ್ಣನ ಕಡೆಯಿಂದ ಬಂದಿದೆಯಲ್ಲ, ನಾವು ದುಃಖದಲ್ಲಿ ಏನೇನೋ ಅಂದ್ಬಿಟ್ಟು ದಯಮಾಡಿ ಕ್ಷಮಿಸ್ತೀಯ. ಉದ್ಧವ,
ನೀ ಯಾಕೆ ಬಂದಿ? ಕೃಷ್ಣ ನಿಮ್ಮನ್ನು ಕೇಳ. ಹಾ, ಕೃಷ್ಣ ನಮ್ಮನ್ನು ಕೇಳದ್ನ? ಉದ್ಧವ ನಿಜ ಹೇಳು. ಉದ್ಧವ ನಿಜ ಹೇಳ್ತೀವ ಸುಳ್ಳು ಹೇಳ್ತೀವಪ್ಪ? ಕೃಷ್ಣ ನಮ್ಮೊಟ್ಟಿಗೆ ರಾಸಕ್ರೀಡೆ ಮಾಡಿದೆ ನಿನ್ನ ಮುಂದೆ ಯಾವಾಗಾದರೂ ಪ್ರಸಂಗ ಬಂದಾಗ ಹೇಳ್ದ ಅಂತ ಹೇಳಿಬಿಡು ಸಾಕು. ಆ ಗುಂಗಲ್ಲೇ ನಾವು ಪ್ರಾಣ ಬಿಡ್ತೀವೋ? ಅವ್ನು ಬರ್ತೀನಿ ಅಂತ ಹೇಳಿ 8 ದಿವಸ ಆಯಿತು. ಏನು ಇವ್ರಿಗೆ ಭಕ್ತಿ? ಹೊಸ ಸೀರೆ ಹುಟ್ಟಿಲ್ಲ, ಅವ್ರಿಗೆ ಏನು ತಾಂಬೂಲ ಚರವಣ ಇಲ್ಲ, ಏನು ದಿನಾ ಬಾಳೆಕಂಬ ಅವಳು ಕಟ್ಟೋಳು. ಯಾರು ಬರ್ತಾನೋ? ಯಾವ ಸ್ವಾಮಿಗಳು? ಕೃಷ್ಣ ಬರ್ತೀನಿ ಅಂದಿದ್ದ, ಯಾವತ್ತು ಬರ್ತಾನೋ ಗೊತ್ತಿಲ್ಲ, ನಾವು ರೆಡಿ ಇರಬೇಕಲ್ಲ. ಪೂರ್ಣ ಕುಂಭ ಹಿಡ್ಕೊಂಡೋಳು ಹಾಗೆ ನಿಂತೇವೆ 6 ತಿಂಗಳಿಂದ. ಏನಲ್ಲ ಅವ್ರಿಗೆ ಭಕ್ತಿ? ಇದನ್ನೇ ನಮ್ಮ ಗೋಪಾಲದಾಸರು ಅದ್ಭುತವಾಗಿ ವರ್ಣನೆ ಮಾಡ್ಯಾರ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿ ಜಾನಿ ಬಾವೇಳೆಯಲಿ ಕೃಷ್ಣನಾಲೋಚನೆಯೊಳಿದ್ದೇನೇನೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬುದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯನರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಡುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕುಲಾತಿನಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನು ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಧೀರ ಸ್ವರಮಣನ್ನ ದೋಷ ದೂರನ್ನ ಅಲ್ಪ ಬಹುಜಾರನೆಂದರಿತೆವೋ ಉದ್ಧವ. ಆರಾಧಮನಕ್ಕಿನ್ನು ತೋರದವನ ನಮ್ಮ ಊರಿಗೆ ಅವನಂತಿದ್ದೆವೋ ಉದ್ಧವ. ಮುರಾರಿ ಅಜ ಪರಿವಾರದೊಡೆಯನ್ನ ಪೋರನೆಂದಾಡಿಸಿದೆವೋ ಉದ್ಧವ. ನಾರಿಯರು ನಾವಲ್ಪ ದಾರಿದ್ರ್ಯರ ಮಗೆ ಶ್ರೀರಮಣನೆಂತೊದಗುವನೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಇತರಾರು ಏನೆಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ
ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ ಗತಿಯಾರು ಅವನು ಹೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಅಪಿಬತ ಮಧುಪುರೀಯ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧೂಂಶ್ಚ ಗೋಪಾನ್. ಕ್ವಚಿದಪಿ ಸಕಥಂ ನ ಕಿಂಕರೀಣಾಂ ಗೃಹೀತೋ ಭುಜಮಗರು ಸುಗಂಧಂ ಮೂರ್ಧ್ನದಾಸ್ಯತ್ ಕದಾನು. ಆ ಗಂಧದಿಂದ ಲೇಪಿತವಾದ ಅವನ ಹಸ್ತ ನಮ್ಮ ತಲೆ ಮೇಲೆ ಯಾವತ್ತಿರ್ತಾನಪ್ಪ? ನಮ್ಮ ಕೃಷ್ಣ ಚೆನ್ನಾಗಿದ್ದಾನ? ಉದ್ದವ್ರ ಪಾಪ ಕಣ್ಣು ತುಂಬ ನೀರು, ಮಾತೇ ಹೊಂಟಿಲ್ಲ. ನಾನೇ ಭಕ್ತ ಅಂದ್ಕೊಂಡಿದ್ದೆ, ನನ್ನ ನಿವಾಳಿಸಿ ಹೋಗಿಬೇಕು ಮುಂದೆ. ಏನು ಭಕ್ತಿ, ಏನು ಭಕ್ತಿ! ಕೃಷ್ಣ ಬಿಟ್ಟು ಬೇರೆ ಪ್ರಪಂಚ ಇಲ್ಲ. ನಮ್ಮಮ್ಮ ಸಾವಿರಾರು ಜನ್ಮಗಳಲ್ಲಿ ಸಾಧಿಸಿ ಏನೋ ಚೂರೋ ಪಾರೋ ಏಕಾಗ್ರತೆ ಬಂದವರು ನಮ್ಮ ಸಮಯ ಇಲ್ಲ ಅಂದ್ಕೊಂಡಿರ್ತೀವಿ. ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಸಂಸಾರ ಗೆದ್ದುಬಿಟ್ರಲ್ಲೇ ಏನು ಮಾಡಿದ್ರು ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತಿಯರ್ಥ. ಒಂದು ಚಲೋ ಭಕ್ಷ್ಯ ಮಾಡಿದ್ರಿ, ಅದು ಮನೇಲಿ ಯಾರಿಗೆ ಸೇರುತ್ತೋ ಬಿಡುತ್ತೋ, ಮತ್ತು ಮಾಡಿದ್ರಿ ಯಾಕೆ? ಕೃಷ್ಣ ಚಲೋ ಇತ್ತು ಅಂದಿದ್ದ, ಅದಕ್ಕೆ ಮಾಡಿದೆ. ಒಂದು ಯಾವುದೋ ಸೀರೆ ಬಿಟ್ರಿ, ಈ ಬಣ್ಣ ಚಲೋ ಇಲ್ಲಲ್ಲ, ಕೃಷ್ಣ ಈ ಬಣ್ಣ ಚಲೋ ಇದೆ ಎಂದಿದ್ದ ಬಿಟ್ಟೆ. ಏನನ್ನೇ ಮಾಡುವುದಾದರೂ ಅವನಿಗಾಗಿ ಅನ್ನುವ ಅನುಸಂಧಾನ ಇದೆಯಲ್ಲ, ಎಂಥ ಪುಣ್ಯಾತ್ಮರು. ಉದ್ಧವ, ಕೇಳ್ತೀಯ ಕೃಷ್ಣನ್ನ? ನಾವು ಕೇಳಿದ್ವಿ ಅಂತ ನಾ ಇನ್ನೇನು ಹೇಳೋದು ಕೇಳೋದು ಏನಿಲ್ಲ. ಕೃಷ್ಣನ ಒಂದು ಬೇಡ್ತೀನಿ. ಏನು ಬೇಡ್ತಿ? ಕೃಷ್ಣ ನನಗೆ ಮುಂದಿನ ಜನ್ಮ ಕೊಡೋದಾದರೆ ಈ ಗೋಪಿಕೆಯರು ಓಡಾಡೋ ಜಾಗದಲ್ಲಿ, ವೃಂದಾವನದಲ್ಲಿ ಫುಟ್ಪಾತಲ್ಲಿ ಒಂದು ಹುಲ್ಲಿನ ಗಿಡ ಹುಟ್ಟಿಸ್ಬಿಡೋ ನಮ್ಮಪ್ಪ. ನಾನು ಅವ್ರ ಪಾದ ಧೂಳು ಅನ್ಕೊಂಡೆ. ಛೇ ಛೇ ಛೇ, ಅವರ ಪಾದ ಸ್ಪರ್ಶವೇ ಆಗಾಗ ಆಗ್ತಾ ಇರ್ಬೇಕು. ಆಸಾಮಹೋ ಚರಣ ರೇಣು ಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲ ತೋಷಧೀನಾಂ ಯಾ ದುಸ್ತೆಜಂ ಸ್ವಜನಂ ಆರ್ಯ ಪಥಂಚ ಹಿತ್ವ ಭೇಜರ್ಮುಕುಂದ ಪದವಿಂ ಶ್ರುತಿಭಿಹಿ ವಿಮುಗ್ಯಾಂ. ವೇದದಲ್ಲಿ ನಿನ್ನನ್ನು ಅರಸಿ ಹುಡುಕಿ ಚೂರುಪಾರು ತಿಳ್ಕೊಂಡ್ರೇನೆ ಆನಂದ ಪಡ್ತೇವೆ. ಹೃದಯದಲ್ಲಿ ನಿನ್ನನ್ನು ಕಟ್ಟಿ ಹಾಕಿ ನಿಲ್ಲಿಸಿಕೊಂಡಿಯಾರಲ್ಲ, ಇವರ ಪಾದ ಸ್ಪರ್ಶ ಅಲ್ಲ, ಪಾದ ಧೂಳೇ ಬೀಳಬೇಕು. ಅದಕ್ಕೊಂದು ಪುಟ್ಟ ಬಳ್ಳಿಯೋ ಪುಟ್ಟ ಗಿಡವೋ ಒಂದು ಲಾನ್ ಆಗಿ ಹುಟ್ಟಿಸು. ವೃಂದಾವನದ ಫುಟ್ಪಾತಲ್ಲಿ ಗೋಪಿಕೆಯರು ನನ್ನ ಮೇಲೆ ಓಡಾಡ್ತಾ ಇರಲಿ. ಒಂದೇ ನಂದವ ರಜಸ್ತ್ರೀಣಾಂ ಪಾದರೇಣುಂ ಅಭೀಕ್ಷಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಉದ್ದವರಂದರು, ನಿಮ್ಮೊಟ್ಟಿಗೆ ಸ್ವಲ್ಪ ದಿನ ಇರ್ಬೋದಾ? ಎಷ್ಟು ದಿನ ಇರ್ತಿ? ಒಂದು 6 ತಿಂಗಳು. ನಮ್ಮ ಭಾಗ್ಯನು ಕೃಷ್ಣ ಭಕ್ತ ನಮ್ಮ ಜೊತೆ. ಆ ಭಕ್ತಿಗೆ ಮೆಚ್ಚಿ 6 ತಿಂಗಳು ಇದ್ದು ಸಮಾಧಾನ ಮಾಡಿ ವಾಪಸ್ ಬಂದರು ಅಂತ ಹೇಳ್ತಾರೆ. ನಾಳೆ ದಿವಸ ರುಕ್ಮಿಣಿ ವಿವಾಹಾದಿಗಳನ್ನು ಹೇಳಿ ಈ ಒಂದು ಮಂಗಲವನ್ನು ಮಾಡುವ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯ ದಿವಸ ಬೆಳಗ್ಗೆನೇ ಕಾರ್ಯಕ್ರಮ ಇದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ, 12 ಒಳಗೆ ಮುಗಿಯುತ್ತೆ.